जीवन में कभी किसी चीज का अभाव नहीं रहता और उसके लिए लक्ष्मी माता के द्वार हमेशा खुले रहते हैं। आइए आज हम गणेश जी के 12 नामों का श्रवण करें। जय श्री गणेश। ओम सुमुखाय नमः। ओम एकदंताय नमः। ओम कपिलाय नमः। ओम गजकर्णकाय नमः। ओम लंबोदराय नमः। ओम विकटाय नमः। ओम विघ्ननाशाय नमः। ओम विनायकाय नमः। ओम धूम्रकेतवे नमः। ओम गणाध्यक्षाय नमः। ओम भालचंद्राय नमः। ओम गजाननाय नमः। ಆರ್ಯನ್ ಮ್ಯಾಜಿಕಲ್ ಟೀಚಿಂಗ್ಸ್ ಚಿಕ್ಕಬಳ್ಳಾಪುರ ವತಿಯಿಂದ ಮತ್ತು ನಿಮಗೆ ಸ್ವಾಗತ ಬಯಸ ಇವತ್ತಿನ ಕ್ಲಾಸು ಇದು ಒಂದು ಇಂಟ್ರೊಡಕ್ಷನ್ ಕ್ಲಾಸ್ ಥರ ಇರುತ್ತೆ. ಈ ಒಂದು ವಾಸ್ತು ಅಂದಿದ ತಕ್ಷಣ ಏನು ಒಂದು ಊಹಾಪೋಹಗಳು ಏನಿರುತ್ತೆ ಅದನ್ನೆಲ್ಲನೂ ಕೂಡ ಕೆಲವೊಂದು ಟಾಪಿಕ್ಸ್ ಅಂತ ನಿಮಗೆ ತಿಳಿಸ್ಕೊಡೋದಕ್ಕೆ ಈ ಒಂದು ಆನ್ಲೈನ್ ಕ್ಲಾಸ್ ಅಂತ ಮಾಡ್ತಾ ಇರುವಂಥದ್ದು. ಈ ಕ್ಲಾಸ್ಗೆ ನೀವೆಲ್ಲನೂ ಭಾಗಿಯಾಗಿದ್ದೀರಾ, ನಿಮಗೆ ಸ್ವಾಗತ ಬಯಸ ಇವತ್ತಿನ ಕ್ಲಾಸು ಸ್ಟಾರ್ಟ್ ಮಾಡೋಣ. ನೋಡಿ, ಇವತ್ತು ನಾನು ಎಲ್ಲರಿಗೂ ಮ್ಯೂಟ್ ಮಾಡಿದ್ದೀನಿ ಬಿಕಾಸ್ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಇತ್ತು, ಅದಕ್ಕಾಗಿ ಎಲ್ಲರೂ ಮ್ಯೂಟ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಮಧ್ಯದಲ್ಲಿ ಏನಾದರೂ ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಅಥವಾ ಚಾಟ್ ಬಾಕ್ಸಲ್ಲಿ ನಿಮ್ಮ ಮೆಸೇಜ್ ಅಂತಾನೆ ಟೈಪ್ ಮಾಡಿ ಕಳಿಸ್ಬೋದು. ನಾನು ಇಮಿಡಿಯೇಟ್ಲಿ ನಿಮಗೆ ಅನ್ಮ್ಯೂಟ್ ಮಾಡ್ತೀನಿ. ಅವಾಗ ನಿಮ್ಮ ಏನೇ ಒಂದು ಸಂದೇಹ, ಏನೇ ಒಂದು ಪ್ರಶ್ನೆ ಇದ್ರು ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಅಂತ ನೋಡೋಣ. ಇವತ್ತು ನೋಡಿ, ಇವತ್ತಿನ ಕ್ಲಾಸ್ ಬಗ್ಗೆ ನಾವು ಹೇಳ್ಬೇಕಂತ ಇವತ್ತು ಕ್ಲಾಸ್ ಹಾಕಿರುವಂಥ ಟಾಪಿಕ್ಸು ಸಂಖ್ಯಾಶಾಸ್ತ್ರವಿರುವ ವಾಸ್ತು ಸರಿಯಾಗಿ ಇದೆಯೇ ಅಥವಾ ಇಲ್ಲ. ಇದು ಎಲ್ಲರಿಗೂ ಕೂಡ ಅಂತಾನೆ ಕೆಲವೊಬ್ಬರಿಗೆ ದ್ವಂದ್ವ ಅಥವಾ ಕೆಲವೊಬ್ಬರಿಗೆ ಪ್ರಶ್ನೆಗಳು ಅಂತಾನೆ ಉದ್ಭವ ಆಗ್ಬೋದು ಅದ್ರ ಬಗ್ಗೆ. ಮತ್ತೆ ಚೈನೀಸ್ ವಾಸ್ತು ಹೇಗಿರುತ್ತೆ, ಅದಾದ್ಮೇಲೆ ವಾಸ್ತುವಿನ ನಿಜವಾದ ಸೂತ್ರಗಳು ಯಾವುವು ಅದರ ಬಗ್ಗೆ, ಮತ್ತೆ ಸ್ವಲ್ಪ ಇಂಟ್ರೊಡಕ್ಷನ್ ಆಫ್ ಟಿಬೇಟಿಯನ್ ವಾಸ್ತು ಯಾವ ರೀತಿ ಇರುತ್ತೆ, ಆ ಟಿಬೇಟಿಯನ್ ವಾಸ್ತು ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್. ಅದೇ ರೀತಿ ಇನ್ನು ಕೆಲವೊಂದು ವಿಷಯಗಳನ್ನ ತಿಳಿಸ್ಕೊಡೋದಕ್ಕೆ ಈ ಕ್ಲಾಸ್ ಮಾಡ್ತಿರೋದು. ಇಲ್ಲಿ ವಾಸ್ತುವಿನ ನಿಜವಾದ ಸೂತ್ರಗಳು ಅಂತಂದ್ರೆ ಕೆಲವೊಂದು ಮಾತ್ರ ಇಲ್ಲಿ ತಿಳಿಸ್ಕೊಡಾಗುತ್ತೆ. ಮತ್ತೆ ಮಿಕ್ಕಿದೆಲ್ಲನೂ ಕೂಡ ನಾವು ನೆಕ್ಸ್ಟ್ ಮಾಡ್ತೀವಿ ಆ ಕ್ಲಾಸಲ್ಲಿ ಅಂತ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವಾಗ ಟೋಟಲ್ ವಾಸ್ತುಶಾಸ್ತ್ರದಲ್ಲಿ ಬಂದಾಗ ತುಂಬಾನೇ ವಾಸ್ತು ಸೂತ್ರಗಳೈತೆ. ಅದನ್ನೆಲ್ಲನೂ ಕೂಡ ಮುಂದಿನ ದಿನಗಳಲ್ಲಿ ಅಂತಾನೆ ನೋಡೋಣ. ಇವಾಗ ಫಸ್ಟ್ ಬೇಸಿಕ್ ಇದಕ್ಕೆ ಬರೋಣ. ಫಸ್ಟ್ ನಿಮ್ಗೆ ಹಾಕಿರುವಂತ ಒಂದು ಟಾಪಿಕ್ ಬಂದ್ಬಿಟ್ಟು ಸಂಖ್ಯಾಶಾಸ್ತ್ರವಿರುವ ವಾಸ್ತು ಸರಿಯಾಗಿರುತ್ತೆ ಅಥವಾ ಇಲ್ಲ. ಈ ಸಂಖ್ಯಾಶಾಸ್ತ್ರ ಪ್ರಕಾರ ಏನಾದ್ರೂ ವಾಸ್ತು ಅಂತ ನಾವು ನೋಡಕ್ ಹೋದಾಗ ಸಂಖ್ಯಾಶಾಸ್ತ್ರ ಪ್ರಕಾರ ಅಂದ್ರೆ ನ್ಯೂಮರಾಲಜಿ ಪ್ರಕಾರ ನಾವೇನ್ ಮಾಡ್ತೀವಿ, ಈ ಪ್ರೆಸೆಂಟ್ ಸಿನಾರಿಯೋದಲ್ಲಿ ವಾಸ್ತು ಡೈರೆಕ್ಷನ್ಸ್ ಅದ್ರ ಮೇಲೆ ಮಾಡ್ತಾ ಹೋಗ್ತಾ ಇರ್ತೀವಿ. ಈ ರೀತಿ ಮಾಡಿದಾಗ ಅದು ಸರಿಯಾಗಿ ಇರುತ್ತೋ ಅಥವಾ ಇಲ್ಲ, ಆಯ್ತಾ. ಇದ್ರೆ ಯಾವ ರೀತಿ ಇರುತ್ತೆ ಅಥವಾ ಇಲ್ಲ ಅಂತಂದ್ರೆ ಯಾವ ರೀತಿ ಇರಲ್ಲ. ಇದ್ರೆ ಯಾವ ರೀತಿ ನಾವು ಅದನ್ನ ಕನ್ಸಿಡರ್ ಮಾಡ್ಬೇಕು ಅನ್ನೋದೆಲ್ಲನೂ ಕೂಡ ಕೆಲವೊಂದು ಥಿಂಗ್ಸ್ ಅಂತ ನಿಮ್ಗೆ ಈ ಒಂದು ಇದರಲ್ಲಿ ತಿಳಿಸ್ಕೊಡ್ಲಾಗುತ್ತೆ. ಅದ್ರ ಜೊತೆಗೆ ವಾಸ್ತು ಅಂದಿದ ತಕ್ಷಣ ಫಸ್ಟ್ ನಾವು ನೋಡುವಂಥದ್ದು ಬೋರ್ಡ್ ಕಾಣಿಸ್ತೈತಲ್ಲ, ಎಲ್ಲರಿಗೂ ಮೆಸೇಜ್ ಮಾಡಿ ಯಾರಾದ್ರೂ ಒಬ್ರು.
ಹಲೋ, ಬೋರ್ಡ್ ಕಾಣಿಸ್ತೈತಾ? ಹಲೋ, ನನ್ನ ವಾಯ್ಸ್ ಕೇಳಿಸ್ತೈತಾ? ಓಕೆ ಸರ್, ಓಕೆ, ಓಕೆ, ಥ್ಯಾಂಕ್ ಯು. ನೋಡಿ, ವಾಸ್ತು ಅಂದಿದ ತಕ್ಷಣ ಫಸ್ಟು ನಾವು ಫ್ಲಾಟ್ ಇಂದ ಹಿಡಿದು ಮುಂದೆ ಹೋಗ್ತಾ ಇರ್ತೀವಿ. ಅಂದ್ರೆ ಒಂದು ಸೈಟ್ ಆಯ್ತಾ? ನೋಡಿ, ವಾಸ್ತು ಅಂದಿದ ತಕ್ಷಣ ವಾಸ್ತು ಫಸ್ಟ್ ಏನಂತ ನಾವು ಈ ರೀತಿ ಒಂದು ಡಯಾಗ್ರಾಮ್ ಅಂತ ಬರೆದಾಗ, ಇಲ್ಲಿ ಫಸ್ಟ್ ಈಸ್ಟ್, ವೆಸ್ಟ್, ನಾರ್ತ್, ಸೌತ್, ಇದು ನಾರ್ತ್ ಈಸ್ಟ್ ಆಗುತ್ತೆ. ಇದು ಸೌತ್ ಈಸ್ಟ್, ಸೌತ್ ವೆಸ್ಟ್ ಅಂಡ್ ನಾರ್ತ್ ವೆಸ್ಟ್ ಆಯ್ತಾ? ಇದು ನಮ್ಗೆಲ್ಲರೂ ಗೊತ್ತಿರುವಂತದ್ದೇ. ಇಲ್ಲಿ ನಾವೇನು ಈ ಒಂದು ವಾಸ್ತು ಅಂದಿದ ತಕ್ಷಣ ಫಸ್ಟ್ ನಾವು ನೋಡೋದು, ಫಸ್ಟ್ ನಾವು ಮೇಜರ್ ಅಂತ ನೋಡ್ಬೇಕಾದ ಒಂದು ಎಲ್ಲಾ ಒಂದು ದಿಕ್ಕುಗಳು, ಮೇನ್ ದಿಕ್ಕುಗಳು ಯಾವ್ದು ಬರುತ್ತೆ? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಅದಾದ್ಮೇಲೆ ಕಾರ್ನರ್ಸ್ ಅಂತ ನಾವು ನೋಡ್ತೀವಿ. ಕಾರ್ನರ್ಸ್ ಬಂದ್ಬಿಟ್ಟು ನಾರ್ತ್ ಈಸ್ಟ್, ಸೌತ್ ಈಸ್ಟ್, ಸೌತ್ ವೆಸ್ಟ್ ಅಂಡ್ ನಾರ್ತ್ ವೆಸ್ಟ್. ಇವು ಕಾರ್ನರ್ ಏನಾಗುತ್ತೆ? ಸೆಂಟರ್ ಅಂತಾನೆ ಅದೆಲ್ಲರಿಗೂ ಗೊತ್ತಿರೋದೇ ಬ್ರಹ್ಮಸ್ಥಾನ. ಇಷ್ಟು ಕೂಡ ಅಂತ ನಾವು ನೋಡ್ತಾ ಹೋಗ್ತೀವಿ. ಫಸ್ಟ್ ಇದೆಲ್ಲರೂ ಗೊತ್ತಿರುವಂತದ್ದೇ. ಇದರಲ್ಲಿ ನಾವು ಫಸ್ಟ್ ಹಾಕಿರುವಂತದ್ದು ನ್ಯೂಮರಾಲಜಿ ಪ್ರಕಾರ. ಏನು ಒಂದು ನ್ಯೂಮರಾಲಜಿ ಐತೆ, ಈ ಒಂದು ನ್ಯೂಮರಾಲಜಿ ಪ್ರಕಾರ ಬರುವಂತದ್ದು ವಾಸ್ತು ನಾವೇನಾದ್ರೂ ಮಾಡ್ಕೊಂಡ್ರೆ ಅದು ಸರಿಯಾಗಿರುತ್ತಾ ಅಥವಾ ಇರಲ್ಲ. ನ್ಯೂಮರಾಲಜಿ ಪ್ರಕಾರ ಅಂದಿದ ತಕ್ಷಣ ನಾವು ಯಾವ ರೀತಿ ಅಂತ ನ್ಯೂಮರಾಲಜಿ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು, ಯಾವ ನ್ಯೂಮರಾಲಜಿ ಇದು ವರ್ಕ್ ಆಗುತ್ತೆ. ಬಿಕಾಸ್ ನ್ಯೂಮರಾಲಜಿ ಅಂದಿದ ತಕ್ಷಣ ಅದರಲ್ಲೇ ಬೇರೆ ಬೇರೆ ಇದಾವೆ ಟೈಪ್ಸ್ ಆಫ್ ಅಂತ ನ್ಯೂಮರಾಲಜಿ ಅಂತ ಬಂದಾಗ ಕಬಾಲಿಯನ್ ನ್ಯೂಮರಾಲಜಿ ಐತೆ. ನೆಕ್ಸ್ಟ್ ಒಂದೇ ನಿಮಿಷ, ಪೈಥಾಗರನ್ ನ್ಯೂಮರಾಲಜಿ ಐತೆ, ಚಾಲ್ಡಿಯನ್ ನ್ಯೂಮರಾಲಜಿ ಐತೆ ಆಯ್ತಾ? ಈ ರೀತಿ ಬೇರೆ ಬೇರೆ ಒಂದು ತರದ್ದೇ ಅಂತ ನ್ಯೂಮರಾಲಜಿಸ್ ಇದಾವೆ. ಅದಾಗಿದ ತಕ್ಷಣ ಅದರ ಜೊತೆಗೆ ಇನ್ನೊಂದು ನಾವು ನೋಡ್ಬೇಕಾಗಿರುವಂತದ್ದು ಏನು, ಅದರಲ್ಲೇ ನ್ಯೂಮರಾಲಜಿನಲ್ಲೇ ಒಂದು ಚಾಲ್ಡಿಯನ್ ಅಂತಾನೆ ಪ್ರಚಲಿತದಲ್ಲಿರುವಂತದ್ದು. ಇನ್ನೊಂದು ಬಂದ್ಬಿಟ್ಟು ಬರುವಂತದ್ದು ಅದು ವೇದಿಕ್ ಅಂತ ನ್ಯೂಮರಾಲಜಿ. ವೇದಿಕ್ ನ್ಯೂಮರಾಲಜಿನೂ ಕೂಡ ಒಂದು ಪಾರ್ಟ್, ಒಂದು ಭಾಗ ಆಗುತ್ತೆ. ಈ ರೀತಿ ಈ ಒಂದು ನ್ಯೂಮರಾಲಜಿ ಪ್ರಕಾರ ಪ್ರೆಸೆಂಟ್ಲಿ ಏನಾಗುತ್ತೆ ಅಂದ್ರೆ, ನ್ಯೂಮರಾಲಜಿ ಅಂದ್ರೆ ನಮ್ಗೆಲ್ಲ ಗೊತ್ತು, 1 ರಿಂದ 9 ಸಂಖ್ಯೆಗಳು ಅಂತಾನೆ ಬರುತ್ತೆ. ಅದರಲ್ಲಿ ನಾವೇನ್ ಮಾಡ್ತೀವಿ, ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಾದ್ರೆ ಎಲ್ಲರೂ ಗೊತ್ತಿರುವಂತದ್ದು ಬರ್ತ್ ನಂಬರು ಮತ್ತೆ ಡೆಸ್ಟಿನಿ ನಂಬರ್. ಅದ್ರ ಜೊತೆಗೆ ಅದರ್ ನಂಬರ್ಸ್, ಕೂವಾ ನಂಬರು, ಅದನ್ನ ಏನ್ಷಿಯಲ್ ನಂಬರ್ಸ್ ಅಂತ ಈ ರೀತಿ ಬೇರೆ ಬೇರೆ ಎಲ್ಲ ನಂಬರ್ಸ್ ಕೂಡ ನಾವು ಬೇರೆ ಬೇರೆ ಪದ್ಧತಿಗಳಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದಾಗ ಮೇನ್ ಬರುವಂತದ್ದು ಒಂದು ನ್ಯೂಮರಾಲಜಿ ಅಂದಿದ ತಕ್ಷಣ ಒಂದು ಬರ್ತ್ ನಂಬರ್, ಒಂದು ಡೆಸ್ಟಿನಿ ನಂಬರ್. ಇದಕ್ಕೆ ನಾವು ತುಂಬಾನೇ ಪ್ರಾಮುಖ್ಯತೆ ಕೊಡ್ತೀವಿ ಯಾವ್ದ್ರಲ್ಲಿ? ನ್ಯೂಮರಾಲಜಿನಲ್ಲಿ. ಈ ನ್ಯೂಮರಾಲಜಿ ಪ್ರಕಾರ ಒಂದು ಮನೆ ಅಥವಾ ಒಂದು ಮನೆ ನಾವು ಖರೀದಿ ಮಾಡಿದ್ರೆ ಅದು ಸರಿಯಾಗಿರುತ್ತೆ ಇಲ್ವೇ, ಅದನ್ನ ಯಾವ ರೀತಿ ಅದು ಆ ಒಂದು ಪ್ರಶ್ನೆ ಬಂದಾಗ ಅದು ರೈಟ್ ಆರ್ ರಾಂಗ್ ಅನ್ನೋದು ಎಲ್ಲರೂ ಕೂಡ ಒಂದು ಪ್ರಶ್ನೆ, ಅದು ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿ ಉಳ್ಕೊಳ್ಬಹುದು. ಈ ರೀತಿ ಬಂದಾಗ ಅದು ರೈಟ್ ಆರ್ ರಾಂಗ್ ಅನ್ನೋದಕ್ಕೆ ನಾನು ಉತ್ತರ ಕೊಡ್ತೀನಿ. ಆ ಉತ್ತರ ಕೊಡೋದಕ್ಕಿಂತ ಮುಂಚೆ ಫಸ್ಟ್ ಕೆಲವೊಂದು ವಾಸ್ತು ಬಗ್ಗೆ ಪ್ರೈಮರಿ ಥಿಂಗ್ಸ್ ಅಂತ ನೋಡ್ಬೇಕಾದಂಥದ್ದು
ಯಾವುದೇ ಒಂದು ವಾಸ್ತು ಅಂತ ಬಂದಿದ ತಕ್ಷಣ ಫಸ್ಟ್ ಡೈರೆಕ್ಷನಲ್ಸ್ ಅಂತ ನಾವು ಡೈರೆಕ್ಷನ್ಸ್‌ಗೆ ತುಂಬಾನೇ ಇಂಪಾರ್ಟೆಂಟ್ ಕೊಡ್ತೀವಿ. ಈ ಒಂದು ಡೈರೆಕ್ಷನ್ಸ್ ಅಂದಿದ ತಕ್ಷಣ ಫಸ್ಟ್ ನೋಡಿ ಯಾವ್ದು ಬರುತ್ತೆ, ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಮತ್ತೆ ನಾರ್ತ್ ಈಸ್ಟ್, ಸೌತ್ ಈಸ್ಟ್, ಸೌತ್ ವೆಸ್ಟ್ ಅಂಡ್ ನಾರ್ತ್ ವೆಸ್ಟ್. ಈ ರೀತಿ ನಾವು ತಗೊಂಡಾದ್ಮೇಲೆ ಇದ್ರ ಜೊತೆಗೆ ನಾವು ಇನ್ನೂ ಸೆಂಟರ್ ಆಫ್ ದ ಹೌಸ್ ದಟ್ ಈಸ್ ಬ್ರಹ್ಮಸ್ಥಾನ ಅದನ್ನು ಕೂಡ ನಾವಿಲ್ಲಿ ಗಣನೆಗೆ ಅಂತ ತಗೊಂತೀವಿ. ಈ ರೀತಿ ತಗೊಂಡಾದ್ಮೇಲೆ ಈ ರೀತಿ ಎಲ್ಲಾ ರೀತಿಯಲ್ಲೂ ಕರೆಕ್ಟ್ ಆಗಿ ಅಂತಾನೆ ಕಟ್ಟಿದೀವಿ. ನಾರ್ತ್ ಈಸ್ಟ್ ಅಲ್ಲಿ ಕರೆಕ್ಟ್ ಖಾಲಿ ಬಿಟ್ಟಿದೀವಿ. ನಾರ್ತ್ ಈಸ್ಟ್ ಅಲ್ಲಿ ವಿಂಡೋ ಐತೆ. ಮತ್ತೆ ನಾರ್ತ್‌ಗೆ ಅಂತಾನೆ ಸೆಂಟರ್ ಆಫ್ ದ ನಾರ್ತ್‌ಗೆ ಡೋರ್ ಐತೆ. ಈಸ್ಟ್ ಕ್ಲೀನ್ ಐತೆ. ಸೌತ್ ಈಸ್ಟ್ ಅಲ್ಲಿ ಅಡಿಗೆ ಮನೆ ಐತೆ. ಸೌತ್‌ಗೆ ಇಲ್ಲೂ ಕೂಡ ಅಲ್ಲಿ ಬೇಕಾದಂತ ಒಂದು ಆರ್ಟಿಕಲ್ಸ್ ಇಟ್ಟಿದೀವಿ. ಸೌತ್ ವೆಸ್ಟ್‌ಗೆ ಮಾಸ್ಟರ್ ಬೆಡ್‌ರೂಮ್ ಐತೆ. ನಾರ್ತ್ ವೆಸ್ಟ್‌ಗೆ ಬಚ್ಚಲ್ ಮನೆ ಐತೆ. ಈ ರೀತಿ ಎಲ್ಲಾ ಇದ್ರೂನು ಕೆಲವೊಂದ್ ಸತಿ ಕೆಲವೊಬ್ಬರಿಗೆ ಆ ಮನೆಗಳಲ್ಲಿ ಏಳಿಗೆ ಆಗಲ್ಲ. ಆಯ್ತಾ? ಕೆಲವೊಬ್ಬರಿಗೆ ಅಂತಾನೆ ಚೆನ್ನಾಗ್ ಆಗ್ಬೋದು. ಕೆಲವೊಬ್ಬರಿಗೆ ಚೆನ್ನಾಗ್ ಆಗಲ್ಲ. ಈ ರೀತಿ ಪರಿಸ್ಥಿತಿಗಳು ಬಂದಾಗ ಅವಾಗ ನಾವ್ ಎಲ್ಲಾರ್ನು ಕೂಡ ಅಂತ ನೋಡ್ಕೊಂಡು ಹೋಗೋದು ಎಲ್ಲಿ ನಾವು ಅಂತಾನೆ ಫಸ್ಟ್ ನಾವು ಹೋಗ್ತೀವಿ ಅಂತಂದ್ರೆ ವಾಸ್ತು ಇದು ಸರಿ ಆಯ್ತೋ ಅಥವಾ ಇಲ್ಲ? ಇದೇ ನಮ್ಗೆ ಅಂತಾನೆ ಮೊದಲು ಬರುವಂತದ್ದು ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಅಂತಾನೆ ಬಂದಾಗ ನಾವು ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲಲ್ಲಿ ಬೇರೆ ಬೇರೆ ತರ ಈ ಪ್ರೆಸೆಂಟ್ಲಿ ತುಂಬಾನೇ ಅಂತಾನೆ ಸಿಸ್ಟಮ್ಸ್ ಆಫ್ ಅಂತಾನೆ ವಾಸ್ತು ಇದಾವೆ. ಆ ಸಿಸ್ಟಮ್ಸ್ ಅಲ್ಲಿ ಒಂದು ಚೈನೀಸ್ ಅಂತಾನೆ ಸಿಸ್ಟಮ್ ಐತೆ. ನೆಕ್ಸ್ಟ್ ಈ ಒಂದು ಮಹಾವಾಸ್ತು, ಮಾಡರ್ನ್ ವಾಸ್ತು ಅಂತ ಹೇಳ್ಬಿಟ್ಟು ಎನರ್ಜಿ ವಾಸ್ತು ಅನ್ನೋದು ಅಂತಾನೆ ಒಂದೈತೆ. ಅದಾದ್ಮೇಲೆ ಮಹಾವಾಸ್ತು ಅನ್ನೋದು ಇನ್ನೊಂದೈತೆ. ಅದು ಡೈರೆಕ್ಷನ್ಸ್ ಎಲ್ಲಾ ಕೂಡ ಡಿಗ್ರಿ ವೈಸ್ ಅಂತಾನೆ ಡಿವೈಡ್ ಮಾಡುವಂತದ್ದು. ಅದು ಇರ್ಬೋದು. ಆದ್ಮೇಲೆ ಲಗ್ನ ನಾವು ಯಾವ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರ್ತೀವೋ ಆ ಡೇಟ್ ಆಫ್ ಬರ್ತ್‌ಗೆ ಲಗ್ನ ಬೇಸ್ ಮಾಡ್ಕೊಂಡು ನೀವು ಈ ಸೈಡ್ ಇದ್ರೆ ನಿಮ್ಗೆ ಚೆನ್ನಾಗಿರುತ್ತೆ. ಈ ಒಂದು ಜಾಗ ನಿಮ್ಗೆ ಸರಿ ಇಲ್ಲ. ನಿಮ್ಮ ಮನೆಯಲ್ಲಿ ಈ ರೀತಿ ಜಾಗದಲ್ಲಿ ಅಂತಾನೆ ಪ್ರಾಬ್ಲಮ್ ಇರುತ್ತೆ. ಈ ಜಾಗದಲ್ಲಿ ತೊಂದ್ರೆ ಇದ್ರೆ ನಿಮ್ಗೆ ಹಿಂಗಾಗುತ್ತೆ ಅಂತ ಹೇಳ್ಬಿಟ್ಟು ಲಗ್ನ ಬೇಸ್ ಮಾಡ್ಕೊಂಡು ಹೇಳೋದು ಕೂಡ ಕೆಲವೊಬ್ರುಂಟು. ಅದಾದ್ಮೇಲೆ ನೀವು ರಾಶಿ ಯಾವ್ದೈತೆ ರಾಶಿ ನೋಡ್ಕೊಂಡು ಅಂತಾನೆ ಕೆಲವೊಬ್ರು ಅಂತಾನೆ ಹೇಳ್ತಾ ಹೋಗ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದು ನ್ಯೂಮರಾಲಜಿ ಪ್ರಕಾರನು ಕೂಡ ಕೆಲವೊಬ್ರು ಅಂತಾನೆ ಸಜೆಷನ್ಸ್ ಅಂತಾನೆ ಕೊಡ್ತಾ ಇರ್ತಾರೆ. ಇಷ್ಟೆಲ್ಲಾನು ಕೂಡ ಮಾಡ್ತಾ ಇದ್ದಾಗ ನಮ್ಗೆ ಬರುವಂತದ್ದು ಫಸ್ಟ್ ಪ್ರಶ್ನೆ, ಇಷ್ಟೆಲ್ಲಾನು ಕೂಡ ಒಂದೇ ಒಂದು ಮನೆಗೆ ಇಷ್ಟೆಲ್ಲಾನು ಕೂಡ ನಾವು ಹಾಕಿದ್ರೆ, ಒಂದು ಲಗ್ನ ಬೇಸ್ಡ್ ಮಾಡ್ಕೊಂಡು, ಒಂದು ರಾಶಿ ಬೇಸ್ಡ್ ಮಾಡ್ಕೊಂಡು, ನ್ಯೂಮರಾಲಜಿ ಬೇಸ್ ಮಾಡ್ಕೊಂಡು, ಅದಾದ್ಮೇಲೆ ಎಲ್ಲಾ ವ್ಯಕ್ತಿಗಳಿಗೆ ಅಂತಾನೆ ನೋಡ್ಕೊಂಡು ಎಲ್ಲಾನು ಕೂಡ ಮಾಡ್ತಾ ಇದ್ದಾಗ, ಒಂದೇ ಮನೆಗೆ ಒಬ್ಬರಿಗೆ ಈ ರೀತಿ ಮಾಡಿದಾಗ ಎಷ್ಟು ತರ ಅಂತಾನೆ ಡಿಫರೆಂಟ್ ಆಗುತ್ತೆ. ಅವಾಗ ಅದು ಕರೆಕ್ಟಾ? ಅಥವಾ ಮಾಮೂಲಿ ಓಲ್ಡನ್ ಅಂತಾನೆ ವಾಸ್ತು ಕರೆಕ್ಟಾ? ಅದನ್ನ ನಾವು ಅಂತಾನೆ ಇಲ್ಲಿ ಪರಿಶೀಲನೆ ಮಾಡ್ಬೇಕಾಗುತ್ತೆ. ಅಥವಾ ಅದ್ರ ಬಗ್ಗೆ ಕೆಲವೊಂದು ಥಿಂಗ್ಸ್ ಅಂತಾನೆ ನಾವು ಇಲ್ಲಿ ತಿಳ್ಕೊಳ್ಳೇಬೇಕಾಗುತ್ತೆ. ಆ ರೀತಿ ಬಂದಾಗ ಎಲ್ಲರೂ ಕೂಡ ಅಂತಾನೆ ಡೌಟ್ ಬಂದೇ ಬರ್ಬೋದು. ಅದಾದ್ಮೇಲೆ ಒಂದೇ ಒಂದ್ ನಿಮಿಷ. ನೋಡಿ ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ಹತ್ರ ನಮ್ಗೆ ಎಲ್ಲರಿಗೂ ಕೂಡ ಬರುವಂತ ಪ್ರಶ್ನೆ, ಸಪೋಸ್ ನಾವು ಮಾಡರ್ನ್ ವಾಸ್ತುನಲ್ಲಿ ಮಾಡ್ಕೊಂಡಿದೀವಿ. ಆ ಮಾಡರ್ನ್ ವಾಸ್ತುನಲ್ಲಿ ಅಂತಾನೆ ಮಾಡ್ಕೊಂಡಾಗ ಮಾಡರ್ನ್ ವಾಸ್ತು ಏನ್ ಹೇಳ್ತಾರೆ ಎಲ್ಲಾನು ಕೂಡ ಒಂದು ಟೋಟಲ್ ಸೈಟ್ ಏನೈತೆ ಆ ಸೈಟ್‌ನ 360 ಡಿಗ್ರೀಸ್ ಅಂತಾನೆ ಏನಿರುತ್ತೆ ಆ 360 ಡಿಗ್ರೀಸ್‌ನು ಕೂಡ ಡಿಫರೆಂಟ್ ಝೋನ್ಸ್ ಆಗಿ ಅಂತಾನೆ ಡಿವೈಡ್ ಮಾಡ್ತಾರೆ. ಈ ಒಂದು ಡಿಫರೆಂಟ್ ಝೋನ್ಸ್ ಆಗಿ ಡಿವೈಡ್ ಮಾಡ್ಬಿಟ್ಟು ಈ ಝೋನ್ ಅಲ್ಲಿ ಇದಿರಬಾರ್ದು, ಆ ಝೋನ್ ಅಲ್ಲಿ ಅದಿರಬಾರ್ದು, ಈ ಝೋನ್ ಅಲ್ಲಿ ಇದಿದ್ರೆ ಈ ರೀತಿ ಆಗುತ್ತೆ, ಬೇರೆ ಝೋನ್ಸ್ ಅಲ್ಲಿ ಬೇರೆ ರೀತಿ ಇದ್ರೆ ಅದು ಚೆನ್ನಾಗಿರುತ್ತೆ, ಈ ಝೋನ್ ಅಲ್ಲಿ ಇಂಥದ್ದು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೀತಿ ಹಲವಾರು ಥಿಂಗ್ಸ್ ಅಂತಾನೆ ಹೇಳ್ತಾ ಬರ್ತಾರೆ. ಈ ರೀತಿ ಹೇಳ್ತಾ ಬಂದಾಗ ನಾವು ಯಾವ ಝೋನ್ ಅಲ್ಲಿ ಯಾವ್ದನ್ನ ಇಟ್ಕೊಂಡ್ರೆ ಬೆಸ್ಟ್, ಯಾವ್ದನ್ನ ಇಟ್ಕೋಬಾರ್ದು, ಈ ಒಂದು ಝೋನ್ಸ್ ಮತ್ತೆ ಈ ಒಂದು ವಾಸ್ತುಗೆ ಅಂತಾನೆ ಕಾರ್ಲೇಟ್ ಆಗುತ್ತಾ ಇಲ್ವಾ? ಅದು ಕೂಡ ನಮ್ಮಲ್ಲಿ ಒಂದು ಪ್ರಶ್ನೆ ಅಂತಾನೆ ಉಳ್ಕೊಳುತ್ತೆ. ಆಯ್ತಾ? ಇದಕ್ಕೂನು ಕೂಡ ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಒಂದು ಆನ್ಸರ್ ಅಂತಾನೆ ತಿಳಿಸೋದಕ್ಕೆ ಬಯಸ್ತೀನಿ. ಇದಾದ್ಮೇಲೆ ಇದು ಅಲ್ದಿರನೆ ಈಗ ಪ್ರೆಸೆಂಟ್ಲಿ ಅಂತಾನೆ ಬರುವಂತದ್ದು ಈ ಒಂದು ದೇವ್ರ ಮನೆ ಇರ್ಬೋದು. ಆ ಒಂದು ದೇವ್ರ ಮನೆ ಅಂತ ಬಂದಾಗ, ಆ ದೇವ್ರ ಮನೇನ ಈ ಒಂದು ಸೈಟ್ ಅಂತಾನೆ ಅಂತ ತಗೊಂಡಾಗ, ಈ ಸೈಟ್ ಅಲ್ಲಿ ದೇವ್ರ ಮನೆಗೆ ಆಮೇಲೆ ನೋಡೋಣ. ಫಸ್ಟ್ ಅಂತಾನೆ ಇದು ಸೈಟ್ ಅನ್ಕೊಳ್ಳಿ. ಈ ಸೈಟ್ ಅಲ್ಲಿ ಈ ಮೂಲೆಗೆ ಅಂತಾನೆ ಫಸ್ಟ್ ನಾವು ಅಂತಾನೆ ಮನೆ ಯಾವಾಗ್ಲೂ ಕೂಡ ಅಂತಾನೆ ಕಟ್ಟಕ್ಕೆ ಅಂತಾನೆ ಸ್ಟಾರ್ಟ್ ಮಾಡ್ತೀವಿ. ಈ ಮೂಲೆಗೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ದು ಲಗ್ನ ಅಂತಾನೆ ಬೇರೆ ಬರುತ್ತೆ. ನಿಮ್ದು ನ್ಯೂಮರಾಲಜಿ ತರ ಬೇರೆ ಬರುತ್ತೆ. ನೀವು ಈ ರೀತಿ
ಈ ಸೈಡ್‌ಗೆ ಅಂತಾನೆ ಉತ್ತರಕ್ಕೆ ಅಂತಾನೆ ಕಾಲೇ ಬಿಡದಿರ, ಪೂರ್ವಕ್ಕೆ ಅಂತಾನೆ ಕಾಲೇ ಬಿಡದಿರ, ನೀವು ಸೌತ್‌ಗೆ ಅಂತಾನೆ ಕಾಲೇ ಬಿಟ್ಟು ಈ ಸೈಡ್‌ಗೆ ಅಂತಾನೆ ಕಟ್ಕೊಳ್ಳಿ. ಅಂದ್ರೆ ಇಲ್ಲಿ ಅಂತಾನೆ ಮನೆ ಕಟ್ಕೊಳ್ಳಿ ನಿಮ್ಗೆ ಅಭಿವೃದ್ಧಿ ಆಗುವುದು ಅಂತ ಹೇಳೋದು ಉಂಟು. ಅಥವಾ ಈ ಮೂಲೆಯಲ್ಲಿ ಅಂತಾನೆ ಮನೆ ಕಟ್ಕೊಳ್ಳಿ, ವೆಸ್ಟ್‌ಗೆ ಕಾಲೇ ಬಿಡಿ. ವೆಸ್ಟ್‌ಗೆ ಕಾಲೇ ಬಿಟ್ಟಾಗ ನಿಮ್ಗೆ ಚೆನ್ನಾಗಾಗ್ಬೋದು. ಈ ರೀತಿನೂ ಕೂಡ ಕೆಲವೊಂದು ಸಜೆಷನ್ಸ್ ಅಂತಾನೆ ಕೆಲವೊಂದು ಕಡೆ ಹೇಳೋದು ಉಂಟು. ಆಯ್ತಾ? ಈ ರೀತಿ ಅಂತ ಹೇಳ್ದಾಗ ಇದು ಕೂಡ ಇಲ್ಲಿ ಬರುವಂತ ಒಂದು ದ್ವಂದ್ವದ ಪ್ರಶ್ನೆನೆ. ಆಯ್ತಾ? ಈ ರೀತಿ ಬಂದಾಗ ನಾವು ಯಾವ್ದು ನಿಯಂತ್ರಣ ಫಾಲೋ ಮಾಡ್ಬೇಕು, ಯಾವ್ದು ನಿಯಂತ್ರಣ ಫಾಲೋ ಮಾಡಬಾರ್ದು, ಈ ಇದಕ್ಕೆ ಏನು ನಾವು ಆನ್ಸರ್ ಕೊಡ್ಬೇಕಾಗುತ್ತೆ. ಇದು ಕೂಡ ಒಂದು ಪ್ರಶ್ನೆ. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದು ನಾವು ಅದೇ ಒಂದು ಸೈಟಲ್ಲಿ ಒಂದು ಮನೆನೇ ತಾನೇ ಕಟ್ಟಕ್ ಹೋಗ್ತದೆ. ಮನೆ ಕಟ್ಟೋದಕ್ಕಿಂತ ಮುಂಚೆ ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡಾದ್ಮೇಲೆ ಯೂಶುವಲಿ ನಾವೇನ್ ಮಾಡ್ತೀವಿ, ನಾರ್ತ್ ಈಸ್ಟ್ ಅನ್ನೋ ಕಾರ್ನರ್ ಏನಿರುತ್ತೆ, ಈ ಒಂದು ನಾರ್ತ್ ಈಸ್ಟ್ ಅಲ್ಲಿ ಸೊಂಪು ಅನ್ನೋದು ಅಂತಾನೆ ಮಾಡ್ತೀವಿ. ಈ ಸೊಂಪು ಅಂತಾನೆ ಮಾಡಿದಾಗ ಈ ಸೊಂಪು ಎಷ್ಟು ಅಗಲ ನಾವೇನ್ ಮಾಡ್ತೀವಿ, ಸೊಂಪಿಗೆ ಅಂತಾನೆ ಮೆಜರ್ಮೆಂಟ್ ಅಂತಾನೆ ಮಾಡ್ಕೊಳಲ್ಲ. ನಮ್ಮ ಒಂದು ಕನ್ವೀನಿಯಂಟು, ನಮ್ಮ ಒಂದು ಅನುಕೂಲ ತಕ್ಕನಾಗೆ ಅಂತಾನೆ ನಾವು ಸೊಂಪಿ ಅಂತಾನೆ ಮಾಡ್ಕೊಂತ ಇರ್ತೀವಿ. ಆ ಸೊಂಪಿ ಅಂತಾನೆ ಮಾಡ್ಕೊಂಡಾಗ ಒಂದೊಂದ್ಸತಿ ಮನೆ ಟೋಟಲ್ ಸೈಟ್ ಏನಿರುತ್ತೆ ಆ ಸೈಟ್ ಅಂತಾನೆ ಅರ್ಧಕ್ಕೆ ಅಂತಾನೆ ಮಾಡ್ಕೊಂಡಿರ್ತೀವಿ, ಅಥವಾ ಸೈಟ್ ಅಲ್ಲಿ ಕಾಲ್ಭಾಗಕ್ಕೆ ಅಂತಾನೆ ಮಾಡ್ಕೊಂಡಿರ್ತೀವಿ. ಕೆಲವೊಬ್ರು ಅದರಲ್ಲೂ ಕೂಡ ಈ ಒಂದು ಸೊಂಪನ್ನ ಸ್ಕ್ವೇರ್ ರೂಪದಲ್ಲಿ ಮಾಡ್ಕೊಂಡಿರ್ತಾರೆ, ಕೆಲವೊಬ್ರು ರೆಕ್ಟಾಂಗಲ್ ಅಲ್ಲಿ ಮಾಡ್ಕೊಂಡಿರ್ತಾರೆ, ಕೆಲವೊಬ್ರು ಸರ್ಕಲ್ ಅಲ್ಲೂ ಕೂಡ ಮಾಡ್ಕೊಂಡಿರ್ತಾರೆ. ಈ ರೀತಿ ಮಾಡ್ಕೊಂಡಾಗ ಅದರ ಒಂದು ಎಫೆಕ್ಟ್ ಯಾವ ರೀತಿ ಇರುತ್ತೆ, ಅದ್ರ ಜೊತೆಗೆ ಇವಾಗಿನ ಕಾಲ ವರ್ತಮಾನ ಚೇಂಜಸ್ ಅಂತ ನೋಡಿದಾಗ ಸೊಂಪುಗಳೆಲ್ಲಾನು ಕೂಡ ಮೊದಲಲ್ಲಿ ಏನ್ ಮಾಡ್ತಾ ಇದ್ರು, ಸಿಮೆಂಟ್ ಅಲ್ಲಿ ಅಂತಾನೆ ಕಲ್ಲುಗಳು ಹಾಕಿ ಅಂತಾನೆ ಚೆನ್ನಾಗಿ ಅಂತಾನೆ ಕಟ್ತಾ ಇದ್ರು. ಆಯ್ತಾ? ಇವಾಗಿನ ಕಾಲದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲರೂ ಕೂಡ ಸ್ಟೀಲ್ ಹಾಕೋದಕ್ಕೆ ಹಾಕಿ ಕಟ್ತಾರೆ. ಆ ಸ್ಟೀಲ್ ಅಂತಾನೆ ನಾರ್ತ್ ಈಸ್ಟ್ ಅಲ್ಲಿ ಹಾಕಿದಾಗ ಏನ್ ಎಫೆಕ್ಟ್ ಬರುತ್ತೆ, ಅದು ಎಫೆಕ್ಟ್ ಬರಲ್ವಾ? ಅದನ್ನ ನಾವು ಯಾವ ರೀತಿ ಅಂತ ನೋಡ್ಬೇಕು. ಇದೆಲ್ಲಾನು ಕೂಡ ಹಿಂದಿನ ಕಾಲದಲ್ಲಿ ಯಾವ ರೀತಿ ಮಾಡ್ತಾ ಇದ್ರು, ಈಗ ನಾವು ಏನ್ ಚೇಂಜ್ ಮಾಡಿದೀವಿ, ಈ ಚೇಂಜ್ ಮಾಡಿದಾಗ ಇದನ್ನ ನಾವು ಏನ್ ಮಾಡ್ತೀವಿ, ಇಲ್ಲಿ ಮನೆ ಕಟ್ಟಿರ್ತೀವಿ, ಈ ಮನೆಗೆ ಯಾವ ರೀತಿ ಎಫೆಕ್ಟ್ ಇರುತ್ತೆ, ಈ ಮನೆಗೆ ಇದ್ರ ಎಫೆಕ್ಟ್ ಇರುತ್ತೋ ಇಲ್ವಾ? ಆಯ್ತಾ? ಬೇರೆದೆಲ್ಲಾನು ಕೂಡ ನಾವ್ ಇಲ್ಲೆಲ್ಲಾನು ಕರೆಕ್ಟ್ ಮಾಡ್ಬಿಟ್ಟು ಈ ರೀತಿ ಇದ್ದಾಗ ಇದ್ ಏನ್ ಎಫೆಕ್ಟ್ ಇರುತ್ತೆ, ಇದು ಯಾವ ರೀತಿ ಆ ಮನೆಗೆ ಪ್ರೊಟೆಕ್ಷನ್ ಕೊಡುತ್ತಾ ಅಥವಾ ಪ್ರೊಟೆಕ್ಷನ್ ಕೊಡಲ್ವಾ? ಇಂಥದ್ದು ಕೂಡ ನಾವು ಕೆಲವೊಂದು ಅಂತ ನೋಡ್ಲೇಬೇಕಾಗುತ್ತೆ. ಇದು ಯಾವ ರೀತಿ ಇರುತ್ತೆ ಇದನ್ನು ಕೂಡ ನೋಡೋಣ. ನೆಕ್ಸ್ಟ್ ಬರುವಂತದ್ದು ಫಸ್ಟ್ ನಿಮ್ಗೆ ಹಾಕಿದ್ದಂತ ಒಂದು ಝೂಮ್ ಇದ್ರಲ್ಲಿ ಹಾಕಿದ್ದಂಥದ್ದು ಇದು ಸೈಟು. ಈ ಸೈಟಲ್ಲಿ ನಾನು ಎಲ್ಲೋ ಒಂದ್ ಕಡೆ ಇಲ್ಲಿ ಸೆಂಟ್ರಲ್ಲಿ ಅಂತಾನೆ ಮನೆ ಕಟ್ಟಿದೀನಿ. ಇಲ್ಲಿ ಮನೆ ಕಟ್ಟಿದಾಗ ನಾನು 1ನೇ ತಾರೀಖಲ್ಲಿ ಹುಟ್ಟಿದೀನಿ. 1ನೇ ತಾರೀಖಲ್ಲಿ ಹುಟ್ಟಿದಾಗ 1ನೇ ತಾರೀಕು ಈಸ್ಟ್ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ದಟ್ ಈಸ್ ಸೂರ್ಯ ಅಂತ ಹೇಳ್ಬಿಟ್ಟು ಈ ಸೈಡ್ ಅಂತಾನೆ ಜಾಸ್ತಿ ಇದ್ದು ನಾನು ಈ ಬಾಗ್ಲು ಅಂತಾನೆ ಇಟ್ಕೊಂತೀನಿ. ಉತ್ತರಕ್ಕೆ ಅಂತಾನೆ ಪೂರ್ವಕ್ಕೆ ಅಂತಾನೆ ಬಾಗ್ಲು ಇಟ್ಕೊಂತೀನಿ. ಪೂರ್ವಕ್ಕೆ ಬಾಗ್ಲು ಇಟ್ಕೊಂಡಿದ ತಕ್ಷಣ ಅವ್ರಿಗೆ ಚೆನ್ನಾಗ್ ಆಗಿದ್ರೆ ಎಷ್ಟು ಜನ ಅಂತಾನೆ ಚೆನ್ನಾಗಾಗಿರೋರು ಸಿಗ್ತಾರೆ. ಅಥವಾ ಆ ಮನೆಯಲ್ಲಿ ಎಲ್ಲಾರು ಕೂಡ 1ನೇ ತಾರೀಕು ಅವರೇ ಇರ್ತಾರ. 1ನೇ ತಾರೀಕು ಅವ್ರು ಬಿಟ್ಟು ಬೇರೆ ಯಾವುದೇ ಡೇಟ್ ಆಫ್ ಬರ್ತ್ ಇರಲ್ವಾ? ಬೇರೆ ಡೇಟ್ ಆಫ್ ಬರ್ತ್ ಅವ್ರು ಇದ್ದಾಗ ಅವ್ರಿಗೆ ಯಾವ ರೀತಿ ಇರುತ್ತೆ, ಅವ್ರನ್ನ ನಾವು ಯಾವ ರೀತಿ ಕನ್ಸಿಡರ್ ಮಾಡ್ಬೇಕು, ಯಾವ ರೀತಿ ಅದನ್ನ ನಾವು ನೋಡ್ಬೇಕಾಗುತ್ತೆ, ಬೇರೆಯವ್ರಿಗೆ ಇದು ಎಫೆಕ್ಟ್ ಆಗುತ್ತಾ ಇಲ್ವಾ ಅನ್ನೋದು ಯಾವ ರೀತಿ ನಾವು ಅಂತಾನೆ ಗಣನೆಗೆ ತಗೋಬೇಕು, ಅದನ್ನು ಕೂಡ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಸಪೋಸ್ 1ನೇ ತಾರೀಕು ಅವ್ರು ಇದ್ದಾರೆ, ಮತ್ತೆ 3ನೇ ತಾರೀಕು ಅವ್ರು ಇದ್ದಾರೆ, ಮತ್ತೆ 8ನೇ ತಾರೀಕು ಅವ್ರು ಆ ಮನೆಯಲ್ಲಿ ಇದ್ದಾರೆ. ಈ ಮನೆಯಲ್ಲಿ ಇದ್ದಾಗ ಇಲ್ಲಿ ಇವ್ರಿಗೆಲ್ಲರೂ ಕೂಡ ಈಸ್ಟ್ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಈಸ್ಟ್ ಡೋರ್ ಇಟ್ಟಾಗ ಈಸ್ಟ್ ಡೋರ್ ಅವ್ರಿಗೆ ಯಾವ ರೀತಿ ಅಂತಾನೆ ಕೆಲಸ ಮಾಡುತ್ತೆ, ಅವ್ರಿಗೆ ಕೆಲಸ ಮಾಡುತ್ತಾ ಇಲ್ವಾ ಅನ್ನೋದು ಕೂಡ ನಾವು ಇಲ್ಲಿ ನೋಡ್ಬೇಕಾಗುತ್ತೆ. ಅದಾದ್ಮೇಲೆ ಮಂಜುನಾಥ್ ಸರ್ ಈಸ್ಟ್ ಈಸ್ 3 ಅಂತ ಹೇಳ್ಬಿಟ್ಟು ಹಾಕಿದಿರ. ಸರ್ ಅದು ಲೋಶೋ ಗ್ರಿಡ್ ಪ್ರಕಾರ ಆಯ್ತಾ. ಯೂಶಲಿ ಒಂದ್ ಅಂದಿದ ತಕ್ಷಣ ನಾವು ಈಸ್ಟ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಆ ಈಸ್ಟ್ಗೆ ತಕ್ಕನಾಗೆ ನಾನು ಹೇಳ್ತಾ ಇರೋಂಥದ್ದು ಲೋಶೋ ಗ್ರಿಡ್ಗೆ ಆಮೇಲೆ ಬರ್ತೀನಿ ಸರ್. ಡೋಂಟ್ ವರಿ. ನೀವು ಹೇಳಿದ್ ನಂಗೆ ಗೊತ್ತಾಯ್ತು. ಈಸ್ಟ್ ಯಾವಾಗಲೂ ಕೂಡ ಒಂದ್ ಅಂದಿದ ತಕ್ಷಣ ಲೋಶೋ ಗ್ರಿಡ್ ಅಲ್ಲಿ ನಾವು ನಾರ್ತ್‌ಗೆ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ನಾರ್ತ್‌ಗೆ ಅಂತ ತಗೋಬೇಕಾ ಅಥವಾ ಈಸ್ಟ್‌ಗೆ ತಗೋಬೇಕಾ? ಇಲ್ಲೂ ಕೂಡ ಕೆಲವೊಂದ್ಸತಿ ನಮ್ಗೆ ಅದು ಕೂಡ ದ್ವಂದ್ವ ರೀತಿಯಲ್ಲೇ ಉಳ್ಕೊಂಡ್ಬಿಡುತ್ತೆ.
ಈ ರೀತಿ ಬಂದಾಗ ಈ ಒಂದು ವಾಸ್ತು ಏನೈತೆ ಈ ರೀತಿ ಮಾಡಿದಾಗ ವಾಸ್ತು ಇದರಲ್ಲಿ ಯಾವ್ದು ಕರೆಕ್ಟ್ ಮತ್ತೆ ಯಾವ್ದು ರಾಂಗ್, ಯಾವ್ದನ್ನ ನಾವು ಏನಂತಾನೆ ಕನ್ಸಿಡರ್ ಮಾಡ್ಬೇಕು, ಯಾವ್ದನ್ನ ನಾವು ಕನ್ಸಿಡರ್ ಮಾಡಬಾರದು. ಅದೇ ರೀತಿ ಒಂದು ಮನೆಯಲ್ಲಿ ಇರುವಂತ ಒಂದು 5 ಜನ ಏನಾದ್ರು ಇದ್ರೆ 5 ಜನಕ್ಕೂ ಕೂಡ ಯಾವ ಡೇಟ್ ಆಫ್ ಬರ್ತ್ ಬೇಸ್ ಮೇಲೆ ನಾವು ಒಂದು ಆ ಮನೆಗೆ ಸ್ಕೆಚ್ ಹಾಕೊಡ್ಬೇಕಾಗತ್ತೆ. ಯಾವ ರೀತಿ ಹಾಕೊಟ್ರೆ ಅವ್ರಿಗೆ ಶ್ರೇಯಸ್ಸು, ಅಭಿವೃದ್ಧಿ ಆ ಮನೆಯಲ್ಲಿ ಇರುತ್ತೆ ಅನ್ನೋದೆಲ್ಲನೂ ಕೂಡ ನಾವು ನೋಡ್ಬೇಕಾದ್ರೆ ಈ ಫಸ್ಟ್ ಇದಕ್ಕೆ ನಾವು ನೋಡಿದಾಗ ನ್ಯೂಮರಾಲಜಿ ಪ್ರಕಾರ ಅಂದ್ರೆ ಸಂಖ್ಯಾಶಾಸ್ತ್ರವಿರುವ ವಾಸ್ತು ಸರಿಯಾಗಿದೆಯೇ ಅಥವಾ ಇಲ್ಲ ಅಂತ ನಾವು ನೋಡಿದಾಗ ಸಂಖ್ಯಾಶಾಸ್ತ್ರ ಪ್ರಕಾರ ಅಥವಾ ನ್ಯೂಮರಾಲಜಿ ಪ್ರಕಾರ ಎಲ್ಲಾನು ಕೂಡ ನಾವು ಗಣನೆಗೆ ತಗೊಂಡಾಗ ಸಂಖ್ಯಾಶಾಸ್ತ್ರ ಪ್ರಕಾರ ಇಂಟೀರಿಯರ್ ಮನೆ ಒಳಗಡೆ ಏನೈತೆ ಮನೆ ಒಳಗಡೆನ ಕೆಲವೊಂದು ಏನಂತ ರೆಕ್ಟಿಫಿಕೇಶನ್ ಮಾಡ್ಕೋಬೋದೇ ಹೊರತು ಟೋಟಲ್ ಮನೆನೇ ಒಂದು ಡೈರೆಕ್ಷನ್ಸ್ ಈ ಸೈಡ್ ಏನಂತಾನೆ ಡೋರ್ ಇರಬೇಕು, ಈ ಸೈಡ್ ಏನಂತಾನೆ ಡೋರ್ ಇರಬಾರ್ದು, ಈ ರೀತಿ ನಾವು ಅಷ್ಟು ಎಫೆಕ್ಟಿವ್ಲಿ ಹೇಳೋದಕ್ಕೆ ಬರಲ್ಲ ಸಂಖ್ಯಾಶಾಸ್ತ್ರದಲ್ಲಿ. ಯಾಕಂದ್ರೆ ಈ ಒಂದು ಸಂಖ್ಯಾಶಾಸ್ತ್ರನೇ ಬೇರೆ ಆಗುತ್ತೆ, ವಾಸ್ತುಶಾಸ್ತ್ರನೇ ಬೇರೆ ಆಗುತ್ತೆ. ನಾವೆರಡೂನು ಕೂಡ ಯಾವ ರೀತಿ ಅಂತಾನೆ ಇಲ್ಲಿ ಮರ್ಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮರ್ಚ್ ಮಾಡಿದೀವಿ ಅಂತಂದ್ರೆ ಅದೇ ಒಂದು ಬೇರೆ ಆಗೋಗುತ್ತೆ, ಇದೇ ಒಂದು ಬೇರೆ ಆಗುತ್ತೆ. ಬಟ್ ಸಂಖ್ಯಾಶಾಸ್ತ್ರದ ಪ್ರಕಾರ ನಾವೇನ್ ಮಾಡೋದು, ಏನಾದ್ರೂ ಕೂಡ ವಾಸ್ತು ದೋಷಗಳು ಏನಾದ್ರು ಬಂದಿದ್ರೆ ಅಲ್ಲಿ ನಾವೇನ್ ಮಾಡೋದು ಸ್ವಲ್ಪ ಏನಂತ ರೆಕ್ಟಿಫಿಕೇಶನ್ ಮಾಡ್ಕೋಬಹುದು, ಮಾಡ್ಕೊಂಡು ಅಂತ ನೋಡ್ಬೋದು. ಯಾಕಂದ್ರೆ ಅದನ್ನೇ ಅವರು ಮಂಜುನಾಥ್ ಡಿ ಅನ್ನೋರು ಮೆಸೇಜ್ ಮಾಡಿದ್ರು. ಈಸ್ಟ್ ಅಂದಿದ ತಕ್ಷಣನೇ 3 ತಗೊಂತೀವಲ್ಲ ಅಂತ. 3 ತಗೊಂತೀವಿ ಹೌದು, ಯಾಕಂದ್ರೆ ಅದು 3 ಬರುವಂತದ್ದು ಅದನ್ನ ನಿಮ್ಗೆ ತೋರಿಸ್ತೀನಿ ನೋಡಿ. ಒಂದು ಲೋಶೋ ಗ್ರಿಡ್ ಅಂತ ನಾವು ಹಾಕಿದೀವಿ ಅಂದ್ರೆ ಯೂಶಲಿ ಲೋಶೋ ಗ್ರಿಡ್ ಈ ರೀತಿ ಬರಿತೀವಿ. ಲೋಶೋ ಗ್ರಿಡ್ ಹಾಕಿದ ತಕ್ಷಣ ಫಸ್ಟ್ ನಾವು ಬರಿಬೇಕಾಗಿರುವಂತದ್ದು 1 ಇಲ್ಲಿ ಬರಿತೀವಿ, 2 ಇಲ್ಲಿ ಬರಿತೀವಿ, ನೆಕ್ಸ್ಟ್ 3 ಇಲ್ಲಿ ಬರಿತೀವಿ, 4 5 6 7 8 9 ಇದು ಬಂದ್ಬಿಟ್ಟು ಅಂತ ಲೋಶೋ ಗ್ರಿಡ್. ಲೋಶೋ ಗ್ರಿಡ್ ಅಲ್ಲಿ ಬಂದಾಗ ನಾರ್ತ್ ಗೆ ಅಂತ 1 ಬರಿತೀವಿ, ಇಲ್ಲಿ ಈಸ್ಟ್ ಅಂತೀವಿ, ಇದು ಸೌತ್ ಮತ್ತೆ ಇದು ವೆಸ್ಟ್ ಆಗುತ್ತೆ. ಇದು ನಾರ್ತ್ ಈಸ್ಟ್, ಸೌತ್ ಈಸ್ಟ್, ಸೌತ್ ವೆಸ್ಟ್, ನಾರ್ತ್ ವೆಸ್ಟ್ ಅಂಡ್ 5 is the ಸೆಂಟರ್. ಈ ರೀತಿ ಬಂದಾಗ ಇದು ನಾರ್ತ್ ಗೆ 1 ಅಂತ ಹೇಳ್ಬಿಟ್ಟು ಇಂಡಿಕೇಟ್ ಮಾಡ್ತಾರೆ, ಈಸ್ಟ್ ಗೆ ಅಂತ 3 ಅಂತ ಇಂಡಿಕೇಟ್ ಮಾಡ್ತಾರೆ. ಬಟ್ ಯೂಶಲಿ ನಾವು 1 ಅಂತ ಬಂದಾಗ ನ್ಯೂಮರಾಲಜಿ ಪ್ರಕಾರ 1 ಈಸ್ ಆಲ್ವೇಸ್ ಸೂರ್ಯ ಅಂದಿದ ತಕ್ಷಣ ನಾವು ಫಸ್ಟ್ ಅಂತ ನೋಡ್ಬೇಕಾಗಿರೋದು ಈಸ್ಟ್ ತಾನೆ. ಈಸ್ಟ್ ಗೆ ಅಂತ ನಾವು ಈಸ್ಟ್ ಗಣನೆಗೆ ತಗೊಂಡಾಗ ಅದು ಕರೆಕ್ಟ್ ಬರುತ್ತಾ ಇಲ್ಲ ಅಂದಾಗ ಅಲ್ಲೂ ಕೂಡ ನಮ್ಗೆ ಎಕ್ಸಾಕ್ಟ್ ಆಗಿ ಅಂತಾನೆ ಉತ್ತರ ಸಿಗಲ್ಲ. ಈ ರೀತಿ ಬಂದಾಗ ನಾವು ಒಂದು ವಾಸ್ತು ಅಂದಿದ ತಕ್ಷಣ ವಾಸ್ತುಗೆ ನಾವು ಯಾವ್ದನ್ನ ಅಂತಾನೆ ಕನ್ಸಿಡರ್ ಮಾಡ್ಬೇಕು, ಯಾವ್ದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ನಮ್ಗೆ ಅಕ್ಯುರೇಟ್ ಆದಂತ ರಿಸಲ್ಟ್ಸ್ ಬರುತ್ತೆ. ಅದಕ್ಕೆ ಬಂದು ವೇದಿಕ್ ಇದರಲ್ಲಿ ವೇದಿಕ್ ನ್ಯೂಮರಾಲಜಿ ಅಂತ ಬಂದಾಗ ಇದರಲ್ಲಿ 108 ಸೂತ್ರಗಳು ಅಂತಾನೆ ಇದಾವೆ ಆಯ್ತಾ. ಟೋಟಲ್ ಓವರ್ ಆಲ್ ಈ ಒಂದು 108 ಸೂತ್ರಗಳಲ್ಲಿ ಏನೇನ್ ಹೇಳ್ತಾರೆ ಅಂತಂದ್ರೆ ಒಂದೊಂದು ಸೂತ್ರಗಳು ಕೂಡ ಒಂದೊಂದು ಡೈರೆಕ್ಷನ್ಸ್ ಗೆ ನಾವು ಅಪ್ಲೈ ಮಾಡಿದಾಗ ಒಂದೊಂದು ಡೈರೆಕ್ಷನ್ಸ್ಗೂ ಅದೇ ರೀತಿಯಾದಂತ ಒಂದು ಮಲ್ಟಿಪಲ್ ಅಂತಾನೆ ಸೂತ್ರಗಳು ನಮ್ಗೆ ವೇದಿಕ್ ವಾಸ್ತುನಲ್ಲಿ ಅಂದ್ರೆ ಏನ್ಷಂಟ್ ವಾಸ್ತುನಲ್ಲಿ ಪುರಾತನ ವಾಸ್ತುಗಳಲ್ಲಿ ನಮ್ಗೆ ಸಿಗುತ್ತೆ. ಒಂದೊಂದು ಸೂತ್ರಗಳು ಕೂಡ ಒಂದೊಂದು ರೀತಿ ನಮ್ಗೆ ಕರೆಕ್ಟ್ ಆದಂತ ಒಂದು ವೇನಲ್ಲಿ ಅದು ನಮ್ಗೆ ಕರೆಕ್ಟ್ ಆದಂತ ವೇನಲ್ಲಿ ಅದು ನಮ್ಗೆ ಗೈಡ್ ಮಾಡ್ತಾ ಹೋಗುತ್ತೆ. ಯಾರು ವೇದಿಕ್ ಇದ್ರ ಮುಖಾಂತರ ಕರೆಕ್ಟ್ ಆಗಿ ಮಾಡ್ಕೊಂಡಿರ್ತಾರೋ ಅವರು ಯಾವುದೇ ತರ ಎಕ್ಸ್ಟ್ರಾ ರೆಮಿಡಿ ಮಾಡ್ಕೊಳ್ಳೋಂತ ಅವಶ್ಯಕತೆ ಇರಲ್ಲ. ಆ ಮನೆಗಳಲ್ಲಿ ಯಾವುದೇ ಡೇಟ್ ಆಫ್ ಬರ್ತ್ ಇರೋರು, ಯಾವುದೇ ರಾಶಿ ಇರ್ಬೋದು, ಯಾವುದೇ ಲಗ್ನ ಇರ್ಬೋದು, ಯಾರೇ ಬೇಕಾದ್ರೂ ಕೂಡ ಜೀವನ ಮಾಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಅಭಿವೃದ್ಧಿ ಅನ್ನೋದು ಆಟೋಮೆಟಿಕಲಿ ಬರ್ತಾ ಇರುತ್ತೆ. ಯಾರು ಕೂಡ ಅಲ್ಲಿ ಯಾವುದೇ ರೀತಿ ಅಂತಾನೆ ಯಾವುದೇ ರೀತಿಯಾದಂತ ತೊಂದರೆಗಳು ಆ ಮನೆಗಳಲ್ಲಿ ಇರಲ್ಲ. ಯಾವಾಗಿಂದ ಅವ್ರಿಗೆ ತೊಂದರೆಗಳು ಸ್ಟಾರ್ಟ್ ಆಗಿರುತ್ತೆ ಅಂತಂದ್ರೆ ಅವರ ಒಂದು ಹಿರಿಯರು ಅಂತಾನೆ ಚೆನ್ನಾಗಿ ಬಾಳಿ ಬದುಕಿರ್ತಾರೆ. ಇವರು ರೀಸೆಂಟ್ ಆಗಿ ಏನ್ ಮಾಡ್ತಾರೆ ಅಂತಂದ್ರೆ ಇವ್ರಿಗೆ ಚೆನ್ನಾಗಿ ಅಂತಾನೆ ಅಭಿವೃದ್ಧಿ ಆಗಿರೋದು ನೋಡ್ಬಿಟ್ಟು ಆ ಮನೆಗೆ ಬಂದು ಹಳೆ ಮನೆ ತರ ಕಾಣಿಸ್ತಾ ಇರುತ್ತೆ. ಅವಾಗ ಸ್ವಲ್ಪ ರೆಕ್ಟಿಫಿಕೇಶನ್ ಮಾಡ್ಬೇಕಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಮನೆಯಲ್ಲೇ ಏನೋ ಒಂದು ಇಂಟೀರಿಯರ್ ಅಂತಾನೆ ಆಡ್ ಮಾಡೋದು ಅಥವಾ ಏನೋ ಒಂದು ಚೇಂಜಸ್ ಏನಂತಾನೆ ಯಾವ್ದೋ ಒಂದು ಮೂಲೆಯಲ್ಲಿ ಅಂತಾನೆ ಚೇಂಜಸ್ ಮಾಡೋದು, ಈ ರೀತಿ ಎಲ್ಲ ಮಾಡ್ತಾ ಹೋಗ್ತಾರೆ. ಅದು ಅವ್ರಿಗೆ ಬೇರೆಯವ್ರಿಗೆ ಅಂತಾನೆ ತಿಳಿಸಿರನೆ ಡೈರೆಕ್ಟ್ ಆಗಿ ಅವರಷ್ಟಕ್ಕೆ ಅವರೇನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವರಷ್ಟಕ್ಕೆ ಅವರೇ ಮಾಡ್ಕೊಂಡು ಹೋದಾಗ ಅಲ್ಲಿ ಏನಾಗುತ್ತೆ ನಮ್ಗೆ ಎಲ್ಲೋ ಒಂದ್ ಕಡೆ ತಪ್ಪುಗಳು ಮಾಡ್ದಂಗ ಆಗುತ್ತೆ. ಅಲ್ಲಿ ಏನ್ ಮಾಡ್ಬೋದು, ಡೋರ್ಗಳು ಅಂತಾನೆ ಚೇಂಜ್ ಮಾಡೋದು ಇರ್ಬೋದು, ಅಥವಾ ವಿಂಡೋಸ್ ಅಂತಾನೆ ಚೇಂಜ್ ಮಾಡೋದು ಇರ್ಬೋದು, ಅಥವಾ ಯಾವ ಗೋಡೆನ ಕರೆಕ್ಟ್ ಆಗಿ ಅವರು
ಮಾಡಿರ್ತಾರೋ ಏನ್ಷಿಯಂಟ್ ಇದ್ರಲ್ಲಿ, ಇವ್ರೇನ್ ಮಾಡ್ತಾರೆ, ಇವ್ರಿಗೆ ಅಷ್ಟು ಅಕ್ಯುರೇಟ್ ಆದಂತ ಒಂದು ಇನ್ಫಾರ್ಮೇಷನ್ ಗೊತ್ತಿಲ್ದಿರ ಅವ್ರೇನ್ ಮಾಡ್ತಾರೆ ಚೇಂಜಸ್ ಅಂತಾನೆ ಮಾಡ್ಬಿಡ್ತಾರೆ. ಆಯ್ತಾ? ಚೇಂಜಸ್ ಮಾಡಿದಾಗ ಮತ್ತೆ ಅವ್ರಿಗೆ ಪ್ರಾಬ್ಲಮ್ಸ್ ಅಂತಾನೆ ಸ್ಟಾರ್ಟ್ ಆಗಿರುತ್ತೆ. ಅವಾಗ ಏನ್ ಹೇಳ್ತಾರೆ ಅಂದ್ರೆ ಆ ನನ್ನ ಆ ನಾನು ಆಸ್ಟ್ರಾಲಜಿ ಪ್ರಕಾರ ಕರೆಕ್ಟ್ ಆಗಿ ಮಾಡ್ಕೊಂಡಿಲ್ಲೇನೋ, ಅಥವಾ ನಾನು ನ್ಯೂಮರಾಲಜಿ ಪ್ರಕಾರ ನಾನ್ ಮಾಡ್ಕೊಂಡಿಲ್ಲೇನೋ, ಅಥವಾ ಈ ಒಂದು ಮನೆ ನನ್ಗೆ ಸೂಟ್ ಆಗುತ್ತೋ ಇಲ್ಲೋ, ನನ್ಗೆ ಸೂಟ್ ಆಗ್ಲಿಲ್ಲೇನೋ ಅಂತ ಹೇಳ್ಬಿಟ್ಟು ಮತ್ತೆ ಎಲ್ಲರೂ ಕೂಡ ಇದ್ ಮಾಡ್ತಾರೆ. ಆವಾಗ ನಾವು ಒಂದೇ ಒಂದೇ ಅಂತಾನೆ ನಾವು ನೋಡ್ಬೇಕಾಗಿರೋದು, ಅದೇ ಮನೆಯಲ್ಲಿ ಅವ್ರು ಹಿರಿಯರಿ ಅಂತಾನೆ ಚೆನ್ನಾಗಿ ಬಾಳಿ ಬದುಕಿರ್ತಾರೆ. ಅವಾಗ ಬೇರೆಯವರೆಲ್ಲ ಏನ್ ಹೇಳ್ತಾರೆ, ಆ ಮನೆ ಅವ್ರ ಹಿರಿಯರಿಗೆ ಚೆನ್ನಾಗ್ ಆಗ್ತಾ ಇತ್ತು, ಇವ್ರಿಗೆ ಚೆನ್ನಾಗ್ ಆಗ್ಬರ್ಲಿಲ್ಲ. ಯಾಕೆ ಅಂತ ಬಂದಾಗ ಇವರು ಕೂಡ ದೊಡ್ಡವರು ಆಗೋ ತನಕ ಅದೇ ಮನೇಲಿ ತಾನೇ ಬೆಳೆದಿರೋದು. ಇವ್ರೇನ್ ಬೇರೆ ಮನೆಗೆ ಏನು ಹೋಗಿರಲ್ಲ. ಅವ್ರ ಹಿರಿಯರಲ್ಲಿ ಇದ್ದಾರೆ ಅಂತಂದ್ರೆ, ಅವ್ರ ಹಿರಿಯರು ಅಂತಾನೆ ಚೆನ್ನಾಗಿದ್ದಾಗ ಇವ್ರು ಅದೇ ಮನೆಯಲ್ಲೇ ತಾನೇ ಬೆಳೆದಿರೋದು. ಆ ಮನೆ ಆಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಎಜುಕೇಶನ್ ಕೊಡ್ಬಾರ್ದು. ಆಯ್ತಾ? ಅವ್ರಿಗೆ ಚಿಕ್ಕಂದಿನಿಂದಲೇ ಬೇರೆ ಬೇರೆ ತರ ಕಾಯಿಲೆಗಳೆಲ್ಲಾನು ಬರ್ತಾ ಇರ್ಬೇಕು. ಯಾಕಂದ್ರೆ ಮನೆ ಆಗ್ಲಿಲ್ಲ ಅಂತಂದ್ರೆ ಇವೆಲ್ಲಾನು ಕೂಡ ಆಗ್ಲೇಬೇಕು. ಇವೆಲ್ಲಾನು ಕೂಡ ಆಗ್ಲಿಲ್ಲ ಅಂತಂದ್ರೆ ಅವಾಗ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಇವ್ರು ಬೆ ಬೆಳೆದಾದ್ಮೇಲೆ ಇವ್ರು ಒಂದು ಅರ್ನ್ ಮಾಡಕ್ಕೆ ಸ್ಟಾರ್ಟ್ ಆದ್ಮೇಲೆ ಅವ್ರೇನ್ ಮಾಡ್ತಾರೆ, ಇವ್ರಿಗೆ ಅರ್ನಿಂಗು ಕೂಡ ಅಂತಾನೆ ಚೆನ್ನಾಗ್ ಆಗ್ತಾ ಇರುತ್ತೆ. ಕಾಲಕ್ರಮೇಣ ಏನ್ ಮಾಡ್ತಾರೆ ಅಂದ್ರೆ, ಒಂದ್ ಸ್ವಲ್ಪ ಅಂತಾನೆ ಮಾಡರ್ನೈಸೇಷನ್ ಹೋಗ್ಬೇಕು. ಎಲ್ಲರ ತಕ್ಕಂಗೆ ನಾವು ಜೀವನ ಮಾಡ್ಬೇಕು. ಎಲ್ಲರ ತಕ್ಕಂಗೆ ನಾವು ಇರ್ಬೇಕಂತ ಹೇಳ್ಬಿಟ್ಟು ಮನೇನ ಏನ್ ಮಾಡ್ತಾರೆ ಅಂದ್ರೆ, ಇರೋ ಮನೇನೆ ಅವ್ರೇನ್ ಮಾಡ್ತಾರೆ, ಸ್ವಲ್ಪ ಆಲ್ಟ್ರೇಷನ್ ಅಂತಾನೆ ಮಾಡರ್ನೈಸೇಷನ್ ಮಾಡಕ್ ಹೋಗ್ತಾರೆ. ಆ ಮಾಡರ್ನೈಸೇಷನ್ ಮಾಡ್ಬೇಕಾದ್ರೆ ವೇದಿಕ್ ಇದ್ರಲ್ಲಿ ಕೆಲವೊಂದು ಪುರಾವೆಗಳು ಅಂತಾನೆ ಇರುತ್ತೆ. ಆ ಒಂದು ಕೆಲವೊಂದು ಥಿಂಗ್ಸ್ ನಾವು ಕರೆಕ್ಟ್ ಆಗಿ ಅಂತಾನೆ ಫಾಲೋ ಮಾಡ್ಲೇಬೇಕಾಗುತ್ತೆ. ಕರೆಕ್ಟ್ ಆಗಿ ಅಂತಾನೆ ಫಾಲೋ ಮಾಡ್ಲಿಲ್ಲ ಅಂದ್ರೆ ಅವಾಗೆ ಈ ತರ ಎಲ್ಲಾನು ಕೂಡ ಪ್ರಾಬ್ಲಮ್ಸ್ ಅಂತಾನೆ ಸ್ಟಾರ್ಟ್ ಆಗೋದು. ಅದ್ರಲ್ಲಿ 1ನೇ ಸೂತ್ರ, ಫಸ್ಟ್ ಅಂತಾನೆ ಸೂತ್ರ ನಾವು ಬಂದಾಗ, ಯಾವುದೇ ಒಂದು ಗುಡಿಸಲು ಮನೆ ಅಥವಾ ಹಳೆ ಕಾಲ, ಈಗ ಹೆಂಚಿನ ಮನೆ ಅಂತ ನಾವೇನ್ ಕರಿತೀವಿ, ಆ ಹೆಂಚಿನ ಮನೆಗೆ ಮೇಲ್ಗಡೆ ಒಂದೇ ಒಂದು ಉದ್ದುದ್ದೆ ಅಂತಾನೆ ಕಟ್ಟಿಗೆ ಹಾಕಿರ್ತಾರೆ. ಇದು ಫಸ್ಟ್ ಅಂತಾನೆ ಈ ಡೆಡ್ ಎಂಡ್ ಇಂದ ಹಿಡಿದು, ಒಂದು ಡೆಡ್ ಎಂಡ್ ಇಂದ ಹಿಡಿದು ಇನ್ನೊಂದು ಡೆಡ್ ಎಂಡ್ ತನಕ, ಅಂದ್ರೆ ಈ ರೀತಿ ಏನು ಒಂದು ಇದಿರುತ್ತೆ ಮೇಲೆ ಚಾವಣಿ ಏನಿರುತ್ತೆ, ಇಲ್ಲಿಂದ ಇನ್ನೊಂದು ಕಡೆಗೆ. ಆಯ್ತಾ? ನಾವ್ ಈ ರೀತಿ ಅಂತ ತಗೊಂಡಾಗ ಇಲ್ಲಿ ಮಧ್ಯದಲ್ಲಿ ಒಂದು ಕಟ್ಟಿಗೆ ಹಾಕಿರ್ತಾರೆ. ಇದು ಯಾವುದೇ ಒಂದು ನೀವು ಆ ಹೆಂಚಿನ ಮನೆ ಅಥವಾ ಗುಡಿಸಲು ಅಥವಾ ಯಾವುದೇ ಒಂದು ಹುಲ್ಲಿನ ಮನೆಗಳು ಅಂತ ನಾವು ತಗೊಂಡಾಗ ಅದು ಒಂದೇ ಕಟ್ಟಿಗೆ ಇರುತ್ತೆ. ಎಲ್ಲೂ ಕೂಡ ಅದು ಬ್ರೇಕ್ ಆಗಿರಲ್ಲ, ಎಲ್ಲೂ ಕೂಡ ಜಾಯಿಂಟ್ ಮಾಡಿರಲ್ಲ. ಆ ಇದ್ರಲ್ಲಿ ಅಂತ ನಾವು ನೋಡೋದಾದ್ರೆ ಇದು ಸಿಂಗಲ್ ಅಂತಾನೆ ಕಟ್ಟಿಗೆ ಆಗಿರ್ಲೇಬೇಕು. ಸಿಂಗಲ್ ಸಿಂಗಲ್‌ನ ಇವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಚೇಂಜ್ ಮಾಡಕ್ ಹೋಗ್ಬಿಟ್ಟು ಅಲ್ಲೇನ್ ಮಾಡ್ತಾರೆ, ಸಪೋಸ್ ಇದು ಈ ಮನೆಯಲ್ಲಿ ಅವ್ರ ಹಿರಿಯರು ಅಂತಾನೆ ಚೆನ್ನಾಗಿ ಬಾಳಿರ್ತಾರೆ. ಮತ್ತೆ ಕೆಲವೊಂದ್ ದಿನಗಳಾದ್ಮೇಲೆ ಆ ಮನೆನ ಡಿವೈಡ್ ಮಾಡ್ತಾರೆ. ಡಿವೈಡ್ ಮಾಡಿದಾಗ ಇಲ್ಲಿ ಕರೆಕ್ಟ್ ಆಗಿ ಅಂತಾನೆ ಒಂದು ಡಿವೈಡ್ ಮಾಡ್ಬಿಟ್ಟು, ಇದೊಂದು ಒಬ್ರಿಗೆ ಮನೆ, ದೊಡ್ಡವ್ರಿಗೆ ಇದು, ಅಥವಾ ಇದು ಚಿಕ್ಕವ್ರಿಗೆ ಅಂತ ಹೇಳ್ಬಿಟ್ಟು 2 ಭಾಗ ಅಂತಾನೆ ಮಾಡ್ತಾರೆ. ಅವಾಗ ಏನಾಗುತ್ತೆ, ಇದು ಬ್ರೇಕ್ ಆಗುತ್ತೆ, ಇದು ಭಿನ್ನ ಆಗುತ್ತೆ. ಇದು ಭಿನ್ನ ಆದಾಗ ಇವ್ರಿಗೂ ಫಲ ಸಿಗಲ್ಲ, ಇವ್ರಿಗೂ ಫಲ ಸಿಗಲ್ಲ. ಅಥವಾ ಒಬ್ರೇ ಇದಾರೆ, ಒಬ್ರೇನೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇದು ಡಿವೈಡ್ ಏನ್ ಮಾಡಕ್ ಹೋಗಲ್ಲ. ಅವ್ರೇನೆ ಸ್ವಲ್ಪ ನಾನು ಚೇಂಜಸ್ ಮಾಡ್ಕೋಬೇಕು, ಸ್ವಲ್ಪ ಚೇಂಜ್ ಮಾಡ್ಬೇಕು ಅನ್ ಅಂತ ಅನ್ಕೊಂಡ್ ಅವ್ರು ಏನ್ ಮಾಡ್ತಾರಂದ್ರೆ, ಇದನ್ನೇ ಸ್ವಲ್ಪ ಆಲ್ಟರೇಷನ್ ಮಾಡಕ್ ಹೋಗ್ಬಿಟ್ಟು, ಇದ್ ಮೇಲೆ ಮೇಲೆ ಇಲ್ಲೆಲ್ಲಾದ್ರೂ ಕೂಡ ಒಂದ್ ಸ್ವಲ್ಪ ಹೈಟ್ ಕಟ್ಬಿಟ್ಟು ಏನೋ ಒಂದು ಎಕ್ಸ್‌ಟ್ರಾ ತರ ಚೇಂಜ್ ಮಾಡ್ಬೇಕಂತ ಹೋಗ್ತಾರೆ. ಅಥವಾ ಮುಂದಿನ ಇದು ಫ್ರಂಟ್ ಅನ್ಕೊಳ್ಳಿ. ಈ ಮನೆಗೆ ಅಂತಾನೆ ಫ್ರಂಟ್ ಅಂತಾನೆ ಬಂದಿರುತ್ತೆ. ಈ ಫ್ರಂಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇದನ್ನ ಎಲ್ಲಾನು ಚೇಂಜ್ ಮಾಡಕ್ಕೆ ಇಲ್ಲಿ ಪುರಾತನ ಈ ರೀತಿ ಮನೆಗಳನ್ನ ನಾವು ನೋಡಿದಾಗ ಇಲ್ಲಿ ಒಂದು ಗೊಂಬೆ ಹಾಕಿರ್ತಾರೆ, ಇಲ್ಲಿ ಒಂದು ಗೊಂಬೆ ಹಾಕಿರ್ತಾರೆ. ಇವು ಸೇಮ್ ಡೈರೆಕ್ಷನ್ ಅಲ್ಲಿ ಪ್ಯಾರಲಲ್ ಆಗಿ ಅಂತಾನೆ ಅಪೋಸಿಟ್ ಅಲ್ಲಿ ಇರುತ್ತೆ. ಇದು ಸೇಮ್ ಇರಲ್ಲ. ಇದು ಎರಡೂ ಕೂಡ ಸೇಮ್ ಇರಲ್ಲ. ಇದು ಒಂದು ಚಿಹ್ನೆ ಆಗಿರುತ್ತೆ, ಇದು ಒಂದು ಚಿಹ್ನೆ ಆಗಿರುತ್ತೆ. ಈ ಚಿಹ್ನೆಗಳು ಕೂಡ ಹಳೆ ಮನೆಗಳಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಹಳೆ ಮನೆಗಳು ಯಾವ್ದಾದ್ರು ಇದ್ರೆ ನೋಡ್ಬೋದು. ಇದಾದ್ಮೇಲೆ ಇಲ್ಲೂ ಕೂಡ ಕೆಲವೊಂದು ಸಣ್ಣದಾಗಿ ವಿಂಡೋ ಕೂಡ ಅಂತಾನೆ ಇಟ್ಟಿರ್ತಾರೆ. ಇಲ್ಲಿ ಏನಾದ್ರು ವಿಂಡೋ ಇಟ್ಟಿದ್ರೆ ಇಲ್ಲಿ ಇರುತ್ತೆ. ಇಲ್ಲಿಲ್ಲ ಅಂದ್ರೆ ಇಲ್ಲೂ ಕೂಡ ಇರಲ್ಲ. ಅದನ್ನು ಕೂಡ ನಾವು ಅಂತಾನೆ ಗಣನೆಗೆ ತಗೋಬೇಕು. ಇಲ್ಲಿ ಫ್ರಂಟ್ ಅಲ್ಲಿ ಚೇಂಜ್ ಮಾಡ್ಬೇಕಂತ ಹೇಳ್ಬಿಟ್ಟು ಇದನ್ನೆಲ್ಲಾನು ಕೂಡ ಹಳೇದಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಹೊಡಿತಾರೆ ಅನ್ಕೊಳ್ಳಿ. ಇದನ್ನ ಹೊಡೆದಾಗ ಇದು ಏನೋ ಸಣ್ಣದ್ ಹಾಕಿದಾರೆ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಇದಕ್ಕೆ ಗಮನ ಹರಿಸಿದ್ರ ಅವ್ರು ಚೇಂಜ್ ಮಾಡಾದ್ಮೇಲೆ ಇದನ್ನ ಬಿಟ್ಬಿಡ್ತಾರೆ. ಇದನ್ನೇನ್ ಮಾಡ್ತಾರೆ, ಚೇಂಜ್ ಎಲ್ಲ ಮಾಡಿದಾರೆ, ಇದನ್ನ ಬಿಟ್ಬಿಟ್ಟಿದ್ದಾರೆ. ಇಲ್ಲಿ ಏನೈತೆ ಇದೆಲ್ಲಾನು ಕೂಡ ತೆಗೆದ್ಬಿಟ್ಟು
ಸ್ವಲ್ಪ ಏನಂತಾನೆ ಚೇಂಜಸ್, ಮಾಡರ್ನೈಸೇಷನ್, ಡಿಸೈನ್ಸ್ ಏನೇನೋ ಮಾಡಿ ಇಲ್ಲಿ ಫ್ರಂಟ್ ಅಲ್ಲಿ ತುಂಬಾ ಲುಕ್ ಬರೋ ರೀತಿ ಮಾಡ್ಕೊಂಡಿದ್ದಾರೆ. ಬಟ್ ಹಿಂದೆ ಇಲ್ಲಿ ಚಿಹ್ನೆ ಐತೆ, ಇಲ್ಲಿ ಚಿಹ್ನೆ ಮುಂಚೆ ಇತ್ತು, ಇವಾಗ ಏನಾಗೈತೆ ಚಿಹ್ನೆ ಇಲ್ಲ. ಇದು ಏನಾಗುತ್ತೆ ಆ ಟೋಟಲಿ ಅವ್ರಿಗೆ ಚೇಂಜಸ್ ಮಾಡಾದ್ಮೇಲೆ ನನ್ಗೆ ಇಲ್ಲಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾರೆ. ಅವಾಗ ನೀವು ಈ ಮನೆಗೆ ಯಾವುದೇ ತರ ಮಾಡ್ರನ್ ವಾಸ್ತು ಆದ್ರೂ ತಗೊಳ್ಳಿ, ಅಥವಾ ಈಗ ಪ್ರೆಸೆಂಟ್ ಇರುವಂತ ಒಂದು ಮಹಾವಾಸ್ತು ಅಥವಾ ಈ ಒಂದು ಡೈರೆಕ್ಷನ್ ವಾಸ್ತು, ಡೈರೆಕ್ಷನಲ್ ವಾಸ್ತು ಇರ್ಬೋದು, ಅಥವಾ ಯಾವುದೇ ತರ ನ್ಯೂಮರಾಲಜಿ ವಾಸ್ತು ಇರ್ಬೋದು, ಅಥವಾ ಆಸ್ಟ್ರಾಲಜಿ ರಿಲೇಟ್ ಮಾಡಿ ಲಗ್ನ ಬೇಸ್ ಮಾಡ್ಕೊಂಡು, ಅಥವಾ ಬೇರೆದು ಅಂದಿದ ತಕ್ಷಣ ರಾಶಿ ಬೇಸ್ ಮಾಡ್ಕೊಂಡು, ಅಥವಾ ಹೆಸರು ಬೇಸ್ ಅಂತಾನೆ ಕರೆಕ್ಟ್ ಆಗಿ ಬರುತ್ತೆ. ಹೆಸರಲ್ಲಿನೇ ಎಲ್ಲಾನು ಕೂಡ ನಮ್ಮ ಹಿರಿಯರು ಅಂತ ನೋಡ್ತಾ ಇದ್ರು, ಹೆಸರು ತಕ್ಕನಾಗೆ ನೋಡ್ತಾ ಇದ್ದಿದ್ದು. ಈ ರೀತಿ ಎಲ್ಲಾನು ಮಾಡ್ತಾ ಹೋದಾಗ ಅಲ್ಲಿ ಎಲ್ಲೋ ಒಂದ್ ಕಡೆ ಎಲ್ಲೂ ಕೂಡ ಅವ್ರಿಗೆ ಎಲ್ಲಿ ರಾಂಗ್ ಆಗೈತೆ, ಎಲ್ಲಿ ರೈಟ್ ಐತೆ ಅನ್ನೋದು ಎಲ್ಲೂ ಕೂಡ ಅವ್ರಿಗೆ ಸಿಗಲ್ಲ. ಆಯ್ತಾ? ಅದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಇದೇ ರೀತಿ ತುಂಬಾನೇ ಈ ಒಂದು ವೇದಿಕೆ ಇದ್ರಲ್ಲಿ ನಮ್ಗೆ ತುಂಬಾನೇ ಬೇರೆ ಬೇರೆ ರೀತಿಯಾದಂತ ಒಂದು ಸೂತ್ರಗಳು ಅಂತಾನೆ ಸಿಗುತ್ತೆ. ಅದ್ರ ಪ್ರಕಾರ ನಾವು ಅಂತಾನೆ ಕರೆಕ್ಟ್ ಆಗಿ ಅಂತಾನೆ ಮಾಡ್ಕೊಂಡ್ರೆ ನಮ್ಗೆ ಅಷ್ಟೇ ಒಂದು ಅಷ್ಟೇ ಒಂದು ಎಫೆಕ್ಟಿವ್ನೆಸ್ ಅನ್ನೋದು ಸಿಗೋ ಚಾನ್ಸಸ್ ಅಂತಾನೆ ತುಂಬಾನೇ ಐತಂತ ಹೇಳ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ ಚೈನೀಸ್ ಅಂತಾನೆ ಬಂದಾಗ, ಈಗ ಪ್ರೆಸೆಂಟ್ಲಿ ಏನೈತೆ ಚೈನೀಸ್ ಅಂತ ನಾವು ತುಂಬಾನೇ ಆಗ್ತಾ ಹೋಗ್ತೀವಿ. ಈ ಚೈನೀಸ್ ಅಲ್ಲಿ ಬಂದಾಗ ಅದು ಫೆಂಗ್ ಅಂತ ಕೂಡ ನಾವು ಕಾಲ್ ಮಾಡ್ತೀವಿ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಆಬ್ಜೆಕ್ಟ್ಸ್ ಇಂಪಾರ್ಟೆನ್ಸ್ ಕೊಡ್ತಾರೆ. ಆಬ್ಜೆಕ್ಟ್ಸ್ ಇರ್ಬೋದು, ಅಥವಾ ಅನಿಮಲ್ಸ್ ಇರ್ಬೋದು, ಅಥವಾ ಕೆಲವೊಂದು ಡಿಸೈನ್, ಅವ್ರದೇ ಆದಂತ ಡಿಸೈನ್, ದಟ್ ಈಸ್ ಚಿಹ್ನೆಗಳ ಮುಖಾಂತರ ಆ ಒಂದು ಫೆಂಗ್ಶುಯಿ ಅನ್ನೋದೇ ಅಂತಾನೆ ಮಾಡಿರ್ತಾರೆ. ಈ ಫೆಂಗ್ಶುಯಿ ಬಂದ್ಬಿಟ್ಟು ಅಂತಾನೆ ಚೈನೀಸ್ದೇನೆ. ಈ ಒಂದು ಫೆಂಗ್ಶುಯಿನಲ್ಲಿ ನಾವು ಮಾಡಿದಾಗ, ಈಗ ನಮ್ಮ ಒಂದು ಮನೆಗಳಿಗೆ ನಾವು ಫೆಂಗ್ಶುಯಿ ಅಂತ ಅಡಾಪ್ಟ್ ಮಾಡ್ಕೊಂಡಿದ್ವಿ ಅನ್ಕೊಳ್ಳಿ. ಸಪೋಸ್ ಫೆಂಗ್ಶುಯಿ ಪ್ರಕಾರ ನಮ್ಮ ಮನೆಗಳಿಗೆ ಬೇರೆ ಬೇರೆ ರೀತಿಯಾದಂತ ಎಲ್ಲಾ ಥಿಂಗ್ಸ್ ಕೂಡ ನಾವು ಎಕ್ಸ್ಟರ್ನಲ್ ಥಿಂಗ್ಸ್ ಎಲ್ಲ ತಂದಿಟ್ಕೊಂಡಿದೀವಿ. ಎಕ್ಸ್ಟರ್ನಲ್ ಥಿಂಗ್ಸ್ ಏನೇನ್ ತಂದಿಟ್ಕೊಂಡಿರ್ತೀವಿ ಅಂತಂದ್ರೆ, ಸೇ ಫಾರ್ ಎಕ್ಸಾಂಪಲ್ ಚೈನೀಸ್ ಅಲ್ಲಿ ಪಕ್ವಾ ಮಿರರ್ಸ್ ಅಂತ ಬರುತ್ತೆ ಮೇಜರ್ಲಿ. ಆ ಒಂದು ಪಕ್ವಾ ಮಿರರ್ಸ್ ಅಂತ ನಾವು ಹಾಕೊಂಡಿದೀವಿ ಅನ್ಕೊಳ್ಳಿ. ಅದು ಹಾಕೊಂಡಿರೋದು ವರ್ಕ್ ಆಗುತ್ತಾ ಅಥವಾ ಇಲ್ಲ? ವರ್ಕ್ ಆಗ್ಬೇಕಂತಂದ್ರೆ ಆಕ್ಚುಲಿ ಅಂತಾನೆ ವರ್ಕ್ ಆಗುತ್ತಂತಾಗ ವರ್ಕ್ ಆಗುತ್ತೆ. ಬಟ್ ಅದಕ್ಕೆ ಸರ್ಟೈನ್ ಡಿಗ್ರೀಸ್ ಅಂತಾನೆ ಅಲೈನ್ಮೆಂಟ್ ಅಂತ ನಾವು ನೋಡ್ಬೇಕು. ಆ ಅಲೈನ್ಮೆಂಟ್ ಅಂತಾನೆ ಯಾವ ರೀತಿ ಎಲ್ಲಾರ್ಗೂ ಕೂಡ ಅಂತಾನೆ ಹಾಕೊಂಡಿದ ತಕ್ಷಣ ಎಲ್ಲರಿಗೂ ವರ್ಕ್ ಆಗುತ್ತೆ ಅಂತಂದ್ರೆ ಎಲ್ಲರಿಗೂ ಕೂಡ ಅಂತಾನೆ ವರ್ಕ್ ಆಗಲ್ಲ. ಎಲ್ಲಾ ಮನೆಗಳಿಗೂ ಕೂಡ ಅದು ವರ್ಕ್ ಆಗಲ್ಲ. ಯಾವ ಮನೆಗಳಿಗೆ ಅಂತಾನೆ ನಾವು ಫೆಂಗ್ಶುಯಿ ಮಾಡ್ಬೇಕು, ಯಾವ ಮನೆಗಳಿಗೆ ಅಂತಾನೆ ಫೆಂಗ್ಶುಯಿ ಮಾಡಬಾರ್ದು ಅನ್ನೋದು ಕೂಡ ನಮ್ಗೆ ಕ್ಲೀನ್ ಆಗಿ ಗೊತ್ತಿರ್ಬೇಕು. ಸುಮ್ನೆ ಎಲ್ಲರಿಗೂ ಕೂಡ ಎಲ್ಲದಕ್ಕೂ ಕೂಡ ಫೆಂಗ್ಶುಯಿ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಮಾಡಿದ್ರೆ ಅಲ್ಲಿ ಕೆಲವೊಂದ್ಸತಿ ನಮ್ಗೆ ಅದು ರಿವರ್ಸ್ ಅಲ್ಲಿ ಅಥವಾ ಬ್ಯಾಡ್ ಎಫೆಕ್ಟ್ಸ್ ಅಂತ ಕೊಡೋ ಚಾನ್ಸಸ್ ಕೂಡ ತುಂಬಾನೇ ನಾವು ನೋಡ್ಬೋದು. ಆಯ್ತಾ? ಯಾವ ಸಂದರ್ಭದಲ್ಲಿ ಮಾಡ್ಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಿರ್ಬೇಕಾಗುತ್ತೆ. ಆವಾಗ ಬಂದು ಈ ಒಂದು ಪಕ್ವಾ ಮಿರರ್ಸ್ ಅಂತಾನೆ ಹಾಕಿದಾಗ ಕೆಲವೊಂದ್ಸತಿ ನಮ್ಗೆ ಅಂತಾನೆ ಬೆನಿಫಿಟ್ಸ್ ಕೆಲವೊಂದು ಮನೆಗಳಿಗೆ ಅದು ಬೆನಿಫಿಟ್ಸ್ ಅಂತಾನೆ ಕಂಡಿರ್ಬೋದು. ಕೆಲವೊಂದು ಮನೆಗಳಿಗೆ ಬೆನಿಫಿಟ್ಸ್ ಅಂತಾನೆ ಕಂಡಿರದೇ ಇರ್ಬೋದು. ಅಂತ ಸಂದರ್ಭಗಳಲ್ಲಿ, ಅಂತ ಸಿಚುಯೇಷನ್ ನಾವು ಯಾವ ರೀತಿ ಅಂತಾನೆ ಅದನ್ನ ನಾವು ಗಣನೆಗೆ ಅಂತ ತಗೋಬೇಕು, ಯಾವ ರೀತಿ ಅದನ್ನ ನಾವು ಕನ್ಸಿಡರ್ ಮಾಡ್ಬೇಕು, ಅದನ್ನ ಕನ್ಸಿಡರ್ ಮಾಡ್ಬೇಕಾ ಅಥವಾ ಬೇಡವಾ? ಸಪೋಸ್ ಅದೇ ಒಂದು ಫೆಂಗ್ಶುಯಿನಲ್ಲಿ ಸೇ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಗೋಡೆ ಮೇಲೆ ಗ್ರೀನ್ರಿ ಅಂತಾನೆ ಹಾಕಿ ಅಂತಿರುತ್ತೆ. ಗ್ರೀನ್ ಕಲರ್ ಅಂತಾನೆ ಸೀನ್ರಿ ಹಾಕಿ ಅಂತಿರುತ್ತೆ. ಆ ಸೀನ್ರಿ ಅಂತಾನೆ ಹಾಕಿದ ತಕ್ಷಣ ಅದು ಒಳ್ಳೇದಾಗುತ್ತಾ ಅಥವಾ ಇಲ್ಲ? ಆಯ್ತಾ? ಯಾವ ರೀತಿ ಅದನ್ನ ನಾವು ಕನ್ಸಿಡರ್ ಮಾಡೋದು? ಅಥವಾ ಯಾವುದೋ ಒಂದು ಪ್ಲೇಸ್ ಅಲ್ಲಿ ವಾಟರ್ ಫಾಲ್ಸ್ ಅಂತಾನೆ ಹಾಕಿ ಅಂತಾರೆ. ಆ ವಾಟರ್ ಫಾಲ್ಸ್ ಅಂತಾನೆ ಹಾಕಿದಾಗ ಅದು ಕರೆಕ್ಟ್ ಬರುತ್ತಾ ಇಲ್ವಾ? ಅದಾದ್ಮೇಲೆ ಈ ಒಂದು ಫೆಂಗ್ಶುಯಿನಲ್ಲೇನೆ ವಿಂಡ್ ಕೂಡ ಅಂತಾನೆ ಹಾಕಿ ಅಂತಾರೆ. 7 ವಿಂಡ್ 6 ವಿಂಡ್ ಹಾಕಿ ಅಂತ ಹೇಳ್ತಾರೆ. ಕ್ರಿಸ್ಟಲ್ಸ್ ಹಾಕಿ ಅಂತ ಹೇಳ್ತಾರೆ. ಕ್ರಿಸ್ಟಲ್ ಅಂತಾನೆ ಈ ಒಂದು ಸ್ಫಟಿಕ ಏನ್ ಬರುತ್ತೆ, ಸ್ಫಟಿಕ ಬಾಲ್ಸ್ ಅಂತಾನೆ ಹಾಕಿ ಅಂತ ಹೇಳ್ತಾರೆ. ಆ ಸ್ಫಟಿಕನ ಎಲ್ಲಿ ಹಾಕಿದ್ರೆ ನಮ್ಗೆ ಅಂತಾನೆ ಬೆನಿಫಿಟ್ ಬರುತ್ತೆ, ಎಲ್ಲಿ ಹಾಕಿದ್ರೆ ಬೆನಿಫಿಟ್ ಬರಲ್ಲ, ಯಾವ ಸಂದರ್ಭದಲ್ಲಿ ಅಂತಾನೆ ನಾವು ಹಾಕ್ಬೇಕು, ಯಾವ ಸಂದರ್ಭದಲ್ಲಿ ನಾವು ಹಾಕ್ಬಾರ್ದು ಅನ್ನೋದು ಕೂಡ ನಮ್ಗೆ ಅಂತಾನೆ ಗೊತ್ತಿರ್ಬೇಕಾಗುತ್ತೆ. ಅದರ್ವೈಸ್ ಅಂತಾನೆ ಅದು ಯಾವ್ದು ಕೂಡ ನಮ್ಗೆ ವರ್ಕ್ ಆಗಲ್ಲ. ಆಯ್ತಾ? ಅಂತ ಸಂದರ್ಭದಲ್ಲಿ ನಾವು ಏನೇ ಕೊಟ್ಟಿದ್ರು ಕೂಡ ಅದು ವರ್ಕ್ ಆಗದೆ ಇದ್ದಾಗ ನಮ್ಮ ಮೇಲೇನೆ ಮತ್ತೆ ಅಂತಾನೆ ದೂಷಣೆಗಳು ಅಂತಾನೆ ಬರುತ್ತೆ. ಸುಮ್ನೆ ಇದೆಲ್ಲಾನು ಹಾಕ್ಬಿಟ್ಟು ನಮ್ಗೆ ಆ ಮನೆಯಲ್ಲಿ ಮತ್ತೆ ವಾಸ ಮಾಡೋರ್ಗೂ ಕೂಡ ಕೆಲವೊಂದು ಸಿಚುಯೇಷನ್ ಅಲ್ಲಿ ಅವ್ರಿಗೆ ಅವರಷ್ಟಕ್ಕೆ ಅವ್ರಿಗೇನೆ
ಮಾನಸಿಕ ತೊಂದರೆಗಳು, ಮಾನಸಿಕ ಹಿಂಸೆಗಳು ಕೂಡ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ಎಸ್ಪೆಷಲಿ ಇವಾಗ ಪ್ರೆಸೆಂಟ್ಲಿ ಈ ಒಂದು ಡೈರೆಕ್ಷನಲ್ ವಾಸ್ತುನಲ್ಲಿ ಬಂದಾಗ ಕೆಲವೊಂದು ಕಲರ್ಸ್ ಏನಂತಾನೆ ಕೆಲವು ಕಲರ್ಸ್ ಏನಂತಾನೆ ಕೆಲವೊಂದು ಡೈರೆಕ್ಷನಲ್ಲಿ ಅಂಟಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕೆಲವೊಂದು ಡೈರೆಕ್ಷನಲ್ಲಿ ಅಂತಾನೆ ಆ ರೀತಿ ಅಂಟಿಸಿದಾಗ ಒಳ್ಳೇದಾಗಿರೋದು ಉಂಟು. ಅದ್ರ ಜೊತೆ ಕೆಲವೊಬ್ಬರಿಗೆ ಒಳ್ಳೇದಾಗದೇ ಇರೋದು ಉಂಟು. ಆಯ್ತಾ? ಆ ರೀತಿ ಬಂದಾಗ ಯಾವ ಸಂದರ್ಭದಲ್ಲಿ ಅದು ಒಳ್ಳೇದಾಗುತ್ತೆ, ಯಾವ ಸಂದರ್ಭದಲ್ಲಿ ಒಳ್ಳೇದಾಗಲ್ಲ. ಅದನ್ನು ಕೂಡ ನಾವು ನೋಡ್ಲೇಬೇಕಾಗುತ್ತೆ. ಯಾಕಂದ್ರೆ ನಾವು ಸುಮ್ನೆ ಯಾವ ಮನೆ ಯಾವ ರೀತಿ ಐತೆ ಅದನ್ನ ನಾವು ನೋಡ್ದಿರ ಸುಮ್ನೆ ಎಲ್ಲಾ ಕಡೆನೂ ಹೋಗಿ ಆ ರೀತಿ ಅನ್ಸ್ತಾ ಬಂದಾಗ ಕೆಲವೊಂದ್ಸತಿ ಆ ಅವರೇ ಹೇಳ್ತಾರೆ ನಮ್ಗೆ ಪರಿಹಾರಗಳು ಆಗೈತೆ ಅಂತ ಹೇಳ್ಬಿಟ್ಟು. ಕೆಲವೊಂದ್ಸತಿ ಏನ್ ಹೇಳ್ತಾರೆ ನಾವು ಎಷ್ಟೇ ಒಂದು ಕಲರ್ಸ್ ಅಂತ ಚೇಂಜ್ ಮಾಡಿ ಬಂದ್ರು ಕೂಡ ನಮ್ಗೆ ಆಗಿಲ್ಲ. ನಮ್ಗೆ ಏನೂ ರಿಸಲ್ಟ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಒಂಥರ ಬೇರೆ ರೀತಿನೇ ಮಾತಾಡೋದು ಕೂಡ ಉಂಟು. ಅದನ್ನು ಕೂಡ ನಾವು ನೋಡ್ಬೋದು. ಆಯ್ತಾ? ಈ ರೀತಿ ಬಂದಾಗ ನಾವು ಯಾವ ಸಿಚುಯೇಷನ್ ಅಲ್ಲಿ ಯಾವ ರೀತಿ ಅಂತ ಅನ್ನೋದಕ್ಕೆಲ್ಲಾನು ಕೂಡ ನಾವು ಚೇಂಜಸ್ ಮಾಡ್ಬೇಕು. ಅದನ್ನು ಕೂಡ ಒಂದು ಎಕ್ಸ್‌ಟ್ರಾ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ. ಯಾವ್ದನ್ನ ಕನ್ಸಿಡರ್ ಮಾಡ್ಬೇಕು, ನಾವು ಯಾವ್ದನ್ನ ಕನ್ಸಿಡರ್ ಮಾಡಬಾರದು. ಈ ರೀತಿ ಇದ್ದಾಗ ನಾವು ಯಾವ್ದನ್ನ ನಾವು ರೆಮಿಡಿಯಾಗಿ ಅಂತಾನೆ ನಾವು ಕೊಡಬೇಕಾಗುತ್ತೆ. ಆಯ್ತಾ? ಅದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದು ನಾವು ಚೈನೀಸ್ ಅಂತ ಡಿಸ್ಕಸ್ ಮಾಡ್ತೀವಿ. ಚೈನೀಸ್ ಅಂತ ಡಿಸ್ಕಸ್ ಮಾಡ್ಬೇಕಾದ್ರೆ ಚೈನೀಸ್ ಅಲ್ಲಿ ಅವರು ಮನೆಗಳಿಗೆ ಅಂತಾನೆ ನೀವು ಎಲ್ಲಾದ್ರೂ ಬೇಕಾದ್ರೆ ಒಂದು ಗೂಗಲ್ ಅಂತಾನೆ ಸರ್ಚ್ ಮಾಡಿ ನೋಡಿ. ಚೈನೀಸ್ ಒಂದು ಲೇಔಟ್ಸ್ ಅಂತಾನೆ ಫಸ್ಟ್ ಅಬ್ಸರ್ವ್ ಮಾಡಿ. ಚೈನೀಸ್ ವಾಸ್ತು ಅಂತಾನೆ ಅವ್ರು ಮಾಡ್ಕೊಂಡಿದ್ದು. ಅದನ್ನ ನಾವು ಇವಾಗ ನಮ್ಮ ಒಂದು ಈ ಒಂದು ಭಾರತೀಯ ಪರಂಪರೆಯಲ್ಲಿ ಅಂತ ನಾವು ಅಡಾಪ್ಟ್ ಮಾಡ್ತಾ ಬಂದಾಗ, ಇಲ್ಲಿ ಅಡಾಪ್ಟ್ ಮಾಡ್ತಾ ಇದೀವಿ ಅಂದಾಗ ನಮ್ಮ ಒಂದು ಸನಾತನ ಪರಂಪರೆ ನಮ್ದೇ ಬೇರೆ, ಅವ್ರದ್ದು ಅಂತಾನೆ ಪರಂಪರೆನೇ ಬೇರೆ. ಅವ್ರ ಪರಂಪರೆ ಪ್ರಕಾರ ಅಂತಾನೆ ಅವ್ರು ಅಡಾಪ್ಟ್ ಮಾಡ್ಕೊಂತ ಬಂದಿರ್ತಾರೆ. ಅವ್ರು ಅಡಾಪ್ಟ್ ಮಾಡ್ಕೊಂತ ಬಂದಿದ್ರು ಅಂತಂದ್ರೆ ಅವರ ಒಂದು ಡಿಸೈನ್ಸ್ ಎಲ್ಲಾನು ಕೂಡ ಒಂದು ಫ್ಲಾಟ್ ಅಂತಾನೆ ಯಾವ ರೀತಿ ಇರುತ್ತೆ, ಆ ಒಂದು ಫ್ಲಾಟ್ ಏನೇನ್ ನೋಡ್ತಾರೆ ಅವ್ರು ಅನ್ನೋದು ಫಸ್ಟ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದ್ರ ಪ್ರಕಾರ ಇರುವಂತ ಮನೆಗಳಿಗೆ ನಮ್ಮ ಇಂಡಿಯಾದಲ್ಲೂ ಕೂಡ ಅಡಾಪ್ಟ್ ಮಾಡಿದ್ರೆ ಅದು ಕರೆಕ್ಟ್ ಆಗಿ ಅಂತಾನೆ ವರ್ಕ್ ಆಗುತ್ತೆ. ಅದು ಬಿಟ್ಬಿಟ್ಟು ನಾವು ಇಂಡಿಯನ್ ಸನಾತನ ಪರಂಪರೆ ಪ್ರಕಾರ ಇರುವಂತ ಮನೆಗಳಿಗೆ ನಾವು ಈ ರೀತಿ ಏನಾದ್ರೂ ಕೂಡ ಚೈನೀಸ್ ಫೆಂಗ್ ಏನಾದ್ರು ಅಡಾಪ್ಟ್ ಮಾಡಿದ್ರೆ ಅಂದ್ರೆ ಅದು ಅಷ್ಟು ಅಕ್ಯುರೇಸಿ ಅನ್ನೋದು ಬರಲ್ಲ. ಅಂತ ಸಿಚುಯೇಷನ್ ಬಂದಾಗ ಯಾವ್ಯಾವ ರೀತಿ ಅಂತ ನಾವು ಅದನ್ನೆಲ್ಲ ಅಡಾಪ್ಟ್ ಮಾಡ್ಬೇಕು ಅನ್ನೋದೆಲ್ಲಾನು ಕೂಡ ಮುಂದಿನ ತರಗತಿಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ಲಾಗುತ್ತೆ. ಆಯ್ತಾ? ಇದು ಕೂಡ ಇದ್ರಲ್ಲಿ ಒಂದು ಭಾಗ. ಇದು ಚೈನೀಸ್ ಅಂತಾನೆ ವಾಸ್ತು ಹೇಗೆ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳಿದ್ದು. ಈಗ ನೆಕ್ಸ್ಟ್ ವಾಸ್ತುವಿನ ನಿಜವಾದ ಸೂತ್ರಗಳು ಯಾವ್ಯಾವು? ನಾನು ಆಲ್ರೆಡಿ ಹೇಳ್ದೆ. ವಾಸ್ತುವಿನ ನಿಜವಾದ ಸೂತ್ರಗಳು ಅಂತ ಬಂದಾಗ ನಾವು ಸನಾತನ ಪರಂಪರೆಯಲ್ಲಿ ಹಿಂದೂ ಸನಾತನ ಪರಂಪರೆಯಲ್ಲಿ ಬಂದಾಗ ಒಂದೊಂದು ಡೈರೆಕ್ಷನ್ಸ್‌ಗೂ ಕೂಡ ಅದರದೇ ಆದಂತಹ ಸೂತ್ರಗಳಿದಾವೆ. ಈಸ್ಟ್ ಬಂದಾಗ ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಈ ರೀತಿ ಬಂದಾಗ ಅದರದೇ ಆದಂತ ಒಂದು ಸೂತ್ರಗಳು ಅಂತಾನೆ ಬರುತ್ತೆ. ನಾರ್ತ್ ಈಸ್ಟ್‌ಗೆ ಅಂತಾನೆ ಸಪರೇಟ್ ಬರುತ್ತೆ. ಸೌತ್ ಈಸ್ಟ್‌ಗೆ ಅಂತಾನೆ ಸಪರೇಟ್ ಬರುತ್ತೆ. ಸೌತ್ ವೆಸ್ಟ್‌ಗೆ ಸಪರೇಟ್ ಬರುತ್ತೆ. ನಾರ್ತ್ ವೆಸ್ಟ್‌ಗೆ ಸಪರೇಟ್ ಬರುತ್ತೆ. ಈ ರೀತಿ ಎಲ್ಲಾ ಕಡೆ ನೋಡಿದಾಗ 108 ಸೂತ್ರಗಳು ಬೇರೆ ಬೇರೆ ಇದಕ್ಕೆ ಇದಾವೆ. ಆಯ್ತಾ? ಅವನ್ನೆಲ್ಲಾನು ಕೂಡ ನಾವು ಅಡಾಪ್ಟ್ ಮಾಡಿದೀವಿ ಅಂತ ಅವಾಗ ಅದು 100% ವಾಸ್ತು. ಅಲ್ಲಿ ಬೇರೆ ಯಾವುದೇ ಒಂದು ಎಕ್ಸ್ಟರ್ನಲ್ ಡಿವೈಸಸ್, ಎಕ್ಸ್ಟರ್ನಲ್ ಎಕ್ವಿಪ್‌ಮೆಂಟ್ಸ್, ಆರ್ಟಿಫಿಷಿಯಲ್ ಎಕ್ವಿಪ್‌ಮೆಂಟ್ಸ್ ಏನೂ ಕೂಡ ಇಡೋ ಅವಶ್ಯಕತೆ ಇಲ್ಲ. ನೀವು ಇವಾಗ್ಲೂ ಕೂಡ ಯಾವ್ದಾದ್ರು ಹಳೆ ಮನೆಗಳಿಗೆ ಅಂತಾನೆ ಪೂರ್ವಜರಿಗೆ ಅಂತಾನೆ ಕಟ್ಟಿರೋ ಮನೆಗಳಿಗೆ ಅಂತ ನೋಡಿ, ಆ ಮನೆಗಳಲ್ಲಿ ಯಾವುದೇ ತರ ಈ ರೀತಿಯಾದಂತ ಒಂದು ಆರ್ಟಿಫಿಷಿಯಲ್ ಏನೂ ಕೂಡ ಇರಲ್ಲ. ಆರ್ಟಿಫಿಷಿಯಲ್ ಏನೂ ಇರಲ್ಲ. ಬಟ್ ಆ ಮನೆಗಳಲ್ಲಿ ಅವರು ನೂರಾರು ವರ್ಷಗಳ ಕಾಲ ಸುಖವಾದ ಜೀವನ ಅಂತಾನೆ ಆ ಸಾಗಿಸ್ತಾ ಬಂದಿರ್ತಾರೆ. ಆಯ್ತಾ? ಅಂತ ಮನೆಗಳಲ್ಲಿ ಏನೂ ಕೂಡ ಇಟ್ಟಿಲ್ದೆ ಇದ್ದಾಗ ಅವಾಗ ಅವ್ರಿಗೆ ಚೆನ್ನಾಗ್ ಆಗೋದೇನು? ಇವಾಗ ಅದೆಲ್ಲ ಬೇಕಂತ ಹೇಳ್ಬಿಟ್ಟು ನಾವು ಬೇರೆ ಬೇರೆದ್ ಏನೇನೋ ತಂದಿಟ್ಕೊಳೋದು ಏನಕ್ಕೆ? ಏನಕ್ಕೆ ತಂದಿಟ್ಕೋಬೇಕು? ಯಾವ ಸಂದರ್ಭದಲ್ಲಿ ಅಂತ ನಾವು ತಂದಿಟ್ಕೋಬೇಕು ಅನ್ನೋದು ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಆ ಸೂತ್ರಗಳ ಪ್ರಕಾರ ಅಂತಾನೆ ಮನೆಯನ್ನ ಮಾಡ್ಕೊಂಡ್ರೆ ನಮ್ಗೆ ಅಷ್ಟೇ ಒಂದು ಬೆನಿಫಿಟ್ ಅನ್ನೋದು ಬರುತ್ತೆ. ಇವಾಗ ನಾವು ಅಷ್ಟನ್ನು ಮಾಡ್ಕೊಳಕ್ಕಾಗಲ್ಲ. ಕೆಲವೊಂದು ಏನಂತಾನೆ ಅದನ್ನು ಕೂಡ ಮಿನಿಮಮ್ ಅಲ್ಲಿ ಮಿನಿಮಮ್. ಯಾಕಂದ್ರೆ ಈ ಮೆಟ್ರೋ ಸಿಟಿಗಳಲ್ಲಂತ ಬಂದಾಗ ಜಾಗದ ಕೊರತೆ, ಜಾಗದ ಒಂದು ಅಭಾವ, ಅದರ ಜೊತೆಗೆ ಲಕ್ಷಾನುಗಟ್ಲೆ ಅಂತಾನೆ ಇನ್ವೆಸ್ಟ್ ಮಾಡಿರ್ತೀವಿ. ಒಂದಡಿ ಕೂಡನು ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ ಆ ರೀತಿ ಅಂತಾನೆ ನಾವು ಲೆಕ್ಕಗಳನ್ನ ಮಾಡ್ಕೊಂಡು ಇದ್ದಾಗ ಅಲ್ಲಿ ಯಾವ ರೀತಿ ಅಂತಾನೆ ಇದು ನಾವು ತಗೋಬೇಕು, ಯಾವ ರೀತಿ ಕನ್ಸಿಡರ್ ಮಾಡ್ಬೇಕು ಅನ್ನೋದು ಕೂಡ ನಾವು ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗುತ್ತೆ. ಅದಷ್ಟು ಸೂತ್ರಗಳು ಕೂಡ ಮುಂದಿನ ಕ್ಲಾಸ್‌ಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ಲಾಗುತ್ತೆ. ಬಟ್ ನೆಕ್ಸ್ಟ್ ಬರುವಂತದ್ದು ಟಿಬೇಟಿಯನ್ ವಾಸ್ತು. ಏನಿದು ಹೊಸದೇ ಅಂತಾನೆ ಟಿಬೇಟಿಯನ್ ವಾಸ್ತು. ಟಿಬೇಟಿಯನ್ ವಾಸ್ತು ಚೈನೀಸ್ ವಾಸ್ತು ಇದ್ದಂಗೆ ಇದು ಕೂಡ ಟಿಬೇಟಿಯನ್ಸ್ ಕೂಡ ಅವ್ರದೇ ಆದಂತ ಒಂದು
ಸಪರೇಟ್ ಆದಂತ ಒಂದು ವಾಸ್ತು ಶಾಸ್ತ್ರ ಪ್ರಕಾರ ಅವರು ಸಪರೇಟ್ ಆದಂತ ಒಂದು ಇನ್ಫಾರ್ಮೇಶನ್ ಏತನ ಕೊಡ್ತಾ ಬರ್ತಾರೆ. ಅವ್ರದ್ದೇ ಆದಂತ ಒಂದು ವೇನಲ್ಲಿ ಏತನ ಕೊಡ್ತಾ ಬರ್ತಾರೆ. ಇಲ್ಲಿ ಇದು ಕೂಡ ಸಿಂಪಲ್ ಏನೆ. ನಾವ್ ಏನು 12 ರಾಶಿಗಳನ್ನ ಏತನೆ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಅವರು 12 ಎಲಿಮೆಂಟ್ಸ್ ಏತನೆ ಕನ್ಸಿಡರ್ ಮಾಡ್ತಾರೆ. ಬಟ್ ಬೇಸಿಕ್ ಎಲಿಮೆಂಟ್ಸ್ ಅಲ್ಲ. ಬೇಸಿಕ್ ಎಲಿಮೆಂಟ್ಸ್ ಅಲ್ಲೂ ಕೂಡ ಸೇಮೇ ಬರುತ್ತೆ. ದಟ್ ಈಸ್ 5 ಎಲಿಮೆಂಟ್ ಪಂಚಭೂತಗಳನ್ನ ನಾವ್ ಏನ್ ಕರಿತೀವಿ ಅದು ಅಲ್ಲೂ ಸೇಮ್ ಇರುತ್ತೆ. ಬಟ್ 12 ಎಲಿಮೆಂಟ್ಸ್ ಅಂತ 12 ಅನಿಮಲ್ಸ್ ಏನ್ತಾನೆ ಅವರು ಬೇರೆ ಬೇರೆದನ್ನ ಕನ್ಸಿಡರ್ ಮಾಡಿ ಅದ್ರ ಪ್ರಕಾರ ಯಾವ್ಯಾವ್ದು ಎಲ್ಲಿ ತಗೋಬೇಕು, ಎಲ್ಲಿ ತಗೋಬಾರದು, ಯಾವ ರೀತಿ ಇದ್ರೆ ಅದು ಚಂದ, ಯಾವ ರೀತಿ ಇಲ್ಲದೆ ಇದ್ರೆ ಚೆನ್ನಾಗಿರಲ್ಲ ಅನ್ನೋದೆಲ್ಲಾನು ಕೂಡ ಒಂದೊಂದು ಆಗೇನೆ ಸಪರೇಟ್ ಅಂತಾನೆ ಆಗ್ತಾ ಹೋಗ್ತಾರೆ. ಈ ಒಂದು ಟಿಬೇಟಿಯನ್ ವಾಸ್ತುನ ನಾವು ಅಪ್ಲೈ ಮಾಡ್ಬೇಕು, ಯಾವ ಸಿಚುಯೇಷನ್ ಅಪ್ಲೈ ಮಾಡ್ಬೇಕು, ಯಾವ ಸಿಚುಯೇಷನ್ ಅಪ್ಲೈ ಮಾಡ್ಕೋಬಾರದು. ನಮ್ಮ ಒಂದು ಕುಂಡ್ಲಿ ಪ್ರಕಾರ ಇದನ್ನ ಅಪ್ಲೈ ಮಾಡ್ಕೋಬೇಕಂತಂದ್ರೆ ಆ ರೀತಿ ಬರಲ್ಲ. ನಾವು ಇದಕ್ಕೆ ಸಪರೇಟ್ ಆದಂತ ಒಂದು ಅದೇ ಒಂದು ಟಿಬೇಟಿಯನ್ ಮುಖಾಂತರನೇ ಸಪರೇಟ್ ಒಂದು ಕುಂಡ್ಲಿ ಬರುತ್ತೆ. ಆ ಕುಂಡ್ಲಿ ಪ್ರಕಾರ ನಾವು ಚೇಂಜ್ ಮಾಡ್ಕೊಂಡು ಅದ್ರ ಪ್ರಕಾರ ನಾವು ಇದನ್ನ ನೋಡ್ಬೇಕು. ಅದ್ರ ಪ್ರಕಾರ ನಾವು ನೋಡಿದಾಗ ನಮ್ಗೆ ಅವಾಗ ಗೊತ್ತಾಗುತ್ತೆ ಯಾವ ರೀತಿ ನಾವು ಚೇಂಜಸ್ ಮಾಡ್ಕೋಬೇಕು, ಯಾವ ರೀತಿ ಚೇಂಜ್ ಮಾಡ್ಕೊಂಡ್ರೆ ನಮ್ಗೆ ಅಂತಾನೆ ಬೆನಿಫಿಟ್ ಸಿಗುತ್ತೆ ಅಥವಾ ಇಲ್ಲ ಅನ್ನೋದು ಅದ್ರಲ್ಲಿ ನಮ್ಗೆ ಗೊತ್ತಾಗುತ್ತೆ. ಆಯ್ತಾ? ಇದು ಕೆಲವೊಂದು ಥಿಂಗ್ಸ್ ನಾನು ಇಷ್ಟ ತನಕ ಹೇಳಿದೀನಿ. ಇನ್ನೂ ಕೆಲವೊಂದು ಥಿಂಗ್ಸ್ ಮತ್ತೆ ಮುಂದೆ ಹೇಳ್ತಾ ಬರ್ತೀನಿ. ಕೆಲವೊಂದು ಇನ್ಫಾರ್ಮೇಶನ್ ಅಂತಾನೆ ಕೆಲವೊಂದು ಟಿಪ್ಸ್ ಅಂತಾನೆ ನಿಮ್ಗೆ ಮುಂದೆ ಇದೇ ಇದ್ರಲ್ಲೇ ಕೊಡ್ತೀನಿ. ಬಟ್ ಅಲ್ಲಿ ತನಕ ಏನಾದ್ರೂ ಮಧ್ಯದಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಯಾರಾದ್ರೂನು ಕೇಳ್ಬೋದು. ಆಯ್ತಾ? ನಿಮ್ ಹ್ಯಾಂಡ್ ರೈಸ್ ಮಾಡಿ ನಾನು ಅನ್ಮ್ಯೂಟ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಸಪರೇಟ್ ಆದಂತ ನಿಮ್ದು ಏನಾದ್ರು ಡೌಟ್ಸ್ ಇದ್ರು ನೋಡೋಣ. ಆಯ್ತಾ? ಇದಾದ್ಮೇಲೆ ಕೊನೆಗೆ ನಾನು ಕೆಲವೊಂದು ಟಿಪ್ಸ್ ಅಂತಾನೆ ಇವು ನಾವ್ ಏನೇನ್ ಹಾಕಿದೀವಿ ಅದಕ್ಕೆಲ್ಲದಕ್ಕೂ ಕೂಡ ಯಾವ ರೀತಿ ನಾವು ನೋಡ್ಕೋಬೇಕು, ಯಾವ ರೀತಿ ನಾವು ನೋಡ್ಕೋಬಾರ್ದು ಅಂತ ಹೇಳಿ ಹೇಳ್ತೀನಿ. ಇಷ್ಟೊತ್ತು ಹೇಳಿದ್ರಲ್ಲಿ ಯಾರಿಗಾದ್ರೂ ಏನಾದ್ರೂ ಸಂಶಯ ಅಥವಾ ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಪ್ರಶ್ನೆ ಇದ್ರೆ ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ ನಾನು ಅನ್ಮ್ಯೂಟ್ ಮಾಡ್ತೀನಿ. ಇವಾಗ ನಿಮ್ಗೆಲ್ಲರೂ ಮಂಜುನಾಥ್ ಡಿ ಸರ್ ಮಾತಾಡ್ಬೋದು. ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮಂಜುನಾಥ್ ಡಿ. ಹಲೋ ಸರ್ ಹೇಳಿ. ನಮಸ್ತೆ. ನಮಸ್ತೆ ಸರ್. ಈಗ ನೀವ್ ಹೇಳಿದ್ರಿ ವೇದಿಕ್ ವಾಸ್ತು ಇದೆಲ್ಲ ನ್ಯೂಮರಾಲಜಿ ವಾಸ್ತು ಎಲ್ಲ ಇದೆ ಅಂದ್ರೆ ಈಗ ಯಾವ್ದನ್ನ ಸೂಟಬಲ್ ಆಗಿ ತಗೋಬೇಕಾಗ್ತದೆ ಅದು? ಸರ್ ಈಗ ಪ್ರೆಸೆಂಟ್ ಏನಂತಾನೆ ಆಲ್ರೆಡಿ ಅದು ನೆಕ್ಸ್ಟ್ ನಾನು ಕಮಿಂಗ್ ಇದರಲ್ಲಿ ನಿಮ್ಗೆ ಕನ್ಕ್ಲೂಡ್ ಮಾಡ್ತೀನಿ ಸರ್. ಈಗ ನೀವು ಹೆಂಗೋ ಇವೆಲ್ಲ ಕೇಳಿದ್ರಲ್ಲ, ಇವೆಲ್ಲ ಕನ್ಕ್ಲೂಡ್ ಮಾಡ್ತೀನಿ. ನೋಡಿ, ಇವಾಗ ಪುರಾತನ ಮನೆಗಳು ಅಂತಾನೆ ಆಲ್ರೆಡಿ ಎಲ್ಲಾನು ಕೂಡ ವಾಸ್ತು ಪ್ರಕಾರ ಅಂತಾನೆ ಈ ವೇದಿಕ್ ವಾಸ್ತು ಮುಖಾಂತರ ಅಂತಾನೆ ಕಟ್ಟಿದ್ರು ಅಂತಂದ್ರೆ ವೇದಿಕ್ ವಾಸ್ತುನಲ್ಲಿ ನೇಮ್ಸ್ ನೋಡ್ಕೊಂಡು ಅಂತಾನೆ ಕಟ್ಟಿರ್ತಾರೆ. ಆಸ್ಟ್ರಾಲಜಿ ನೋಡ್ಕೊಂಡು ಕಟ್ಟಿರಲ್ಲ, ನ್ಯೂಮರಾಲಜಿ ನೋಡ್ಕೊಂಡು ಕಟ್ಟಿರಲ್ಲ, ಯಾವುದೇ ಇದನ್ನು ಕೂಡ ಅಲ್ಲಿ ಗಣನೆಗೆ ತಗೊಂಡಿರಲ್ಲ. ಅದಾದ್ಮೇಲೆ ಅಲ್ಲಿ ಮನೆ ಯಜಮಾನಿ ಅಂತಾನೆ ಯಾರು ಇರ್ತಾರೋ ಆ ಟೈಮಲ್ಲಿ ಅವ್ರ ಮಕ್ಕಳು ಎಲ್ಲಾರನ್ನು ಕೂಡ ಗಣನೆಗೆ ತಗೊಂಡೆ ಅವರು ಎಲ್ಲರೂ ಕೂಡ ಅದನ್ನ ಆಯ ಪಾಯ ಮತ್ತೆ ಆಯುಷು, ವೃದ್ಧಿ, ಧನ, ಲಾಭ, ಋಣ ಈ ರೀತಿ ಎಲ್ಲಾನು ಕೂಡ ಒಂದು ಬೇರೆ ಬೇರೆ ವರ್ಗಗಳು ಅನ್ನೋದು ಅಲ್ಲಿ ಬರ್ತಾ ಇರುತ್ತೆ. ವಾಸ್ತುನಲ್ಲಿ ಬೇರೆ ಬೇರೆ ಅದರದೇ ಆದಂತ ಒಂದು ವರ್ಗಗಳು ಇದಾವೆ. ಆ ವರ್ಗಗಳನ್ನೆಲ್ಲಾನು ಕೂಡ ನೋಡ್ಕೊಂಡು ಅಂತಾನೆ ಮಾಡ್ತಾ ಇರ್ತಾರೆ. ಆ ವರ್ಗಗಳಲ್ಲಿ ಕೆಲವೊಂದು ಏನಂತ ನಾವು ಸಪರೇಟ್ ಆದಂತ ಒಂದು ವರ್ಗಗಳು ಕೂಡ ಏನಂತ ನಾವು ನೋಡ್ಬೇಕಾಗುತ್ತೆ. ಅದರಲ್ಲಿ ಹತ್ತತ್ರ 16 ಏನಂತಾನೆ ವರ್ಗಗಳು ಇದಾವೆ. 16 ವರ್ಗಗಳಲ್ಲಿ ಮಿನಿಮಮ್ ಅಲ್ಲಿ ನಾವು ಏನ್ ಮಾಡ್ಬೇಕಂತಂದ್ರೆ 8 ರಿಂದ 10 ಆದ್ರೂ ಕೂಡ ಕರೆಕ್ಟ್ ಆಗಿ ಬರಲೇಬೇಕು. ಇದು ಯಾವುದು ನಮ್ಮ ಒಂದು ಪುರಾತನ ವಾಸ್ತುನಲ್ಲಿ ಅಂತಾನೆ ಬರುವಂತದ್ದು. ಅದ್ರ ಪ್ರಕಾರ ಕಟ್ಟಿದ್ದಾಗ ನಾವು ಅದ್ರ ಪ್ರಕಾರನೇ ಹೋಗ್ಬೇಕಾಗುತ್ತೆ. ಅದ್ರ ಪ್ರಕಾರನೇ ನಾವು ಮುಂದೆ ಹೋಗ್ಬೇಕಾಗತ್ತೆ. ಅಲ್ಲಿ ನಾವು ಯಾವುದೇ ತರ ಈ ಒಂದು ಆರ್ಟಿಫಿಷಿಯಲ್ ವಸ್ತುಗಳೆಲ್ಲಾನು ಕೂಡ ತಂದಿಟ್ಕೊಳ್ಳೋದು ಅಥವಾ ಸ್ಮಾಲ್ ಏನಂತಾನೆ ಚೇಂಜಸ್ ಮಾಡ್ಕೋಬೇಕಾದ್ರೆ ಮಾಡರ್ನ್ ವಾಸ್ತು ತರ ಅಥವಾ ಮಾಡರ್ನೈಸೇಷನ್ ಅಂತ ಮಾಡ್ಕೋಬೇಕಾದ್ರೆ ತುಂಬಾನೇ ಕೇರ್ಫುಲ್ನೆಸ್ ಮಾಡ್ಕೊಂಡು ನಾವು
ಅದನ್ನ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ನಮ್ಮ ಇಷ್ಟಾನುಸಾರ ನಾವೇಂತ ಚೇಂಜ್ ಮಾಡ್ಕೊಂಡಿವಿ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಮ್ ಚೆನ್ನಾಗಿರುವಂತ ಒಂದು ಜೀವನನ ನಾವೇ ತೊಂದರೆಗೆ ಅಂತಾನೆ ಸಿಗಾಕೊಂಡಂಗೆ ಅಥವಾ ಅದರಿಂದ ನಮ್ಗೆ ಪ್ರಾಬ್ಲಮ್ಸ್ ಅಂತಾನೆ ಕ್ರಿಯೇಟ್ ಅದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಯ್ತಾ? ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ನಾವ್ ಯಾವ್ದನ್ನ ಅಪ್ಲೈ ಮಾಡ್ಬೇಕು, ಯಾವ್ದನ್ನ ಅಪ್ಲೈ ಮಾಡ್ಬಾರ್ದು ಅಂತ ಬಂದಾಗ ಮನೆ ಯಾವ ರೀತಿ ಐತೆ ಫಸ್ಟ್ ಅದನ್ನ ನಾವು ನೋಡ್ಬೇಕು. ಅದು ಏನ್ಷಿಯಂಟ್ ಅಥವಾ ವೇದಿಕ್ ಮುಖಾಂತರ ಅಂತಾನೆ ಕಟ್ಟಿದ್ದಾರೆ. ಎಲ್ಲಾನು ಕೂಡ ಈ ವರ್ಗಗಳೆಲ್ಲಾನು ಕನ್ಸಿಡರ್ ಮಾಡಿದ್ದಾರೆ. ವರ್ಗಗಳ ಪ್ರಕಾರನೇ ಒಂದು ಮುಹೂರ್ತ ಕೂಡ ನಿರ್ಣಯ ಮಾಡಿದ್ದಾರೆ. ಅಂದ್ರೆ ಮುಹೂರ್ತ ಅಂತಂದಿದ ತಕ್ಷಣ ಅದು ಬೇರೆ ಏನಿಲ್ಲ. ಒಂದು ವಾಸ್ತು ಸರಿ ಮನೆ ಎಲ್ಲ ರೆಡಿ ಆದ್ಮೇಲೆ ನಾವು ಗೃಹಪ್ರವೇಶ ಏನ್ ಮಾಡ್ತೀವಿ, ಗೃಹಪ್ರವೇಶ ಮಾಡ್ಬೇಕಾದ್ರೆ ಆ ಒಂದು ಯಜಮಾನ ಮತ್ತೆ ಆ ಮನೆಯಲ್ಲಿರೋರು ಎಲ್ಲಾರದು ಕೂಡ ನೇಮ್ಸ್‌ನ ತಗೊಂಡು ಆ ನೇಮ್ಸ್‌ಗೆ ಸೂಟ್ ಆಗುವಂತ ನಕ್ಷತ್ರ, ವಾರ ಮತ್ತೆ ಗಳಿಗೆ ಇದೆಲ್ಲಾನು ಕೂಡ ನೋಡ್ಕೊಂಡು ಅಂತಾನೆ ಒಂದು ಮುಹೂರ್ತ ಅನ್ನೋದು ಅಂತಾನೆ ಸೆಟ್ ಮಾಡಿರ್ತಾರೆ. ಅದ್ರ ಪ್ರಕಾರ ಇದ್ದಾಗ ನಾವು ಅದ್ರ ಪ್ರಕಾರನೇ ಹೋಗ್ಬೇಕಾಗುತ್ತೆ ಸರ್. ಆಯ್ತಾ? ಅದ್ ಬಿಟ್ಟು ನ್ಯೂಮರಾಲಜಿ ಪ್ರಕಾರ ಅಂತಾನೆ ಹೋಗ್ತೀವಿ ಅಂತಂದ್ರೆ ನ್ಯೂಮರಾಲಜಿ ಕೆಲವೊಬ್ಬರಿಗೆ ಅಂತಾನೆ ಬೆನಿಫಿಟ್ ಸಿಗ್ಬೋದು, ಕೆಲವೊಬ್ಬರಿಗೆ ಅಂತಾನೆ ಬೆನಿಫಿಟ್ ಸಿಗಲ್ಲ. ಯಾಕಂದ್ರೆ ಒಂದೇ ಮನೆಯಲ್ಲಿ ಬೇರೆ ಬೇರೆ ಆ ಡೇಟ್ ಆಫ್ ಬರ್ತ್ ಅವ್ರು ಅಂತಾನೆ ಇದ್ದಾಗ ಅದ್ರಲ್ಲಿ ಅಷ್ಟು ಅಕ್ಯುರೇಸಿ ಅನ್ನೋದು ನಾವು ನೋಡಕ್ ಬರಲ್ಲ. ಬಟ್ ಕೆಲವೊಬ್ರು ಅಂತಾನೆ ಹೇಳಿರ್ಬೋದು ನಾವು ನ್ಯೂಮರಾಲಜಿ ಪ್ರಕಾರ ನಮ್ಗೆ ಕರೆಕ್ಟ್ ಆಗಿ ಆಗೈತೆ. ನಮ್ಗೆ ಕರೆಕ್ಟ್ ಆಗಿ ಆಗೈತೆ. ಬಟ್ ಅದೇ ಮನೆಯಲ್ಲಿರೋರ್ಗೆ ಬೇರೆಯವ್ರು ಕೇಳಿ ಅವಾಗ ಅವ್ರಿಗೆ ಚೆನ್ನಾಗ್ ಆಗೈತಾ ಅಥವಾ ಚೆನ್ನಾಗ್ ಆಗಿಲ್ಲ ಅಂತ ಅವಾಗ ನಮ್ಗೆ ಕರೆಕ್ಟ್ ಆಗಿ ಅಂತಾನೆ ಆ ತಿಳಿಯುತ್ತೆ. ಆಯ್ತಾ? ಬಟ್ ಪುರಾತನ ಅಂತಾನೆ ವಾಸ್ತು ಅಂತ ಬಂದಿದ್ದಾಗ ವಾಸ್ತು ಗ್ರಂಥಗಳಲ್ಲಿ ಎಲ್ಲಾ ಕಡೆನೂ ಕೂಡ ಉಲ್ಲೇಖ ಇರೋದು ವಾಸ್ತು ಅಂದಿದ ತಕ್ಷಣ ವಾಸ್ತು ಕಟ್ಬೇಕಾದ್ರೆ ನೇಮ್ ಪ್ರಕಾರನೇ ಅಂತಾನೆ ಈ ಒಂದು ಮನೆ ಅಂತಾನೆ ಡಿಸೈಡ್ ಮಾಡ್ಬೇಕು. ಮನೆ ಡೋರ್ಸ್ ಎಲ್ಲ ಡಿಸೈಡ್ ಮಾಡ್ಬೇಕು ಅನ್ನೋದು ಅಂತಾನೆ ಇರುತ್ತೆ. ಅದ್ರ ಪ್ರಕಾರನೇ ಮಾಡಿರ್ತಾರೆ. ಅದ್ರ ಪ್ರಕಾರ ಹೋದ್ರೆ ತುಂಬಾನೇ ಯಶಸ್ಸು ಅನ್ನೋದೆಲ್ಲಾನು ಕೂಡ ಸಿಗುತ್ತೆ. ಬಟ್ ಈಗ ಈ ಒಂದು ಮಾಡ್ರನ್ ಇದ್ರಲ್ಲಿ ಯಾರು ಆಯಾ ಪಾಯ ಇದನ್ನೆಲ್ಲಾನು ಕೂಡ ಕನ್ಸಿಡರ್ ಮಾಡ್ದಿರ ಅವ್ರಿಗೆ ಇಷ್ಟ ಬಂದಂಗೆ ಅಂತಾನೆ ಕಟ್ಟಿದ್ದಾರೆ. ಅದ್ರಲ್ಲಿ ಎಷ್ಟು ಯಾವ್ದನ್ನು ಕೂಡ ನಾವು ಅವ್ರ ಗಣನೆಗೆ ತಗೊಂಡೇ ಇಲ್ಲ. ಆಯ್ತಾ? ಅಂತ ಸಂದರ್ಭದಲ್ಲಿ ನಾವು ಚೈನೀಸ್ ಅಂತಾನೆ ಅಡಾಪ್ಟ್ ಮಾಡ್ಕೋಬಹುದು. ಚೈನೀಸ್ ಅಂತಾನೆ ಅಡಾಪ್ಟ್ ಮಾಡ್ಕೊಂಡು ಅವ್ರಿಗೆ ರಿಸಲ್ಟ್ಸ್ ಅಂತಾನೆ ರೆಮಿಡೀಸ್ ಕೊಟ್ಟಾಗ ಅವ್ರಿಗೆ ರಿಸಲ್ಟ್ಸ್ ಬರುತ್ತೆ. ಅದರ್ವೈಸ್ ಅಂತಾನೆ ಮಾಮೂಲಿ ಇದಕ್ಕೆಲ್ಲಾನು ನಾವು ಅಡಾಪ್ಟ್ ಮಾಡ್ಕೊಂಡ್ರೆ ಅದು ಬರಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬೋದು ಸರ್. ಆಯ್ತಾ? ಇದು ನಿಮ್ಗೆ ಇಷ್ಟು ಸರ್. ಮಂಜುನಾಥ್ ಸರ್ ಕ್ಲಿಯರ್ ಆಯ್ತು ಅನ್ಸುತ್ತೆ ನಿಮ್ಗೆ. ಆಯ್ತು. ಓಕೆ. ಅದೇ ನೀವ್ ಹೇಳ್ದಂಗೆ ಈಗ ಹೊಸ್ದಾಗಿ ಕಟ್ಟುವಾಗ ಈಗ ಹೊಸ್ದಾಗಿ ಏನಿದೆ ಮಾಡ್ರನ್ ಆ ರೀತಿ ಕಟ್ಕೋಬೇಕಾಗತ್ತಾ? ಹೊಸದಾಗಿ ಕಟ್ಟಿದಾಗ ಹೊಸದ ಮನೆಗಳಿಗೂ ಅಷ್ಟೇ ಸರ್. ವೇದಿಕ್ ಮುಖಾಂತರ ಹೋದ್ರೆ ನಮ್ಮ ಏನ್ಷಿಯಂಟ್ ವಾಸ್ತು ಏನೈತೆ ಏನ್ಷಿಯಂಟ್ ವಾಸ್ತು ಪ್ರಕಾರ ನಾವು ಎಲ್ಲಾನು ಕೂಡ ವರ್ಗಗಳೆಲ್ಲಾನು ಕೂಡ ಕನ್ಸಿಡರ್ ಮಾಡಿ ಅಂದ್ರೆ 16 ವರ್ಗನು ಕೂಡ ನಾವು ಕನ್ಸಿಡರ್ ಮಾಡಕ್ ಬರಲ್ಲ. ಮಿನಿಮಮ್ 8 ರಿಂದ 10 ವರ್ಗಗಳನ್ನ ಅಂತಾನೆ ಕನ್ಸಿಡರ್ ಮಾಡ್ಬೇಕು. 8 ರಿಂದ 10 ವರ್ಗಗಳನ್ನ ಅಂತಾನೆ ಕನ್ಸಿಡರ್ ಮಾಡಿ ಕಟ್ತಾ ಇದೀವಿ ಅಂತಂದ್ರೆ ಅವಾಗ ಅದರಲ್ಲಿ ಎನರ್ಜಿ ಅನ್ನೋದು ಆಟೋಮೆಟಿಕಲಿ ಬ್ಯಾಲೆನ್ಸ್ ಆಗುತ್ತೆ. ಆಟೋಮೆಟಿಕಲಿ ಅಲ್ಲಿ ಬರುತ್ತೆ. ಅದೇ ಹಳೆ ರೀತಿ ಹಳೆ ವಾಸ್ತಲ್ಲಿ ಹೆಂಗೆ ಅಂದ್ರೆ ಸರ್, ಅವ್ರು ಅವಾಗೇನೋ ಈ ಅಗ್ನಿಮೂಲೆ ಅದಿದು ಏನು ನೋಡ್ತಾ ಇರ್ಲಿಲ್ಲ. ಅವ್ರಿಗೆ ಎಲ್ಲಿ ಇಷ್ಟ ಬರ್ತಿದ್ರು ಒಂದು ಒಳ್ಳೆ ದಿನ ನೋಡ್ತಿದ್ರು, ಕಟ್ಕೊಂಡ್ಬಿಡ್ತಿದ್ರು. ಆ ರೀತಿ ಬರ್ತಿತ್ತು. ಅವಾಗ ಅಲ್ಲಿ ವಾಸ್ತುನೇ ಬರ್ತಾ ಇದ್ದಿಲ್ಲ ಹಳೇದ್ರಲ್ಲಿ, ಕೆಲವು ಇದ್ರಲ್ಲಿ. ಹಳೇದ್ರಲ್ಲಿ ಸರಿ ಎಲ್ಲ ಹಳೇದ್ರಲ್ಲಿ ವಾಸಿ ಎಲ್ಲ ನೋಡ್ತಾ ಇದ್ರು. ಹಳೇದ್ರಲ್ಲಿ ಅಂತಾನೆ ಕರೆಕ್ಟ್ ಆಗಿ ಅಂತ ನೋಡ್ತಾ ಇದ್ದಿದ್ದು. ಈಗ ಮಾಡ್ರನ್ ಅಂತಾನೆ ಏನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಯಾರು ನಂಬ್ತಾರೋ ಅದು ಇದು ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದು ಮೂರ್ತ ಅಂತಾನೆ ಇಸ್ಕೊಂಡಿ ಅಂತಾನೆ ನಾವು ಏನ್ ಮಾಡ್ತೀವಿ, ಒಬ್ರ ಹತ್ರ ಒಂದು ಮೂರ್ತ ಇಸ್ಕೊಂಡಿರ್ತೀವಿ, ಇನ್ನೊಬ್ರ ಹತ್ರ ಒಂದು ಪ್ಲಾನ್ ಇಸ್ಕೊಂಡಿರ್ತೀವಿ, ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ಈ ರೀತಿ ಇಂಟೀರಿಯರ್ ಅಂತಾನೆ ಪ್ಲಾನ್ ಮಾಡ್ಕೊಂಡಿರ್ತೀವಿ. ಅದಕ್ಕೆ ಒಬ್ರಿಗೊಬ್ರಿಗೆ ಅಂತಾನೆ ಇಂಟರ್ಲಿಂಕ್ ಇಲ್ಲಲ್ಲ. ಅವ್ರಿಗೆ ತೋರ್ಸಂಗ್ ಅವ್ರು ಕೊಟ್ಟಿರ್ತಾರೆ, ಇನ್ನೊಬ್ರು ತೋರ್ಸಂಗ್ ಇನ್ನೊಬ್ರು ಕೊಟ್ಟಿರ್ತಾರೆ. ಅದೆಲ್ಲ ಮಿಕ್ಸ್ ಆಗ್ಬಿಟ್ಟು ಒಂದ್ ಮನೆ ಅನ್ನೋದು ಏನಾಗುತ್ತೆ ಅಂದ್ರೆ ಅದು ಈ ಒಂದು ಸೂತ್ರಗಳು ಏನೈತೆ ವೇದಿಕ್ ಸೂತ್ರಗಳು ಏನೈತೆ ಅದೆಲ್ಲಾನು ಕೂಡ ಮಿಸ್ ಮ್ಯಾಚ್ ಆಗಿಬಿಡುತ್ತೆ, ಮಿಸ್ಪ್ಲೇಸ್ ಆಗ್ಬಿಟ್ಟಿರುತ್ತೆ. ಈಗ ಹಂಗೆ ಆಗ್ತಿರೋದು. ಒಬ್ರು ಪ್ಲಾನು ಒಬ್ರು ಮುಹೂರ್ತ ನೀವ್ ಹೇಳ್ದಂಗೆ ಒಬ್ಬೊಬ್ರದ್ದು ಒಂದೊಂದು ಆಗ್ಬಿಟ್ಟು ಎಲ್ಲ ಬೇರೆ ಬೇರೆ ತರ ಆಗೋಗ್ತದೆ. ಹೌದೌದು. ಓಕೆ ಸರ್, ಥ್ಯಾಂಕ್ ಯು. ಪಂಕಜ ಮೇಡಮ್ ಕೇಳ್ಬೋದು, ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ. ಅದೇ ಸರ್, ಸೇಮ್ ಕ್ವಶನ್ ಅವ್ರು ಕೇಳಿದ್ರಲ್ಲ ಸರ್. ಈಗ ಫಸ್ಟ್ ಎಲ್ಲ ಜಾಸ್ತಿ ಏನ್ ನೋಡ್ತಿರ್ಲಿಲ್ಲ ಯಾರು, ವಾಸ್ತು ಅನ್ನೋದೇನ್ ಜಾಸ್ತಿ ನೋಡ್ತಿರ್ಲಿಲ್ಲ. ಅವ್ರಿಗೆ ಹೇಗ್ ಇಷ್ಟ ಬರುತ್ತೆ ಅಲ್ಲಿ ಏನ್ ಜಾಗ ಇದೆ ಅದ್ರ ಪ್ರಕಾರ ಮಾಡ್ಕೊತಿದ್ರು. ಏನೋ ಒಂದ್ ಡೇಟು ಒಂದ್ ಇದು ಮಾಡಿ ಪೂಜೆ ಮಾಡಿ ಮಾಡ್ತಿದ್ರು ಸ್ಟಾರ್ಟ್ ಮಾಡ್ಬೇಕಾದ್ರೆ ಮನೆ. ನಿಜ
ಎಸ್ ಬಟ್ ವಾಸ್ತು ಅನ್ನೋದು ಅಷ್ಟೊಂದು ನೋಡ್ತಿರ್ಲಿಲ್ಲ ಸರ್. ಆಗ ಚೆನ್ನಾಗೇ ಇದ್ರು. ಈಗ ವಾಸ್ತು ಜಾಸ್ತಿ ನೋಡಿದಷ್ಟು ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದಾರೆ ಜನ ಅಂತ ಹೇಳ್ಬೋದು ಸರ್. ಇಲ್ಲ ಮೇಡಮ್, ಆಕ್ಚುಲಿ ಹಳೆ ಕಾಲದಲ್ಲಿ ಏನಾಗ್ತದೆ ಅಂದ್ರೆ ಒಂದು ಊರಿಗೆ ಅಲ್ಲ, ಹಳೆ ಕಾಲದಲ್ಲಿ ಅಂದ್ರೆ ಟಾಯ್ಲೆಟ್ಸ್ ಎಲ್ಲ ಆಚೆ ಇತ್ತು, ಮತ್ತೆ ಆಚೆಯಿಂದ ಟಾಯ್ಲೆಟ್ಸ್ ಒಳಗಡೆ ಬಂದಾಗ ಬಾ ಇದೇನು ಕಾಲ್ ತೊಳ್ಕೊಂಡು ಬರ್ತಿದ್ರು ಒಳಗಡೆಗೆ, ಅದೆಲ್ಲ ಓಕೆ ಸರ್. ಈಗೆಲ್ಲ ಒಳಗಡೆ ಮಾಡ್ಕೊಂಡಿದ್ದಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದೀವಿ ಅಂತ ಅದೊಂದು ಅಭಿಪ್ರಾಯ ಇದೆ. ಬಟ್ ಏನು ಮಾಡಕ್ಕಾಗಲ್ಲ, ಆಗಿನ ತರ ಈಗ ಜಾಗ ಅಷ್ಟು ಇಲ್ಲ. ಬಟ್ ಆಗಿನವರು ಆ ತರ ಏನು ಫಾಲೋ ಮಾಡಿಲ್ಲ ಅಂದ್ರೂ ಚೆನ್ನಾಗಿದ್ರು. ಬಟ್ ಯಾಕೆ ಈಗ ವಾಸ್ತು ಮತ್ತೆ ಅಸ್ಟ್ರಾಲಜಿ ಎಲ್ಲಾ ರಿಲೇಟೆಡ್ ನೋಡ್ತಾರೆ ಸರ್ ಈಗ ಜನ. ಅದೇ ಈಗ ಬಟ್ ಆದ್ರೂ ಪ್ರಾಬ್ಲಮ್ಸ್ ಅಲ್ಲಿ ಇದ್ದಾರೆ. ಅದಕ್ಕೆ ಉತ್ತರ ಒಂದೇ ಮೇಡಮ್. ಆಗಿನ ಜನಗಳಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು 5 ಊರು ಅಂತಾನೆ ಬಂತು, ಅಥವಾ ಒಂದು 6 ಊರು ಅಥವಾ 7 ಊರು ಎಲ್ಲರೂ ಸೇರಿಸ್ಕೊಂಡಾಗ ಎಲ್ಲಾರ್ಗು ಕೂಡ ಆ ಊರುಗಳೆಲ್ಲರೂ ಕೂಡ ಒಂದೇ ಒಬ್ರು ಅವ್ರಿಗೆ ನಿಯರ್ ಇರೋದು ಯಾರು ಒಬ್ರು ಗುರುಗಳೇ ಅಂತಾನೆ ಇರ್ತಾ ಇದ್ರು. ಅವ್ರನ್ನೇನೆ ಎಲ್ಲ ನಂಬ್ತಾ ಇದ್ರು. ಯಾವುದೇ ಒಂದು ಡೇಟ್ ಕೊಟ್ರುನು ಈ ವಾಸ್ತು ಈಗ ನೀವ್ ಏನ್ ಹೇಳಿದ್ರಿ, ಆಗ ಫಸ್ಟ್ ಮನೆಗಳಲ್ಲಿ ಅವ್ರ ಮಕ್ಕಳದು ಎಲ್ಲಾ ಇದ್ ಮಾಡ್ತಾರೆ ಅಂತ. ನೋ ಸರ್, ದೇ ವರ್ ನಾಟ್ ಕನ್ಸಿಡರ್ ಇಟ್. ಯಾರ್ ಮನೆ ಹಿರಿಯರ್ ಇರ್ತಾರ ಆ ಮನೆ ಹಿರಿಯರ್ ಹೆಸರಿನಲ್ಲಿ ಮಾಡ್ಕೊಂಡು ಹೋಗಿರ್ತಾರೆ ಹೊರತು ಅವ್ರ ಮಕ್ಕಳನ್ನ ಇವ್ರನ್ನ ಎಲ್ಲ ಯಾರನ್ನೂ ಕನ್ಸಿಡರ್ ಮಾಡಿರಲ್ಲ ಅಲ್ವಾ ಸರ್. ಅಂದ್ರೆ ಮನೆ ಅಭಿವೃದ್ಧಿ ಆಗ್ಬೇಕು, ಚೆನ್ನಾಗ್ ಆಗ್ಬೇಕು ಅನ್ನೋದು ಒಂದು ಉದ್ದೇಶ ಇರುತ್ತೆ ಹೊರತು ಬೇರೆ ಎಲ್ಲಾರ್ನು ತಗೊಂಡು ನೋಡಿರ್ತಾರೆ, ಮುಹೂರ್ತ ಫಿಕ್ಸ್ ಮಾಡ್ತಾರೆ ಅನ್ನೋದು ಅಷ್ಟೊಂದು ನಾಲೆಡ್ಜು ಅವಾಗ ಕೊಟ್ಟಿರ್ತಾರೆ ಅಂತ ನನ್ನ ಅಭಿಪ್ರಾಯ ಇಲ್ಲ ಸರ್. ಇಲ್ಲ, ಅವಾಗ ನಮ್ಮ ಪೂರ್ವಜರು ಅಂತಾನೆ ಕೊಡ್ತಾ ಇದ್ರು ಮೇಡಮ್, ಆಯ್ತಾ. ಅದ್ರ ಪ್ರಕಾರ ನಾನು ಹೇಳಿದ್ದು ನಮ್ಮ ಅಲ್ಲ ಸರ್, ಆಗ ಅಷ್ಟೊಂದು ಇದು ಮಾಡ್ತಿರ್ಲಿಲ್ಲ. ಈಗ ಜನ ದೇವ್ರ ಪೂಜೆ ಆಗ್ಲಿ ದೇವ್ರಾಗ್ಲಿ ತುಂಬಾನೇ ಮಾಡ್ತಿದ್ದಾರೆ. ಆಗೆಲ್ಲ ವಾರಕ್ಕೊಂದಿನ 2 ದಿನ ಅಷ್ಟೇ ವಾರ ಮಾಡ್ತಾ ಇದ್ದಿದ್ದು. ನಾನೇ ನೋಡಿದೀನಿ ಸರ್, ನಮ್ಮ ಅಜ್ಜಿ ಎಲ್ಲಾ ಮಾಡ್ತಿದ್ದಿಲ್ಲ. ಜನರಲ್ ಆಗಿ ಹೇಳ್ತಿದ್ದೀನಿ ನಾನು. ಈಗ ದಿನ ಮಾಡಿದ್ರುನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದಾರೆ. ಆಗ ವಾರಕ್ಕೊಂದಿನ ಮಾಡಿದ್ರು ಚೆನ್ನಾಗೇ ಇರ್ತಿದ್ರು ಮತ್ತೆ ಅನ್ನೋ ನನ್ನ ಅಭಿಪ್ರಾಯ ಸರ್ ಅಷ್ಟೇ. ಮತ್ ಯಾವ್ದನ್ನ ತಗೋಬೇಕು ಇಲ್ಲಿ, ಈಗ ಎಲ್ಲಾ ಹೇಳಿದ್ರಿ ನೀವು. ಆಗ ವೇದಿಕ್ ಹೇಳಿದ್ರಿ, ಮತ್ತೆ ಫೆಂಕ್ಷು ಹೇಳಿದ್ರಿ, ಮಹಾವಾಸ್ತು ಹೇಳಿದ್ರಿ, ಎಲ್ಲಾ ರೀತಿನೂ ಹೇಳಿದ್ರಿ. ಒಬ್ಬೊಬ್ರು ಒಂದೊಂದ್ ಹೇಳ್ತಾ ಹೋಗ್ತಾರೆ. ಒಬ್ರು ಬಂದಾಗ ಒಂದ್ ಹೇಳ್ತಾರೆ, ಅದು ವರ್ಕ್ ಆಗ್ಲಿಲ್ಲ ಅಂದ್ರೆ ನಾವ್ ಇನ್ನೊಬ್ರ ಹತ್ರ ಇದ್ ಮಾಡ್ತೀವಿ, ಅದಾಗ್ಲಿಲ್ಲ ಅಂದ್ರೆ ಇನ್ನೊಬ್ರ ಹತ್ರ ಹೋಗ್ತೀವಿ. ಮೇ ಬಿ ಅದು ಪ್ರಾಬ್ಲಮ್ ಇರ್ಬೋದು, ಹೇಳಕ್ಕಾಗಲ್ಲ ನಾನು. ನಮ್ದೇನಿದೆ ಫೇತ್ ಅದೇ ಆಗೋದು ಸರ್. ಫೇತ್ ಏನಿದೆ ಅದು ಫೈತ್ ನಿಜನಾ ಮೇಡಮ್. ಯಾಕಂದ್ರೆ ಕರ್ಮ ಅನ್ನೋದು ಅಂತಾನೆ ನಮ್ಮ ಕರ್ಮ ಬ್ಯಾಲೆನ್ಸಸ್ ಅಂತ ನಾವು ಮಾಡ್ಕೊಂಡು ಚೇಂಜ್ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಬಟ್ ಇಟ್ ವಿಲ್ ಬಿ ಆಲ್ಟರ್ಡ್. ಅದಕ್ಕೆ ನಮ್ಮ ಈ ಒಂದು ಏನ್ಷಿಯಂಟ್ ಅಲ್ಲಿ ಉತ್ತರಗಳಿದೆ. ಬೇರೆ ಇದರಲ್ಲಿ ಉತ್ತರಗಳು ಇಲ್ಲದೆ ಇರ್ಬೋದು. ಬಟ್ ಏನ್ಷಿಯಂಟ್ ಅಲ್ಲಿ ಈ ಒಂದು ವೇದಿಕ್ ಇದರಲ್ಲಿ ಅದಕ್ಕೆ ಉತ್ತರಗಳಿದೆ. ನಮ್ಮ ಒಂದು ಕರ್ಮ ಬ್ಯಾಲೆನ್ಸಸ್ ಏನೈತೆ ಅದನ್ನ ನಾವು ಆಲ್ಟರ್ ಮಾಡ್ಬೋದು. ಯಾಕಂದ್ರೆ ಮೆಡಿಟೇಷನ್ ಮುಖಾಂತರನು ಕೂಡ ಅದೇ ಎಲ್ಲರಿಗೂ ಅಂತಾನೆ ಗೊತ್ತಿರುವಂತದ್ದೇ. ಅದರ ಸ್ವಲ್ಪ ಅಂತಾನೆ ನಾವು ಆಲ್ಟ್ರೇಷನ್ ಮಾಡ್ಬೋದು. ಬಟ್ ನಾನು ಹೇಳ್ತೀನಿ 100% ಸಾಧ್ಯ ಇಲ್ಲ. ಬಟ್ ಅಂತಾನೆ ಮ್ಯಾಕ್ಸಿಮಮ್ 60% ಅಂತಾನೆ ಆಲ್ಟ್ರೇಷನ್ ಇಟ್ ವಿಲ್ ಬಿ ದೇರ್ ಅಂತ ಒಬ್ಬರಿಂದ ಇನ್ನೊಬ್ಬರಿಗೆ. ಅಥವಾ ಈಗ ನಮಗೂ ಏನು ಗೊತ್ತಿರ್ಲಿಲ್ಲ ಸರ್, ಬಂದ್ಮೇಲೆ ಇಷ್ಟೊಂದೆಲ್ಲ ಕಲ್ತ್ಕೊಳ್ತಿದೀವಿ, ತಿಳ್ಕೊತಿದೀವಿ, ಆದ್ರೂ ನಾವೇ ಏನು ಮಾಡಕ್ ಆಗ್ತಿಲ್ಲ. ಅದೇ ಮೇಡಮ್, ಅದೇ ಮೇನ್ ಪ್ರಾಬ್ಲಮ್. ಈಗ ನೀವು ಒಳ್ಳೆ ಕ್ವಶನ್ಸ್ ಕೇಳಿದ್ರಿ. ಈಗ ನಾವು ಅಂತಾನೆ ನೋಡ್ದಂಗೆ, ನಾವು ಈ ಒಂದು ಫೀಲ್ಡ್ ಅಲ್ಲಿ ನಾವಿರ್ಬೋದು, ನೀವಿರ್ಬೋದು, ಅಥವಾ ಈ ಗ್ರೂಪ್ ಅಲ್ಲಿ ಇವಾಗ ಪ್ರೆಸೆಂಟ್ಲಿ ಏನು ಒಂದು 30-35 ಜನ ನಾವ್ ಏನಿದ್ದೀವಿ, ಇಲ್ಲಿರೋರು ಎಲ್ಲರೂ ಕೂಡ ಯಾರಿಗೂ ಕೂಡ ಅಂತಾನೆ ವಾಸ್ತು ಗೊತ್ತಿಲ್ಲ ಅಂತಲ್ಲ. ಎಲ್ಲರೂ ಕೂಡ ಯಾವ್ದೋ ಒಂದು ಅಂತಾನೆ ಕೋರ್ಸ್ಗಳು ಅಂತಾನೆ ಮಾಡ್ಕೊಂಡಿರೋರೇನೆ. ಎಲ್ಲರೂ ಕೂಡ ಅಂತಾನೆ ವಾಸ್ತು ಕ್ಲಾಸಸ್ ಅಂತಾನೆ 100 ಅಂತಾನೆ ಕ್ಲಾಸ್ಗಳು ಅಂತಾನೆ ಅಟೆಂಡ್ ಮಾಡಿರೋರೆ. ಹೌದಲ್ಲ ಮೇಡಮ್? ಅಟೆಂಡ್ ಮಾಡಿರೋರೆ ಯಾರೂ ಕೂಡ ಅಂತಾನೆ ಹೊಸಬ್ರಂತೂ ಇಲ್ಲ, ನನ್ನ ಒಂದು ಅಸಂಪ್ಷನ್ ಪ್ರಕಾರ ಅಂತ ನೋಡೋದಾದ್ರೆ. ಬಟ್ ನಾವೆಲ್ಲಾನು ಕೂಡ ಬೇರೆಯವ್ರಿಗೆ ಹೇಳ್ತಾ ಇರ್ತೀವಿ, ಅಥವಾ ಬೇರೆ ಗುರುಗಳೆಲ್ಲ ಹೇಳೋದೆಲ್ಲ ನಾವು ಕೇಳ್ಕೊಂಡು ಬಂದಿದೀವಿ. ಕೇಳ್ಕೊಂಡು ಬಂದಾದ್ಮೇಲೆ ನಾವು ಅಪ್ಲೈ ಮಾಡ್ಕೊಂಡಿದೀವ ಅಥವಾ ಅಪ್ಲೈ ಮಾಡ್ಕೊಂಡಿಲ್ಲ ಅಂತ ಬಂದಾಗ, ಕೆಲವೊಂದ್ಸತಿ ನಮ್ಗೆ ಅಪ್ಲೈ ಮಾಡ್ಕೊಳೋದಕ್ಕೆ ಅವಕಾಶ ಸಿಕ್ಕಿರಲ್ಲ, ಅಥವಾ ಅಪ್ಲೈ ಮಾಡ್ಕೊಂಡು ಹೋದಾಗ ಏನೋ ಒಂದು ಅಲ್ಲೇ ಅಂತಾನೆ ಚೇಂಜಸ್ ಆಗಿರ್ಬೋದು, ಅಥವಾ ನಮ್ಗೆ ಮೂಡೇ ಅಂತಾನೆ ಬರದೇ ಇರ್ಬೋದು, ಅಥವಾ ಸಿಂಪಲ್ ಅಂತಾನೆ ಚೇಂಜಸ್ ಅಂತಾನೆ ಮಾಡ್ಕೊಂಡಾಗ ಅಲ್ಲೂ ಕೂಡ
ಆದ್ರಿಂದ ನಮ್ಗೆ ನಮ್ಮ ಒಂದು ಮೈಂಡ್ ಸೆಟ್ ಅಂತ ಅಕ್ಸೆಪ್ಟ್ ಮಾಡದೇ ಇರುವಂತ ಈ ರೀತಿ ಎಲ್ಲಾ ರೀತಿಯಲ್ಲೂ ಕೂಡ ದ್ವಂದ್ವ ರೀತಿಯಲ್ಲಿ ಅಂತಾನೆ ಬಂದ್ಬಿಟ್ಟಿರುತ್ತೆ. ನಾವು ಅದೇ ರೀತಿನೇ ಬಂದ್ಬಿಟ್ಟಿದೀವಿ. ಈಗ ಏನಾಗ್ಬಿಟ್ಟೈತೆ ಅಂತಂದ್ರೆ ನನಗೆ ಯಾರನ್ನೂ ಪಿನ್ ಪಾಯಿಂಟ್ ಮಾಡಿ ತಗೊಳಕ್ ಹೇಳ್ತಾರೆ. ಆಗದೆ ಇರೋದು ಅಲ್ವಾ ಸರ್? ಯಾವ್ದ್ ತಗೋಬೇಕು, ಯಾವ್ದ್ ತಗೊಂಡ್ರೆ ಕರೆಕ್ಟ್, ಯಾವ್ದ್ ಮಾಡಿದ್ರೆ ಸರಿ ಹೋಗುತ್ತೆ, ಯಾವ್ದ್ ಮಾಡ್ಬಾರ್ದು, ಏನು ಎಲ್ಲ ಅಂದ್ರೆ ಎಲ್ಲಾ ರೀತಿ ಕಲ್ತ್ಕೊಂಡು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದೀವ ಅಂತ. ಅದು ಒಂದು ಆಗಿರ್ಬೋದು. ಬಟ್ ಇನ್ನೊಂದು ನಾನು ಯಾರನ್ನು ಪಿನ್ ಪಾಯಿಂಟ್ ಮಾಡಿ ಹೇಳ್ತಾ ಇಲ್ಲ. ಒಬ್ರು ಅಂತಾನೆ ಏನ್ ಹೇಳ್ತಾರೆ, ಇದ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದಕ್ಕೆ ಬಂದಾಗ ಮತ್ತೆ ಏನ್ ಹೇಳ್ತಾರೆ, ಅದ್ರ ಬದಲು ಈ ರೀತಿ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳೋದು ಕೂಡ ಅಂತಾನೆ ನಾನು ಕೆಲವೊಬ್ರಲ್ಲಿ ಅಂತಾನೆ ನೋಡಿದೀನಿ. ಒಂದ್ಸತಿ ಆ ರೀತಿ ಮಾಡ್ಕೊಂಡ್ರೆ ಅಲ್ಲಿದ್ರೆ ಚೆನ್ನಾಗಿರುತ್ತೆ, ಇನ್ನೊಂದ್ ಕಡೆ ಇಲ್ಲಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳೋದು ಎಲ್ಲಾನು ಕೂಡ ಅಂತಾನೆ ನಾವು ನೋಡಿದೀವಿ. ಫಸ್ಟ್ ನಾವು ಮೇನ್ ಅಂತಾನೆ ನೋಡ್ಬೇಕಾದಂತದ್ದು ಯಾವ್ದೇ ಒಂದು ಮನೆಗೆ ಹೋದಾಗ ಇವಾಗಿನ ಟ್ರೆಂಡ್, ಇವಾಗಿನ ಒಂದು ಮಾಡರ್ನ್ ಲೈಫ್, ಬಿಸಿ ಲೈಫ್ ಅಲ್ಲಿ ಈ ಒಂದು ಮೆಕ್ಯಾನಿಕಲ್ ಲೈಫ್ ಅಲ್ಲಿ ಏನಾಗ್ಬಿಟ್ಟೈತೆ ಅಂದ್ರೆ ರಿಲೇಶನ್ಶಿಪ್ಗೆ ನಾವು ಒತ್ತು ಕೊಡ್ತಾ ಇಲ್ಲ. ಈ ಒಂದು ಮನೆಯಲ್ಲಿ ನೆಮ್ಮದಿಗಳಿಗೆ, ಮನೆಯಲ್ಲಿ ಕಾರ್ಡಿಯಲ್ ರಿಲೇಶನ್ಶಿಪ್ಗೆ ನಾವು ಒತ್ತು ಕೊಡ್ತಾ ಇಲ್ಲ. ನಾವು ಯಾವಾಗಲೂ ಕೂಡ ಒತ್ತು ಕೊಡ್ತಾ ಇರೋದೇ ಅಂತಾನೆ ಕೆಲಸ ಕೆಲಸ ಕೆಲಸ, ಅದಾದ್ಮೇಲೆ ಮನಿ ಮನಿ ಮನಿ. ಮನಿ. ಹೌದು ಸರ್, ಕರೆಕ್ಟ್. ಇವಕ್ಕೆ ನಾವ್ ಅಂತಾನೆ ಫುಲ್ ಅಂತಾನೆ ಅವಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದೀವಿ. ಎಲ್ಲರೂ ಕೂಡ ಇವಾಗ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಡೈರೆಕ್ಷನ್ ಅಲ್ಲಿ ನಿಮ್ಗೆ ಬಾರ್ಲಿದ್ರೆ ನಿಮ್ಗೆ ತುಂಬಾ ಅಂತಾನೆ ಮನಿ ಬರುತ್ತೆ ಅಂದ ತಕ್ಷಣ ನಾಳೆನೆ ಅದೆಷ್ಟೇ ಕಷ್ಟ ಇದ್ರು ಕೂಡ ಏನೇ ಒಂದು ಸ್ವಂತ ಮನೆಗಳು ಏನಾದ್ರು ಆದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ನಾಳೆನೆ ಅಥವಾ ಒಂದು ವಾರದಲ್ಲಿ ಅಂತಾನೆ ಬೇರೆ ಒಂದು ಕಾರ್ಪೆಂಟರ್ ಕಟ್ಸ್ಬಿಟ್ಟು 1 ಲಕ್ಷನೋ 2 ಲಕ್ಷನೋ ಎಷ್ಟೇ ಆಗ್ಲಿ ಅಲ್ಲಿ ಏನ್ ಮಾಡ್ತಾರೆ, ಒಂದು ಡೋರ್ನಿ ಅಂತಾನೆ ಇಡ್ಸ್ಬಿಡ್ತಾರೆ. ಅಲ್ಲಿ ಡೋರ್ ಇಡ್ಸಿದಾಗ ಯಾವುದೇ ಒಂದು ಪುರಾತನ ಗ್ರಂಥಗಳಲ್ಲಿ ಉಲ್ಲೇಖ ಐತೆ, ಯಾವ ಟೈಮ್ ಸಿಕ್ಕಿದ್ರೆ ಆ ಟೈಮು, ಯಾವ ಒಂದು ಪಕ್ಷಗಳು ಸಿಕ್ಕಿದ್ರೆ ಆ ಪಕ್ಷಗಳಲ್ಲಿ ನಾವು ಏನು ಮನೆ ಕಟ್ಟಿರ್ತೀವಿ ಆ ಮನೆ ಕಟ್ಟಿರೋದು ಮತ್ತೆ ನಾವು ರೂಪೇಶ ಮಾಡಿರುವಂತ ಒಂದು ಟೈಮ್ ಗಳಿಗೆನ ನೋಡ್ಕೊಂಡು ಆ ಟೈಮ್ ಗಳಿಗೆ ತಕ್ಕನಾಗಿ ನಾವು ಒಂದು ಮನೇನ ಆಲ್ಟ್ರೇಷನ್ಗೆ ಅಂತ ಹೋಗ್ಬೇಕು. ಯಾಕಂದ್ರೆ ಅದಕ್ಕೆ ಆಯುಸ್ ಅನ್ನೋದು ಅಂತಾನೆ ಒಂದು ಅಲ್ಲಿ ಮಾಡಿ ಒಂದು ವರ್ಗ ಅಂತಾನೆ ಮಾಡಿಕ್ಕಿರ್ತಾರೆ. ಅದ್ರ ಮಧ್ಯದಲ್ಲೇ ನಾವ್ ಅಂತಾನು ಹೊಡೆದಾಗ ಅದಷ್ಟು ಆ ಮನೆಯ ಆಯುಷ್ ಎಲ್ಲಾನು ಕೂಡ ಭಿನ್ನ ಆಗುತ್ತೆ. ಆ ಮನೆ ಆಯುಷ್ ಎಲ್ಲಾನು ಭಿನ್ನ ಆದಾಗ ಮತ್ತೆ ಬೇರೆದೆಲ್ಲಾನು ಕೂಡ ಮತ್ತೆ ಇನ್ನೊಂದ್ಸತಿ ಅವರು ಪುನರ್ ಪ್ರತಿಷ್ಠಾಪನೆಗಳು ಎಲ್ಲಾನು ಕೂಡ ಮಾಡ್ತಾರ ಅಂದ್ರೆ ಮಾಡಲ್ಲ. ಅವ್ರು ಏನೋ ಹೇಳೋಗಿರ್ತಾರೆ, ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಮಾತ್ರ ಅಂತಾನೆ ಮಾಡ್ತಾರೆ. ಅದ್ ಮಾಡಿದಾಗ ಮತ್ತೆ ಬೆನಿಫಿಟ್ ಬೇರೆದ್ ನಮ್ಗೆ ಬಂದಿಲ್ಲ ಅಂತ ಅವ್ರನ್ನ ಕೇಳಿದಾಗ ನೀವು ಆ ರೀತಿ ಮಾಡ್ಕೊಂಡಿಲ್ಲ, ಈ ರೀತಿ ಮಾಡ್ಕೊಂಡಿಲ್ಲ, ನೀವು ಕರೆಕ್ಟ್ ಆಗಿ ಅಂತಾನೆ ಫಾಲೋ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನೇ ದೂರೋದು ಉಂಟು. ಆಯ್ತಾ? ನಾನು ಕೂಡ ಅಂತಾನೆ ಅದು ಆ ರೀತಿ ಫೇಸ್ ಮಾಡಿದೀನಿ. ಯಾಕಂದ್ರೆ ಫಸ್ಟ್ ಅಲ್ಲಿ ಫೇಸ್ ಮಾಡಿದೀವಿ. ಅದ್ರ ಜೊತೆಗೆ ಇಲ್ಲಿ ಗ್ರೂಪ್ ಅಲ್ಲಿ ಎಷ್ಟು ಜನ ಫೇಸ್ ಮಾಡಿದ್ರು ಗೊತ್ತಿಲ್ಲ ನನ್ಗೆ. ಆಯ್ತಾ? ಆ ರೀತಿ ಅಂತಾನೆ ಫೇಸ್ ಮಾಡಿರೋರು ಉಂಟು. ಈ ರೀತಿ ಬಂದಾಗ ಅದನ್ನ ನಾವು ಈಸಿಲಿ ನಮ್ಮ ಒಂದು ಏನ್ಷಿಯಂಟ್ ಅಂತಾನೆ ಪರಂಪರೆಯಲ್ಲಿ ಏನೈತೆ, ಏನ್ಷಿಯಂಟ್ ಪರಂಪರೆ ಇದು ಯಾಕೆ ಯಾರು ಅಡಾಪ್ಟ್ ಮಾಡ್ಕೊಂತಲ್ಲ. ಏನ್ಷಿಯಂಟ್ ಅಲ್ಲಿ ಇದಕ್ಕೆಲ್ಲಾನು ಕೂಡ ಅದರದೇ ಆದಂತ ಒಂದು ಬೆನಿಫಿಟ್ಸ್ ಇದಾವೆ. ಸಪೋಸ್ ಅಂತಾನೆ ನಮ್ಗೆ ಯಾವ್ದೋ ಒಂದ್ ಕಡೆ ಅಂತ ನಮ್ಗೆ ತೊಂದರೆ ಆಗ್ತಾ ಇತ್ತು ಅಂತಂದ್ರೆ ಕೆಲವೊಂದು ಅಂತಾನೆ ಹೆಸರುಳಿ ಅಂತಾನೆ ಬರೆದು ಅನ್ಸಿದ ತಕ್ಷಣ ಸಾಕು, ಅದರಿಂದ ಒಂದು ವೈಬ್ರೇಷನ್ಸ್ ಅಂತಾನೆ ಬಂದು ಅಲ್ಲೇ ನಮ್ಗೆ ರೆಕ್ಟಿಫಿಕೇಶನ್ ಆಗ್ಬಿಡುತ್ತೆ. ಆಯ್ತಾ? ಟೋಟಲಿ ಅಂತಾನೆ ಆ ದೋಷಗಳು ಏನೈತೆ ಅದು ಏನ್ಷಿಯಂಟ್ ಅಲ್ಲಿ ಇದೆ. ಆಯ್ತಾ? ಅದು ಕೂಡ ಅಂತಾನೆ ಕೆಲವೊಂದು ಸೂತ್ರಗಳಲ್ಲಿ ನಾನು ಏನು ಈ ಒಂದು 108 ಸೂತ್ರಗಳು ಅಂತ ಏನ್ ಹೇಳಿದ್ರೆ ಅದ್ರಲ್ಲಿ ಅದು ಕೂಡ ಅಂತಾನೆ ಒಂದೈತೆ. ಬಟ್ ಅದ್ರ ಪ್ರಕಾರ ನಾವು ಹೋಗಲ್ಲ. ನಾವೇನ್ ಮಾಡ್ತೀವಿ ಅಂತ ಇಮಿಡಿಯೇಟ್ಲಿ ನಮ್ಮ ಹತ್ರ ಈಗ ದುಡ್ಡು ಇರುತ್ತೋ ಇರಲ್ಲೋ ನಾವೇನ್ ಮಾಡ್ತೀವಿ, ಡೆಮಾಲಿಷ್ ಮಾಡ್ಬೇಕು, ಅಲ್ಲಿ ಚೇಂಜ್ ಮಾಡ್ಬೇಕು, ಅಥವಾ ಅಲ್ಲಿ ಏನೋ ಒಂದು ಹಾಕಿ ಅಂದ ತಕ್ಷಣ ಅದ್ ತಗೊಂಡ್ ಹಾಕ್ಬಿಡೋದು. ಆ ರೀತಿ ಬಂದಾಗ ಅದು ಯಾವಾಗ ನಾವ್ ಹಾಕ್ಬೇಕಂತಂದ್ರೆ ನಾನು ಅವಾಗಲೇ ನಿಮ್ಗೆ ಹೇಳ್ದೆ, ಈ ಒಂದು ಚೈನೀಸ್ ಅಪಾರ್ಟ್ಮೆಂಟ್ಸ್, ಚೈನೀಸ್ ಕಲ್ಚರ್ ಮುಖಾಂತರ ಚೈನೀಸ್ ಮನೆಗಳು ಯಾವ ರೀತಿ ಇರುತ್ತೋ ಆ ರೀತಿ ಮನೆಗಳಿಗೆ ಅದ್ ಹಾಕಿದ್ರೆ ಸರಿ ಹೋಗುತ್ತೆ. ಬಟ್ ಈ ಒಂದು ಫೆಂಗ್ಶೂಯಿನಲ್ಲಿ ಕೆಲವೊಂದು ಫೆಂಗ್ಶೂಯಿನ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಯಾವಾಗ ಅಂತಂದ್ರೆ ಇಂಟೀರಿಯರ್ ಡಿಸೈನ್ಸ್ ಅಲ್ಲಿ ಕೆಲವೊಂದು ಪರ್ಸನಲಿ ಅಂತಾನೆ ಬೆನಿಫಿಟ್ ಗೋಸ್ಕರ ಮಾತ್ರ ಅವ್ನ ಅಪ್ಲೈ ಮಾಡ್ಕೋಬೇಕು. ಅದ್ ಬಿಟ್ಟು ಎಲ್ಲದಕ್ಕೂ ಕೂಡ ಮನೆ ಎಲ್ಲದಕ್ಕೂ ಅವು ಬೆನಿಫಿಟ್ ಕೊಡುತ್ತಾ, ಮನೆ ಎಲ್ಲಾನು ಕೂಡ ಅದು ಬೆನಿಫಿಟ್ ಕೊಡುತ್ತೆ ಅಂದ್ರೆ ಕೊಡಲ್ಲ. ಬಟ್ ಈಗ ಇದು ಫೆಂಗ್ಶೂಯಿ ಎಲ್ಲ ಈಗ ಪಾಯ ಪೂಜೆಯಿಂದಾನೇ ಭೂಮಿ ಒಳಗಡೆನೆ ಹಾಕ್ತಿದಾರಲ್ಲ, ಪಿರಮಿಡ್ಸ್ ಅದೆಲ್ಲ ತುಂಬಾನೇ ಹಾಕ್ತಿದಾರಲ್ಲ ಸರ್, ಅದೆಲ್ಲ ವರ್ಕ್ ಆಗುತ್ತೆ ಅಂತ ಹೇಳ್ತಿದಾರಲ್ಲ, ಅದ್ರ ಬಗ್ಗೆ ಏನ್ ಸರ್? ಟಿಬೇಟಿಯನ್ ವಾಸ್ತು ಅಂದ್ರೆ ಏನ್ ಫೆಂಗ್ಶೂಯಿ ಇದೆನಾ? ಟಿಬೇಟಿಯನ್ ಅಂತಂದ್ರೆ ಫೆಂಗ್ಶೂಯಿ ಬರಲ್ಲ ಮೇಡಮ್. ಟಿಬೇಟಿಯನ್ ಅಂತಂದ್ರೆ ಕೆಲವೊಂದು ಅಂತಾನೆ ಚಿತ್ರಗಳ ಅದರದೇ ಆದಂತ ಸಪರೇಟ್ ಅಂತಾನೆ ಒಂದು ಇಮ್ಯಾಜಿನೇಷನ್ಸ್ ಅಂತಾನೆ ಇಮೇಜಸ್ ಅಂತಾನೆ ಅಲ್ಲಿ ಬರುತ್ತೆ. ಆ ಇಮೇಜಸ್ ಅಂತಾನೆ ನಾವು ಆ ಒಂದು ಡೈರೆಕ್ಷನ್ಸ್ ಇದ್ರಲ್ಲಿ ನಾವು
ಇಡ್ಬೇಕು ಅಂತ. ಬಿಲ್ಡ್ ಮಾಡ್ತಾ ಅಲ್ಲ, ಬಿಲ್ಡ್ ಮಾತ್ರ ಬಿಲ್ಡ್ ಮಾಡ್ತಾ ಹೋಗ್ತೀವಿ, ನ್ಯಾಚುರಲ್ ಆಗಿ ಅಂತಾನೆ ಬಿಲ್ಡ್ ಮಾಡ್ತಾ ಹೋಗ್ತೀವಿ ಅಷ್ಟೇನೆ. ಅಂದ್ರೆ ಇಮೇಜಸ್ ಹಾಕೊಳ್ಳೋದ ಯಾವ ಪ್ಲೇಸ್ ಬರ್ಬೇಕು ಅನ್ನೋದನ್ನ ಆ ಇಮೇಜಸ್ ಹಾಕೊಳ್ಳೋದು ಅಂತನಾ? ಇಮೇಜಸ್ ಬರಲ್ಲ ಅಲ್ಲಿ ಏನಾಗುತ್ತಂದ್ರೆ, ಸಪೋಸ್ ಇದೆ ಏನಂತಂದ್ರೆ ಯಾವ್ದೋ ಒಂದು ಗೋಡೆ ಅನ್ಕೊಳ್ಳಿ. ಈ ಗೋಡೆ ಅಂತ ಬಂದಾಗ ನೀವು ಈಜಿಪ್ಟಿಯನ್ಸ್ ಅಂತಾನೆ ಕಲ್ಚರ್, ಫಾರಿನ್ ಕಲ್ಚರ್ ಅಲ್ಲಿ ನೋಡಿದಾಗ ಇದೇ ನಾರ್ತ್ ಅನ್ಕೊಳ್ಳಿ. ಈ ನಾರ್ತ್ ಅಂತಂದ್ರೆ ಅಂದಾಗ ಇದು ಮನೆ ಈ ರೀತಿ ಮೇಲೆ ಐತಂದ್ರೆ ಇಲ್ಲಿ ಮಧ್ಯದಲ್ಲಿ ಅಂತಾನೆ ಕೆಲವೊಂದು ಸ್ಲ್ಯಾಬ್ ಹಾಕ್ಬಿಟ್ಟು ಆಚೆ ಕಡೆ ಎಕ್ಸಾಕ್ಟ್ಲಿ ಅಂತ ನಾರ್ತ್ಗೆ ನೀವು ನೋಡ್ಬೋದು. ನಾರ್ತ್ಗೆನೆ ಮನೆ ಒಂದು 4 ಅಡಿ ಮೇಲೆ ಫಾರಿನ್ ಅಂತಾನೆ ಮನೆಗಳಲ್ಲಿ ಅಂತ ನೋಡಿ ನೀವು. ಫಾರಿನರ್ಸ್ ಅಲ್ಲಿರೋ ಮನೆಗಳು ಅಲ್ಲಿ ಒಂದ್ ಸ್ವಲ್ಪ ಹೈಟ್ ಏನ್ ಮಾಡಿರ್ತಾರೆ ಅಂದ್ರೆ ಅಲ್ಲಿ ಒಂದು ಸ್ಲ್ಯಾಬ್ ಹಾಕ್ಬಿಟ್ಟು, ನಾವು ಮನೆ ಒಳಗಡೆ ಸ್ಲ್ಯಾಬ್ ಹಾಕ್ತಿವಿ, ಅವ್ರ ಮನೆ ಹೊರಗಡೆ ಆಚೆ ಕಡೆ ಸ್ಲ್ಯಾಬ್ ಹಾಕ್ಬಿಟ್ಟು ಅಲ್ಲಿ ಕೆಲವೊಂದು ಗಿಡಗಳು ಬೆಳೆಸಿರ್ತಾರೆ. ನೀವು ಅಬ್ಸರ್ವ್ ಮಾಡ್ಬೋದು ಮೇಡಮ್. ಅಲ್ಲಿ ಈ ಒಂದು US ಕಲ್ಚರು ಕೂಡ ಇದೇ ರೀತಿ ಇರುತ್ತೆ, ಕೆನಡಾ ಕಲ್ಚರು ಇದೇ ಇರುತ್ತೆ, ಜಪನೀಸ್ ಕಲ್ಚರ್ ಇದೇ ರೀತಿ ಇರುತ್ತೆ. ನಾವು ಏನಂತಾನೆ ಈಗ ವಾಸ್ತು ಅಂದಿದ ತಕ್ಷಣ, ಭೂಮಂಡಲ ಅಂದಿದ ತಕ್ಷಣ ಎಲ್ಲರಿಗೂ ಒಂದೇ. ನಾರ್ತ್ ಅಂದಿದ ತಕ್ಷಣ ನಾವೇನ್ ಮಾಡ್ತೀವಿ, ಅಲ್ಲಿ ಭಾರ ಇಡಬಾರ್ದು, ಅಲ್ಲಿ ಕ್ಲೀನ್ ಆಗಿರ್ಬೇಕು, ಅಲ್ಲಿ ಆದಷ್ಟು ಕೂಡ ನೀಟಾಗಿರ್ಬೇಕು, ಆ ರೀತಿ ಎಲ್ಲ ನೋಡ್ತೀವಿ. ಅದ್ರಲ್ಲಿ ಏನು ಕೂಡ ಗೋಡೆಗೆ ಏನು ಕೂಡ ಭಾರ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ನೋಡ್ತೀವಿ. ಬಟ್ ಅವ್ರು ಅಲ್ಲೇ ಹಾಕಿರ್ತಾರೆ, ಅಲ್ಲೇನೆ ಕೂಡ ಇಟ್ಟಿರ್ತಾರೆ, ಈಸ್ಟ್ ಅಲ್ಲೂ ಕೂಡ ಇಟ್ಟಿರ್ತಾರೆ, ಈ ರೀತಿ ನಾರ್ತ್ ಅಲ್ಲೂ ಕೂಡ ಇಟ್ಟಿರ್ತಾರೆ. ಅವಾಗ ಇಟ್ಟಾಗ ಅವ್ರಿಗೆ ಬೆನಿಫಿಟ್ ಬಂದಿಲ್ಲ ಅಂತಂದ್ರೆ ಅವರು ತುಂಬಾನೇ ಸಮೃದ್ಧಿಯಿಂದ ಬಾಳಿ ಮನೆಯಲ್ಲಿ ತುಂಬಾನೇ ಒಂದು ಲವಲವಿಕೆಯಿಂದ ಜೀವನ ಅಂತಾನೆ ಮಾಡ್ತಾ ಇರ್ತಾರೆ. ಅಷ್ಟು ಚೆನ್ನಾಗಿ ಅಂತಾನೆ ಜೀವನ ಮಾಡ್ತಾ ಇರುವಂತ ಒಂದು ಫ್ಯಾಮಿಲಿಗಳು ಅವರಾಗಿರುತ್ತೆ. ಅದೇ ರೀತಿ ನಮ್ಮ ಹಿರಿಯರಿಗೆ ಅಂತಾನೆ ಹಳ್ಳಿ ಮನೆಗಳು ಅಂತಾನೆ ಇವಾಗಲೂ ನಾವು ತಗೊಂಡಾಗ ಮನೆ ಮುಂದ್ಗಡೆನೆ ಈ ನಾರ್ತ್ ಬಾಗ್ಲು ಇಲ್ಲ ಐತ್ ಅಂದ್ರೆ ಇಲ್ಲೇನೆ ಒಂದು ದೊಡ್ಡದಾಗಿ ಅಂತಾನೆ ಬೇಂಚ್ ಬಂಡೆ ಹಾಕ್ತಾ ಇದ್ರು. ಆ ಬೇಂಚ್ ಬಂಡೆ ಬಂದ್ಬಿಟ್ಟು 4ರಿಂದ 5 ಜಗಲಿ. ಹೌದು ಮೇಡಮ್, ನಮ್ ಕಡೆ ಅದನ್ನ ಬೇಂಚ್ ಅಂತ ಕರಿತೀವಿ. ಆ ರೀತಿ ಜಗಲಿ ಏನಿರುತ್ತೆ ಒಂದ್ 4ರಿಂದ 5 ಅಡಿ ಮೇಲೆನೆ ಇರ್ತಾ ಇತ್ತು. ಅದು ಮತ್ತೆ ಕಟ್ಟಿಗೆದ ಆಗ್ತಾ ಇದ್ರ ಅಂತಂದ್ರೆ ಕಟ್ಟಿಗೆದ ಆಗ್ತಾ ಇರ್ಲಿಲ್ಲ. ಅಲ್ಲಿ ಆಗ್ತಾ ಇದ್ದು ದಪ್ಪ ಇರ್ತಾನೆ ಕಲ್ಲಿಂದೆ ಆಗ್ತಾ ಇದ್ದಿದ್ದು. ಅದು ಎರಡೂ ಸೈಡ್ ಅಂತಾನೆ ಇರ್ತಾ ಇತ್ತು. ಸಂಜೆ ಆಗಿದ ತಕ್ಷಣ ಅಲ್ಲೆಲ್ಲಾನು ಕೂತ್ಕೊಂಡು ಅಂತಾನೆ ತುಂಬಾನೇ ಅಂತಾನೆ ಲವಲವಿಕೆಯಿಂದ ಅಂತಾನೆ ಮಾತಾಡೋದು ಇರ್ಬೋದು. ಅದೊಂದೇ ಅಲ್ಲ, ಅಲ್ಲೇನೆ ಕೆಲವೊಂದ್ಸತಿ ಊಟ ಮಾಡೋದು, ಆಟ ಆಡೋದು ಎಲ್ಲಾನು ಕೂಡ ಅಂತಾನೆ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಅದ್ರ ಕೆಳಗಡೆನೆ ಕೂಡ ಕೆಲವೊಂದ್ಸತಿ ಸ್ಲಿಪ್ಪರ್ಸ್ ಕೂಡ ಬಿಡ್ತಾ ಇದ್ರು, ನಾರ್ತ್ ಅಲ್ಲೇನೆ ಬಿಡ್ತಾ ಇದ್ರು. ಬೇಕಾದ್ರೆ ಇವಾಗಲೂ ಕೂಡ ಅಂತ ನೋಡಿ ಅಲ್ಲೂ ಕೂಡ ಅಂತಾನೆ ಬಿಡೋದು ಕೂಡ ಉಂಟು. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಕೆಳಗಡೆ ಖಾಲಿ ಮಾಡಿರ್ತಾರಲ್ಲ ಸರ್, ಫುಲ್ ಫುಲ್ ಎಲ್ಲಾನು ಕೂಡ ಕ್ಲೋಸ್ ಮಾಡಿರ್ತಾರೆ. ಅದು ಕೆಳಗಡೆ ಏನು ಬಿಡಕ್ ಆಗದೆ ಇದ್ದಂಗೆ ಕ್ಲೋಸ್ ಆಗಿರುತ್ತಲ್ವಾ ಸರ್? ಫುಲ್ ಎಲ್ಲಾನು ಕೂಡ ಗೋಡೆನೆ ಕಟ್ಟಿ ಮಾಡ್ತಾ ಇದ್ರು, ಗೋಡೆನೆ ಕಟ್ಟಿ ಕೂಡ ಅಂತಾನೆ ಮಾಡ್ತಾ ಇದ್ರು. ಈ ರೀತಿ ಮಾಡಿದಾಗ ಅವ್ರಿಗೆ ಅಲ್ಲಿ ಭಾರ ಅನ್ಸ್ಲಿಲ್ವಾ? ಅಲ್ಲಿ ಭಾರ ಆಗಿದ್ದಿದ್ರೆ ಅವ್ರು ಹೆಂಗೆ ಆ ಮನೆಗಳಲ್ಲಿ ಅಷ್ಟು ವರ್ಷಗಳ ಕಟ್ಲೆ ಅಂತಾನೆ ಜೀವನ ಮಾಡಿದ್ರು, ಅಷ್ಟು ಸಂತೋಷದಿಂದ ಅಂತಾನೆ ಯಾವ ರೀತಿ ಇದ್ರು. ಅವಾಗ ನಾವು ನೀವ್ ಹೇಳ್ದಂಗೆ ಅವಾಗ ಏನ್ ಹೇಳ್ತಾರೆ ಅಂತಂದ್ರೆ, ಇವಾಗಿನವರು ಒಂದೇ ಒಂದು ಕಾರಣ ಕೊಡ್ತಾರೆ. ಅವಾಗ ಬಚ್ಚಲು ಬಾತ್ರೂಮ್ ಅಂತಾನೆ ಮನೆ ಒಳಗಡೆ ಇರ್ಲಿಲ್ಲ, ಎಲ್ಲ ಕೂಡ ಆಚೆ ಕಡೆ ಇತ್ತು. ಅದಕ್ಕೆ ಅದೆಲ್ಲಾನು ಕೂಡ ಒಳ್ಳೆದೇ ರಿಸಲ್ಟ್ಸ್ ಬರ್ತಾ ಇತ್ತು ಅಂತ ಹೇಳಿ. ಇವಾಗಲೂ ಕೂಡ ಇವಾಗ ಬಚ್ಚಲು ಬಾತ್ರೂಮ್ ಅಂತಾನೆ ಒಳಗಡೆ ಮಾಡ್ಕೊಂತಾರೆ. ಬಟ್ ಹಳ್ಳಿಗಳಲ್ಲಿ ಇವಾಗಲೂ ಕೂಡ ಅಂತಾನೆ ಹೊರಗಡೆನೆ ಇರುತ್ತೆ. ಹೊರಗಡೆನೆ ಇದ್ರೂ ಕೂಡ ಅವರು ಕೂಡ ಅಂತಾನೆ ಅಷ್ಟೊಂದು ಸಮೃದ್ಧಿ ಅಂತಾನೆ ಕಾಣ್ತಾ ಇರಲ್ಲ. ಕಾರಣ ಏನಂತಂದ್ರೆ ಎಲ್ಲೋ ಒಂದ್ ಕಡೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ಒಂದು ಕ್ರಾಸ್ ಕಲ್ಚರ್ ಅಂತಾನೆ ಮಾಡ್ಕೊಂಡಿರ್ತೀವಿ. ಮನೆ ಬಂದ್ಬಿಟ್ಟು ಏನಂತಾನೆ ನಾವು ಆಯ ಪಾಯ ಇದೆಲ್ಲ ನೋಡ್ಬಿಟ್ಟು ಏನ್ಷಿಯಂಟ್ ಪ್ರಕಾರ ಮನೆ ಅಂತ ನಿರ್ಮಾಣ ಮಾಡ್ಕೊಂಡಿರ್ತೀವಿ. ಮನೆ ಒಳಗಡೆ ಏನ್ ಮಾಡ್ಕೊಂತೀವಿ ಅಂತಾನೆ ಬೇರೆ ಒಂದು ಆರ್ಟಿಫಿಷಿಯಲ್ ವಸ್ತುಗಳೆಲ್ಲ ಕೂಡ ತಂದು ಹಾಕೊಂಡಿರ್ತೀವಿ. ಆ ತಂದು ಹಾಕೊಂಡಾಗ ಅದು ನಾವು ಮಾಡಿರುವಂತ ಒಂದು ಬೇಸಿಕ್ ವಾಸ್ತು ಏನೈತೆ ಅದಕ್ಕೆ ಕೋರಿಲೇಟ್ ಮಾಡಿದಾಗ ಅಲ್ಲಿ ಅವೆರಡೂ ಕೂಡ ಸೂಟ್ ಆಗ್ತಾ ಇರಲ್ಲ. ಆ ಸೂಟ್ ಆಗದೆ ಇದ್ದಾಗ ಅವಾಗ ಏನಾಗುತ್ತೆ, ಅದು ಎಲ್ಲೋ ಒಂದ್ ಕಡೆ ಅಂತಾನೆ ಎಫೆಕ್ಟ್ ಕೊಟ್ಟೆ ಕೊಡುತ್ತೆ ಅಂತ ನಾವ್ ಹೇಳ್ಬೋದು. ಅದಕ್ಕೆ ನಮ್ ಕೊನೆ ಕನ್ಕ್ಲೂಡ್ ಮಾಡೋದು ಇಷ್ಟೇನೆ, ಯಾವ್ದೇ ಒಂದು ಮನೆ ನಾವು ತಗೋಬೇಕಾದ್ರೆ ಯಾವ್ದೋ ಒಂದು ರೀತಿ ಅಂತ ನೋಡ್ಬೇಕು. ಟೋಟಲ್ ಓವರ್ ಆಲ್ ಅಂತಾನೆ ನಾವು ಒಂದೇ ಒಂದು ರೀತಿ ಅಂತ ನೋಡಿದಾಗ ಅದು ನಮ್ಗೆ ಫುಲ್ ಅಂತಾನೆ ರಿಸಲ್ಟ್ಸ್ ಅನ್ನೋದು ಕೊಡುತ್ತೆ. ನಾನು ರೆಕಮೆಂಡ್ ಮಾಡೋದು ಯಾವಾಗಲೂ ಕೂಡ ವೇದಿಕ್ ವಾಸ್ತು ಏನೈತೆ, ವೇದಿಕ್ ವಾಸ್ತು ಈಸ್ ದ 100%. ಅದು ಶಾಸ್ತ್ರ ನಮ್ಮ ಪುರಾತನ ಅಂತಾನೆ ಗ್ರಂಥಗಳಿಂದ ಬಂದಿರುವಂತದ್ದು. ಅದನ್ನ ಇವಾಗ ಏನ್ ಮಾಡ್ತಾರೆ ಅಂದ್ರೆ ಮಾಡ್ರನ್ ಇದ್ರಲ್ಲಿ ರಾಶಿಗಳಿಗೆ ಹೋಲಿಕೆ ಮಾಡಿ, ನಕ್ಷತ್ರಗಳಿಗೆ ಅಂತಾನೆ ಹೋಲಿಕೆ ಮಾಡಿ, ನಕ್ಷತ್ರಗಳು ಅಫ್ಕೋರ್ಸ್ ಅಂತಾನೆ ವೇದಿಕ್ ಅಲ್ಲೂ ಐತೆ. ಬಟ್ ಲಗ್ನಗಳಿಗೆ ಅಂತಾನೆ ಹೋಲಿಕೆ ಮಾಡಿ, ನ್ಯೂಮರಾಲಜಿಗೆ ಅಂತಾನೆ ಹೋಲಿಕೆ ಮಾಡಿ, ನಂಬರ್ಸ್ಗೆ ಅಂತಾನೆ ಹೋಲಿಕೆ ಮಾಡಿ, ಈ ರೀತಿ ಅಂತಾನೆ ಮಾಡ್ತಾ ಇದೀವಿ. ಅದು ನಂಬರ್ಸ್ಗೆ ಅಂತಾನೆ ಕೆಲವೊಂದ್ಸತಿ ನಾನು ಕೂಡ
ಕೆಲವೊಂದು ಮನೆಗಳಿಗೆ ಅಂತಾನೆ ಕೊಟ್ಟಿದ್ದೀವಿ. ಬಟ್ ಇಂಟೀರಿಯರ್ ಅಂತಾನೆ ಪರ್ಸನಲ್ ಬೆನಿಫಿಟ್ ತಗೊಳೋದಕ್ಕೆ ಮಾತ್ರ ಅದು ಯೂಸ್ ಆಗುತ್ತೆ ಹೊರತು ಅದೇ ಪರ್ಮನೆಂಟ್ ಅಲ್ಲ. ಅದೇ ನಾವು ಯಾವಾಗ್ಲೂ ಕೂಡ ಅದರ್ ಬೇಸ್ ಮೇಲೆ ನಾವು ಹೋಗೋದಕ್ಕೆ ಸಾಧ್ಯ ಇಲ್ಲ. ಒಂದ್ಸತಿ ನಮ್ಗೆ ರಿಸಲ್ಟ್ ಬರುತ್ತೆ. ಒಬ್ಬರಿಗೆ ಅಂತಾನೆ ರಿಸಲ್ಟ್ ಬರ್ತಾ ಇರ್ತಾನೆ, ಇನ್ನೊಬ್ಬರಿಗೆ ರಿಸಲ್ಟ್ ಬರದೇ ಇರುವುದು. ಅದ್ರ ಜೊತೆಗೆ ಕೆಲವೊಂದ್ ಕಡೆ ನಾವು ಬೇರೆ ಬೇರೆ ಕಲರ್ಸ್ ಹಾಕ್ದಾಗ ಮನೆಯಲ್ಲಿರೋರ್ಗೆ ಒಬ್ಬರಿಗೆ ಅಂತಾನೆ ರಿಸಲ್ಟ್ ಬರುತ್ತೆ, ಇನ್ನೊಬ್ಬರಿಗೆ ಅಂತಾನೆ ಅದು ಎಫೆಕ್ಟ್ ಆಗ್ತಾ ಇರುತ್ತೆ. ಬಟ್ ಅವ್ರು ಹೇಳ್ಕೊಳಕ್ ಆಗದೇ ಇರ್ಬೋದು ಅಥವಾ ಆ ಯಾವ ರೀತಿ ಅವರು ರೆಕ್ಟಿಫಿಕೇಶನ್ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ನಾವ್ ಏನೇ ಒಂದು ಮನೆನ ಆಲ್ಟ್ರೇಷನ್ ಅಥವಾ ಚೇಂಜಸ್ ಅಂತಾನೆ ಮಾಡ್ಕೊಂಡಾಗ ಈ ಒಂದು ಮಾಡರ್ನ್ ವಾಸ್ತು ಕಲ್ಚರ್ ಅಲ್ಲಿ ಆ ಕಲರ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕಲರ್ಸ್ ಅಂತಾನೆ ಚೇಂಜ್ ಮಾಡಿದ ತಕ್ಷಣ ಒಬ್ಬರಿಗೆ ಚೆನ್ನಾಗಿ ಇಲ್ದಿರೋರಿಗೆ ಚೆನ್ನಾಗ್ ಆಗ್ಬೋದು. ಬಟ್ ಚೆನ್ನಾಗ್ ನಡೀತಾ ಇರೋರಿಗೆ ಮತ್ತೆ ಏನಂತ ಪ್ರಾಬ್ಲಮ್ಸ್ ಅಂತ ಸ್ಟಾರ್ಟ್ ಆಗಿರುತ್ತೆ. ಇದನ್ನು ಕೂಡ ನಾವ್ ಅಂತಾನೆ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಅಲ್ಲಿ ನಮ್ಗೆ ಈ ಅಕ್ಯುರೇಟ್ ಆದಂತ ಒಂದು ಸೊಲ್ಯೂಷನ್ಸ್ ಅಂತಾನೆ ಕೊಡಲ್ಲ ಇದು. ಓಕೆ ಓಕೆ ಸರ್, ಥ್ಯಾಂಕ್ ಯು. ಓಕೆ. ಬೇರೆ ಏನಾದ್ರು ಐತಾ ಮೇಡಮ್? ಪಂಕಜ ಮೇಡಮ್. ಬೇರೇನಿಲ್ಲ ಸರ್, ಅದೇ ಕಲರ್ಸ್ ಅಂತ ಹೇಳಿದ್ರಿ. ಕಲರ್ಸ್ ಈಗ ಎಲ್ರಿಗೂ ಹೆಂಗ್ ಕನ್ಸಿಡರ್ ಮಾಡಕ್ಕಾಗತ್ತೆ ಸರ್? ಮನೇಲಿ ಒಂದ್ 4 ಜನ ಇರ್ತೀವಿ ಅನ್ಕೊಳ್ಳಿ, Yes, ma'am. ಗಂಡ ಹೆಂಡತಿ ಮಕ್ಳು. ಈಗ 4 ಜನಕ್ಕೂ ಕನ್ಸಿಡರ್ ಮಾಡಿ ಕಲರ್ ಕೊಡಕ್ ಆಗಲ್ವಲ್ಲ ಸರ್? ಕಲರ್ ಕೊಡೋದಕ್ಕೆ ಆಗಲ್ಲ ಮೇಡಮ್. ಅದಕ್ಕೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಕಲರ್ಸ್ ಬದಲು ಅವ್ರಿಗೆ ಅಂತಾನೆ ಏನ್ ಬೆನಿಫಿಟ್ ಬೇಕು ಆ ಒಂದು ಆ ಒಂದು ಸಿಚುಯೇಷನ್ಗೆ, ಆ ಒಂದು ಟೈಮ್ಗೆ ಅವ್ರಿಗೆ ಬೇಕಾಗಿರುವಂತದ್ದು ಏನು. ಈಗ ಸಪೋಸ್ ಮನೆಯಲ್ಲಿ ಯಾರೋ ಒಂದು ಮನೆಯಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಇದಾರೆ, ಮತ್ತೆ ಒಬ್ಬ ಮಗ ಇದ್ದಾನೆ. ಒಬ್ಬ ಮಗನ ಎಜುಕೇಶನ್ ಆಗೈತೆ. ಎಜುಕೇಶನ್ ಆದ್ಮೇಲೆ ಅವ್ರು ಉದ್ಯೋಗಕ್ಕೆ ಅಂತಾನೆ ಹುಡುಕ್ತಾ ಇದ್ದಾರೆ. ಉದ್ಯೋಗಕ್ಕೆ ಅಂತ ಹುಡುಕ್ತಾ ಇದ್ದಾಗ ಉದ್ಯೋಗ ಬಂದ್ಬಿಟ್ಟು ಏನ್ಷಿಯಂಟ್ ವಾಸ್ತುನಲ್ಲಿ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಏನ್ಷಿಯಂಟ್ ವಾಸ್ತುನಲ್ಲಿ ಯಾವ ರೀತಿ ಇರಬೇಕು ಅದನ್ನ ನೋಡ್ಬಿಟ್ಟು ಅಲ್ಲಿ ಅಂತಾನೆ ಅವ್ರಿಗೆ ಏನ್ಷಿಯಂಟ್ ಅಲ್ಲೇ ನಾವು ಅಂತಾನೆ ಸಜೆಷನ್ಸ್ ಕೊಟ್ಟಾಗ ಅವ್ರಿಗೆ ಆಟೋಮೆಟಿಕಲಿ ಉದ್ಯೋಗ ಸಿಕ್ಕೇ ಸಿಗುತ್ತೆ. ಅವ್ರು ಅಲ್ಲಿಂದಾನೇ ಅಂತಾನೆ ಅಭಿವೃದ್ಧಿ ಆಗ್ತಾರೆ. ಅವಾಗ ನಾವು ಕಲರ್ಸ್ ಅಂತಾನೆ ಬೇಕಾಗಿಲ್ಲ, ಕಲರ್ಸ್ ಅಂತಾನೆ ಹಾಕ್ಲೇಬೇಕಾದಂತ ಪರಿಸ್ಥಿತಿ ಬಂದಾಗ ಹಾಕಿ, ಅದರ್ವೈಸ್ ಅಂತಾನೆ ಬೇಕಾಗಿಲ್ಲ. ನಾವು ಫಸ್ಟ್ ಅಂತಾನೆ ವೇದಿಕ್ ಅಲ್ಲಿ ಸೊಲ್ಯೂಷನ್ಸ್ ಅಂತಾನೆ ಮಾಡ್ಕೊಳಕ್ ಆಗುತ್ತಾ ಇಲ್ಲ ನೋಡ್ಬೇಕು. ವೇದಿಕ್ ಅಲ್ಲಿ ಏನ್ ಮಾಡಬೇಕು, ನಾರ್ತ್ ಅಂತಾನೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ಬೇಕಾಗುತ್ತೆ. ನಾರ್ತ್ ಅಂತಾನೆ ಇಂಪಾರ್ಟೆನ್ಸ್ ಕೊಡ್ಬೇಕು, ಜೊತೆಗೆ ಈಸ್ಟ್ ಗೆ ಅಂತಾನೆ ಇಂಪಾರ್ಟೆನ್ಸ್ ಕೊಡ್ಬೇಕು ಈ ಒಂದು ಇದರಲ್ಲಿ. ಮತ್ತೆ ಆ ಮಗ ಅಂತಾನೆ ಹಿರಿಯ ಮಗನ್ಗೆ ಅಂತಾನೆ ಒಂದು ಪ್ಲೇಸ್ ಅಂತಾನೆ ವೇದಿಕ್ ಅಲ್ಲಿ ಹೇಳ್ತೀವಿ, ಕಿರಿಯ ಮಗನ್ಗೆ ಅಂತಾನೆ ಒಂದು ಪ್ಲೇಸ್ ಅಂತಾನೆ ರೆಪ್ರೆಸೆಂಟ್ ಮಾಡ್ತೀವಿ. ಆ ಪ್ಲೇಸಸ್ ನಾವು ಫಸ್ಟ್ ಅಂತಾನೆ ಚೆಕ್ ಮಾಡ್ಬೇಕು. ಚೆಕ್ ಮಾಡೋದಂತಂದ್ರೆ ಅಲ್ಲಿ ಜಂಕ್ ಆಯ್ತಾ ಅದು ಇದು ಅಂತಲ್ಲ. ಅಲ್ಲಿ ನಾವು ಚೆಕ್ ಮಾಡ್ಬೇಕಾಗಿರುವಂತದ್ದು ಅವ್ರಿಗೆ ಸಪೋರ್ಟ್ ಮಾಡುವಂತ ಒಂದು ಡಾಕ್ಯುಮೆಂಟ್ಸ್ ಎಲ್ಲಾನು ಕೂಡ ಡಾಕ್ಯುಮೆಂಟೇಶನ್ ಎಲ್ಲಾನು ಕೂಡ ಅಲ್ಲಿ ಇಡೋದು ಅಂತ ಕೂಡ ಅಲ್ಲ. ಅಲ್ಲಿ ಅವ್ರಿಗೆ ಸಪೋರ್ಟ್ ಮಾಡುವಂತ ಒಂದು ಎಲಿಮೆಂಟ್ಸ್ ಏನಾದ್ರು ಇದಾವ ಇಲ್ಲ, ಅದ್ ಜಂಕ್ ಆದ್ರೂ ಇರ್ಲಿ ಏನಾದ್ರೂ ಇರ್ಲಿ, ಆ ಎಲಿಮೆಂಟ್ಸ್ ಅನ್ನೋದು ಅಂತಾನೆ ತುಂಬಾನೇ ನಾವು ನೋಡ್ಬೇಕಾಗುತ್ತೆ. ಅದನ್ನ ನೋಡಿದ ತಕ್ಷಣ ಅವ್ರಿಗೆ ಅಲ್ಲಿಂದಾನೆ ನಾವು ಸಜೆಷನ್ಸ್ ಅಂತಾನೆ ಕೊಡ್ಬೋದು. ಅದು ಆಗ್ಲಿಲ್ಲ ಅಂತ ಬಂದಾಗ ಅಲ್ಲಿ ನಾವು ಏನು ಕೂಡ ರೆಕ್ಟಿಫಿಕೇಶನ್ ಮಾಡಕ್ ಆಗ್ತಿಲ್ಲ. ಅವಾಗ ನಾವೇನ್ ಮಾಡ್ಬೇಕು, ಕಲರ್ಗೆ ಅಂತಾನೆ ಹೋಗ್ಬೇಕು. ಕಲರ್ಸ್ ಇಂದ ನಮ್ಗೆ ಅಂತಾನೆ ರೆಕ್ಟಿಫಿಕೇಶನ್ ಮಾಡ್ಕೋಬಹುದು. ಅವಾಗ ಪುರಾತನ ಇದರಲ್ಲಿ ಕಲರ್ಸು ಕೂಡ ಹೋಗ್ತಾ ಇಲ್ಲ. ಅಲ್ಲಿ ಮತ್ತೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಓರ್ಡರ್ ಮುಖಾಂತರ ಅಲ್ಲಿ ಅದನ್ನ ಅಡ್ಜಸ್ಟ್ ಚೇಂಜಸ್ ಅಂತಾನೆ ಮಾಡ್ತಾ ಇದ್ರು. ಓರ್ಡರ್ ಅಂತಂದ್ರೆ ಸ್ಮೆಲ್ಸ್ ಅಂತಾನೆ ಬೇರೆ ಬೇರೆ ಫ್ಲೇವರ್ಸ್ ಅಂತಾನೆ ಫ್ರೇಗ್ರೆನ್ಸ್ ಅಂತಾನೆ ಅಲ್ಲಿ ಬರಂಗೆ ಮಾಡ್ಬಿಟ್ಟು ಅಲ್ಲಿಂದ ಅದನ್ನ ಬೆನಿಫಿಟ್ ಅಂತಾನೆ ಮಾಡ್ತಾ ಇದ್ರು. ಬಟ್ ಈಗಿನ ಕಾಲದಲ್ಲಿ ಅದೆಲ್ಲನೂ ಕೂಡ ಕಾಲಕ್ರಮೇಣ ಏನಾಗ್ತೈತೆ, ಒಂದೊಂದೇ ಪ್ರಾಕ್ಟೀಸ್ ಅನ್ನೋದು ಅಂತಾನೆ ಅಥವಾ ಅವೇರ್ನೆಸ್ ಅನ್ನೋದು ಅಂತಾನೆ ಕಮ್ಮಿ ಆಗ್ತಾ ಬಂದೈತೆ. ಅವೇರ್ನೆಸ್ ಅಂತಾನೆ ಕಮ್ಮಿ ಆಗಿ ಮತ್ತೆ ದೀಪಗಳ ಮುಖಾಂತರ ಕೂಡ ಅಲ್ಲಿ ಎನರ್ಜೈಸ್ ಅಂತಾನೆ ಮಾಡ್ತಾ ಇದ್ರು. ಅಲ್ಲಿ ಬೆನಿಫಿಟ್ ಅಂತಾನೆ ಬರಂಗಿ ಅಂತಾನೆ ಮಾಡ್ಕೊಡ್ತಾ ಇದ್ರು. ಇವಾಗಲೂ ಕೂಡ ಅದನ್ನು ಕೂಡ ನಾವು ಕಾಲಕ್ರಮೇಣ ಅದನ್ನು ಕೂಡ ಚೇಂಜಸ್ ಆಗ್ತಾ ಬರ್ತಾ ಇದೆ. ಯಾವ್ದನ್ನು ಕೂಡ ಅಲ್ಲಿ ನಾವು ಮಾಡ್ಕೊಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಎಲ್ಲದಕ್ಕೂ ಉತ್ತರ ಒಂದೇ ಹೇಳ್ತಾರೆ, ಏನಂತಂದ್ರೆ ಈ ಒಂದು ಪ್ರೆಸೆಂಟ್ ಮೆಕ್ಯಾನಿಕಲ್ ಲೈಫ್ ಅಲ್ಲಿ ನಾವು ಅಷ್ಟು ಮಾಡ್ಕೊಳಕ್ಕೆ ಆಗಲ್ಲ. ಅಷ್ಟು ಮಾಡ್ಕೊಳಕ್ ಆಗಲ್ಲ ಅಂತಂದ್ರೆ ಅವ್ರು ಅನುಭವಿಸ್ಲೇಬೇಕಾಗುತ್ತೆ ಅಥವಾ ಅವರು ಕಷ್ಟ ಪಡ್ಲೇಬೇಕಾಗುತ್ತೆ. ಇದು ನಾನ್ ಮೇನ್ ಅಂತಾನೆ ಎಸ್ಪೆಷಲಿ ಹೇಳುವಂತದ್ದು ಇದೆ. ಯಾಕಂದ್ರೆ ಫಸ್ಟ್ ಮನೆಯಲ್ಲಿ ಜಂಕ್ ಅಂತಂದ್ರೆ ಯಾವ್ದು ತೊಂದರೆ ಕೊಡುತ್ತಂತಂದ್ರೆ ಮೇನ್ಲಿ ನೀವು ಯಾರೇ ಬೇಕಾ ಚೆಕ್ ಮಾಡ್ಬೋದು. ನಿಮ್ಮ ಈ ಒಂದು ಬೋರ್ವೆಲ್ಸ್ಗೆ ಹಾಕಿರುವಂತದ್ದು ಏನೇ ಒಂದು ಎಕ್ವಿಪ್ಮೆಂಟ್ಸ್ ಏನೇ ಇರ್ಬೋದು, ಮನೆಗಳಲ್ಲಿ ಅಂತ ತಂದಿಟ್ಟಾಗ
ಈಗ ಹೊಲದಲ್ಲಿ ಹಾಕಿರ್ತಾರೆ ಅಥವಾ ಎಲ್ಲೋ ಒಂದ್ ಸೊಂಪಲ್ಲಿ ಅಂತಾನೆ ಬಿಟ್ಟಿರ್ತಾರೆ, ಅದನ್ನ ತೆಗೆದ್ಬಿಟ್ಟು ಮನೆ ಒಳಗಡೆ ಏನಾದ್ರು ಇಟ್ರೆ, ಅದು ರನ್ ಆಗದೆ ಏನಾದ್ರು ಇಟ್ರೆ ಅವಾಗ ಅದು ಇಮಿಡಿಯೇಟ್ಲಿ ಪ್ರಾಬ್ಲಮ್ ಯಾವುದೋ ಒಂದು ರೀತಿ ಅಂತಾನೆ ಪ್ರಾಬ್ಲಮ್ ಕೊಡುತ್ತೆ. ಅದ್ ಬಿಟ್ಟು ಯಾವುದೇ ತರದ ಬೇರೆವೆಲ್ಲನೂ ಕೂಡ ಅಷ್ಟೊಂದು ಅಂತಾನೆ ಪ್ರಾಬ್ಲಮ್ಯಾಟಿಕ್ ಕೊಡೋದೇ ಇಲ್ಲ. ಇದು ವೇದಿಕ್ ಇದ್ರಲ್ಲಿ ವೆರಿ ಎಫೆಕ್ಟಿವ್ಲಿ ಅಂತಾನೆ ರೆಪ್ರೆಸೆಂಟ್ ಮಾಡ್ತಾರೆ. ಆ ರೀತಿ ಅಂತ ನಾವು ಮುಂದೆ ಹೋಗ್ಬೇಕಂತ ಹೇಳ್ಬಿಟ್ಟು ನನ್ನ ಒಂದು ಆಶಯ ಅಷ್ಟೇ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬೇರೆ ಏನಾದ್ರು ಇದ್ರು ಕೇಳ್ಬೋದು ಮೇಡಮ್, ಡೋಂಟ್ ವರಿ. ನಿಮ್ಮ ಪ್ರಶ್ನೆ ಬೇರೆಯವ್ರ ಪ್ರಶ್ನೆನೂ ಆಗಿರ್ಬೋದು, ಬೇರೆಯವ್ರಿಗೆ ಉತ್ತರ ಸಿಗ್ಬೋದು. ಅಷ್ಟೇ ಸರ್, ಪಾಪ ಬೇರೆಯವರು ಯಾರೋ ಕೇಳಿದ್ದಾರೆ, ಕೇಳಿ ಸಾಕು, ಅಷ್ಟೇ ಸಾಕು. ಓಕೆ ಪ್ರಶ್ನೆಗಳಿಗೆ ಏನ್ ಸರ್ ತುಂಬಾನೇ ಇದೆ, ಬೇಡ ಬೇರೆಯವ್ರಿಗೂ ಚಾನ್ಸ್ ಕೊಡಿ. ಓಕೆ. ಶಶಿಕಾಂತ್ ಸರ್ ಹೇಳಿ. ಸರ್ ನಮಸ್ಕಾರ. ಸರ್ ನಮಸ್ತೆ, ಹೇಳಿ. ಸರ್ ಶಶಿಕಾಂತ್ ಅಂತ ಶಿವಮೊಗ್ಗದಿಂದ ಸರ್. ಅವರು ಮೇಡಮ್ ಒಂದು ಕ್ವಶನ್ ಕೇಳಿದ್ರು, ಸೊ ನೀವು ಪರ್ಮಿಷನ್ ಕೊಟ್ರೆ ನಾನು ಅವರಿಗೆ ಆನ್ಸರ್ ಮಾಡ್ತೀನಿ. ಅದು ಹೇಳಿ ಸರ್, ಪರವಾಗಿಲ್ಲ. ಓಕೆ. ಸೊ ಮೇಡಮ್ ಅವರು ಕ್ವಶನ್ ಏನಿತ್ತು ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಹಿಂಗೆ ಏನು ವಾಸ್ತು ಇರ್ಲಿಲ್ವಾ, ಯಾಕಂದ್ರೆ ಅವರು ಚೆನ್ನಾಗೇ ಇರ್ತಾ ಇದ್ರು, ಏನ್ ಮಾಡ್ತಾ ಇದ್ರು ಅವರು ಅಂತ ಹೇಳ್ಬಿಟ್ಟು, ಈಗಿನ ಕಾಲದಲ್ಲಿ ವಾಸ್ತು ಅಂತ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಮೇಡಮ್ ಕ್ವಶನ್ ಆಗಿತ್ತು. ಕರೆಕ್ಟ್ ಅಲ್ವಾ ಸರ್? ಸೊ ನನ್ನ ಅಭಿಪ್ರಾಯದ ಪ್ರಕಾರ, ನನಗೆ ತಿಳಿದಿರುವ ಪ್ರಕಾರ, ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ರೆ, ಅವರು ಸೂರ್ಯನ್ನೇ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ದೇವ್ರು ಅಂತ ಪೂಜಿಸ್ತಾ ಇದ್ರು. ಸೊ ನೀವು ಹಿಂದಿನ ಕಾಲದ ಯಾವುದೇ ಮನೆಗಳನ್ನ ನೋಡಿ ಸರ್, ಅಲ್ಲ ಸಾರಿ ಮೇಡಮ್, ಅವ್ರು ಏನ್ ಮಾಡ್ತಾ ಇದ್ರು, ಕರೆಕ್ಟ್ ಸೂರ್ಯ ಎಲ್ಲಿ ಉದಯಿಸ್ತಾನೋ ಅದಕ್ಕೆ ಕರೆಕ್ಟ್ ಆಗಿ ಬಾಗ್ಲುಗಳನ್ನ ಇಡ್ತಾ ಇರ್ತಾರೆ, ಡೋರ್ಗಳನ್ನ ಇಡ್ತಾ ಇದ್ರು. ಆದ್ರೆ ಅವರಿಗೆ ಸೂರ್ಯನೇ ಮೇನ್ ದೇವ್ರ ತರ. ಸೊ ಯಾವಾಗ ಸೂರ್ಯನಿಗೆ ಕರೆಕ್ಟ್ ಆಗಿ ನೇರವಾಗಿ ಬಾಗ್ಲು ಇಡ್ತಾರೆ, ಅದು ವಾಸ್ತು ಪ್ರಕಾರ ಕರೆಕ್ಟ್. ಸೊ ಹಂಗಾಗಿ ಮೇನ್ ಡೋರ್ ಯಾವಾಗಿರುತ್ತೆ, ನಾವು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, ಈಗ ನನಗೆ ತಿಳಿದಿರೋ ಪ್ರಕಾರ, ಈಗ ಮನುಷ್ಯನಿಗೆ ಎಷ್ಟು ಒಂದು ಮೂಗು ಇಂಪಾರ್ಟೆಂಟ್ ಉಸಿರಾಡಕ್ಕೆ, ಮನೆಗೆ ಒಂದು ಡೋರು, ಮೇನ್ ಡೋರ್ ಬಹಳ ಇಂಪಾರ್ಟೆಂಟ್. ಸೊ ಅವ್ರದ್ದು ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ರೂ ಸಹ ಮೇನ್ ಮುಖ್ಯ ದ್ವಾರ ಯಾವಾಗ ಸೂರ್ಯನ ಮುಖಕ್ಕೆ ಅಂದ್ರೆ ಸೂರ್ಯನ ದಿಕ್ಕಿಗೆ ಅಂದ್ರೆ ಪೂರ್ವಕ್ಕೆ ಇಟ್ಟಿದ್ರು, ಅವರು ಮನೆಯಲ್ಲಿ ಸಂತೋಷವಾಗಿರ್ತಾ ಇದ್ರು. ಇದು ನನ್ನ ಅಭಿಪ್ರಾಯ. ಹಾಗೆ ನೀವು ಇದು ಇವಾಗಿಂದ ವಾಸ್ತು ಅಲ್ಲ, ನಮ್ಮ ಭಾರತದಲ್ಲಿ ಏನಿದೆ, ಇದು ಪುರಾತನದಿಂದಲೂ ವಾಸ್ತುಶಾಸ್ತ್ರ ವಾಸ್ತುಗಳಿದೆ. ಈಗ ನೀವು ಈ ದ್ವಾರಕ ನಗರ ಕಟ್ಟಿರೋದಿರ್ಬೋದು, ಅಥವಾ ನಮ್ದು ರಾಮ ಸೇತು ಅಂತ ಏನ್ ಹೇಳ್ತೀರಿ, ನಳ, ಅದಕ್ಕೆ ವಾಸ್ತು ಕಟ್ಟಿರೋದೇ ನಳ. ಸೊ ಇದನ್ನೆಲ್ಲ ಒಂದ್ ಸ್ವಲ್ಪ ಇದು ಸ್ಟಡಿ ಮಾಡಿದ್ರೆ, ಅಂದ್ರೆ ವಾಸ್ತುಗೆ ಹಿಂದಿನ ಕಾಲದವ್ರು ಎಷ್ಟು ಮಹತ್ವ ಕಟ್ಟಿದ್ರು ಅನ್ನೋದು ಇರುತ್ತೆ ಒಂದು. ಆಮೇಲೆ ನನ್ನ ಪ್ರಕಾರ, ಒಬ್ಬ ಮನೆಯಲ್ಲಿ ಯಾರೇ ವಾಸ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ರೆ ಕಂಪ್ಲೀಟ್ ಆಗಿ ಒಂದು ವಾಸ್ತುವಿಂದ ಇದು ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಸೊ 33 ಭಾಗ ವಾಸ್ತು, 33 ಭಾಗ ಜ್ಯೋತಿಷ್ಯ. ಅಂದ್ರೆ ಅವನು ಏನು ಜನನ ಆಗಿರ್ತಾನೆ ಆ ಟೈಮಲ್ಲಿ ಅದ್ರ ಮೇಲೆ ಹೋಗುತ್ತೆ. ಇನ್ನು 33% ಅವನು ಮತ್ತೆ ಅವರ ಪೂರ್ವಜರು ಮಾಡಿರುವಂತಹ ಫಲಗಳು, ಹಿಂದಿನ ಕರ್ಮಗಳು. ಸೊ ಈಗ ಈ 3ರಿಂದ ಆಗ್ಬಿಟ್ಟು ಇನ್ನು 1% ಅದೇನ್ ಮಾಡಕ್ಕಾಗಲ್ಲ, ದೇವ್ರಿಗೆ ಬಿಟ್ಟಿರೋದು. ಸೊ ಇದು ನನ್ನ ಅಭಿಪ್ರಾಯ. ಎಸ್ ಸರ್, ಮೇಡಮ್ ಆಲ್ರೆಡಿ ಕರೆಕ್ಟ್ ಅಂತ ಮೆಸೇಜ್ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಸಾರಿ ಸರ್. ಮತ್ತೆ ಇರ್ಲಿ ಸರ್, ನೀವ್ ಹೇಳೋದಕ್ಕೆ ನಮ್ದು ಅದೆಲ್ಲಾನು ಕೂಡ ನಮ್ಮ ರೆಗ್ಯುಲರ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀವಿ ಸರ್, ಅಷ್ಟನ್ನು ಕೂಡ ತಿಳಿಸ್ಕೊಡ್ತೀವಿ. ಬಟ್ ನೀವ್ ಹೇಳೋದಕ್ಕೆ ಇನ್ನೊಂದ್ ಸ್ವಲ್ಪ ನಾನು ಇನ್ನೊಂದು ಎಕ್ಸ್ಟ್ರಾ ಒಂದ್ ಲೈನ್ ಆಡ್ ಮಾಡ್ತೀನಿ. ನೀವು ಮೈನ್ ಡೋರ್ ಅಂತ ಏನ್ ಹೇಳಿದ್ರಲ್ಲ ಸರ್, ಮೈನ್ ಡೋರು ಪೂರ್ವಜರು ಏನ್ ಮಾಡ್ತಾ ಇದ್ರೆ ಮೈನ್ ಡೋರು ಇಡ್ತಾ ಇದ್ರು. ಅದ್ರ ಜೊತೆಗೆ ಅಲ್ಲಿ ಕರೆಕ್ಟ್ ಆಗಿ ಈಸ್ಟ್ಗೆ ಒಂದು ವಿಂಡೋ ತರ ಅಂತಾನೆ ಬರಂಗ್ ಮಾಡ್ಕೊಂಡು, ಆ ವಿಂಡೋಗೆ 90 ಡಿಗ್ರೀಸ್ ಆಂಗಲ್ ಅಲ್ಲಿ ನಾರ್ತ್ಗೂ ಕೂಡ ಅಂತ ಡೋರ್ ಇಡ್ತಾ ಇದ್ರು. ನಮ್ಮ ಹಳ್ಳಿಗಳಲ್ಲಿ ಎಲ್ಲ ಬಂದಾಗ ನಮ್ಮ ಒಂದು ಅದೇ ರೀತಿ ಅಂತಾನೆ ಮನೆಗಳೆಲ್ಲಾನು ಕೂಡ ಇರೋದು. ಯಾಕಂದ್ರೆ ನಾರ್ತ್ ಅಂತಾನೆ ತುಂಬಾ ಶ್ರೇಷ್ಠ ಅಂತ ಹಿಂದಿನ ಕಾಲದಲ್ಲಿ ತುಂಬಾನೇ ಅಂತಾನೆ ಏನ್ ಹೇಳ್ತಾ ಇದ್ರು, ಈಸ್ಟ್ಗೆ ಕರೆಕ್ಟ್ ಆಗಿ ಈಸ್ಟ್ಗೆ ಎಕ್ಸಾಕ್ಟ್ಲಿ ಒಂದು ಡೋರ್ ಇರುತ್ತೆ, ನಾರ್ತ್ಗೆ ಎಕ್ಸಾಕ್ಟ್ಲಿ ಒಂದು ಡೋರ್ ಅಂತಾನೆ 90 ಡಿಗ್ರೀಸ್ ಅಲ್ಲಿ ಅಂತಾನೆ ಕರೆಕ್ಟ್ ಆಗಿ ಇಟ್ಕೊಂತಾ ಇದ್ರು. ಅಥವಾ ಈಸ್ಟ್ಗೆ ವಿಂಡೋ ಇಡ್ತಾ ಇದ್ರು, ನಾರ್ತ್ಗೆ ಅಂತಾನೆ ಕರೆಕ್ಟ್ ಆಗಿ 90 ಡಿಗ್ರೀಸ್ ಅಲ್ಲಿ, ಅಂದ್ರೆ ಆ ಒಂದು ಸ್ಕ್ವೇರ್ ಅಂತಾನೆ ಒಂದ್ ಲೈನ್ ಹಾಕೊಂಡು ಕರೆಕ್ಟ್ ಆಗಿ ಲೈನ್ ಪ್ಯಾರಲಲ್ ಅಂತ ತಗೊಂಡು ಅಲ್ಲಿ ನಾರ್ತ್ಗೂ ಕೂಡ ಇಡ್ತಾ ಇದ್ರು. ಆಯ್ತಾ? ಇದು ಹಿಂದಿನ ಕಾಲದ ಸಂಪ್ರದಾಯ. ಮತ್ತೆ ಏನ್ಷಿಯಂಟ್ ವಾಸ್ತು ಅಥವಾ ಪುರಾತನ ವಾಸ್ತು ಅಂತಂದ್ರೆ ಇಂದಿನ ರಾಜ ಮನೆತನಗಳ ಕಾಲದಿಂದನೂ ಕೂಡ ಬರ್ತಾ ಇದ್ದಿದ್ದು ವಾಸ್ತುನೇ ಇದು. ಎಲ್ಲಾರು ಕೂಡ ವಾಸ್ತು ಪ್ರಕಾರನೇ ಕಟ್ತಾ ಇದ್ದಿದ್ದು. ಯಾವುದೇ ಗುಡಿ ಗೋಪುರ
ಯಾವುದೇ ಒಂದು ಚರ್ಚ್, ಮಸೀದಿ ಇದೆಲ್ಲಾನು ಕೂಡ ನೋಡಿದಾಗ ಎಲ್ಲಾನು ಕೂಡ ವಾಸ್ತು ರೀತಿಯಲ್ಲೇ ಇರುವಂತದ್ದು. ಯಾವುದು ಕೂಡ ಸುಮ್ನೆ ಹಂಗೆ ಕಟ್ಟಿರುವಂತದ್ದಲ್ಲ. ಬಟ್ ಅವೇರ್ನೆಸ್ ಅಂತಾನೆ ಎಲ್ಲರೂ ಕೂಡ ಅಂತ ತಿಳ್ಕೊಂತ ಇರ್ಲಿಲ್ಲ. ಯಾರನ್ನೋ ಒಬ್ಬರನ್ನ ಕನ್ಸಲ್ಟ್ ಮಾಡಿ ಅವ್ರು ಏನ್ ಹೇಳ್ತಾ ಇದ್ರು ಅದೇ ಕರೆಕ್ಟ್ ಆಗಿ ಅಂತಾನೆ ಮಾಡ್ಕೊಂತ ಬರ್ತಾ ಇದ್ರು. ಅವರ ಜೀವನನೂ ಕೂಡ ಅದೇ ರೀತಿ ಕರೆಕ್ಟ್ ಇರ್ತಾ ಇತ್ತು. ಈಗ ನಮ್ಮ ಒಂದು ಮೆಕ್ಯಾನಿಕಲ್ ಲೈಫ್ ಅಲ್ಲಿ ಏನಾಗ್ಬಿಟ್ಟೈತೆ ಅಂದ್ರೆ, ಒಬ್ರು ಹೇಳೋದು ಒಂದ್ ಕೇಳ್ತೀವಿ, ಇನ್ನೊಬ್ರು ಹೇಳೋದು ಇನ್ನೊಂದ್ ಕೇಳ್ತೀವಿ, ಇನ್ನೊಬ್ರಿ ಅಂತಾನೆ ಅವ್ರು ಏನೋ ಹೇಳಿದಾರೆ ಅವ್ರದ್ದು ಇನ್ನೊಂದ್ ಕೇಳೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಅಂತಾನೆ ಮಾಡ್ಕೊಂಡು ಈ ರೀತಿ ಎಲ್ಲರೂ ಕೂಡ ನಾವು ದ್ವಂದ್ವ ಪರಿಸ್ಥಿತಿಗೆ ಅಂತಾನೆ ಬಂದಿದೀವಿ ಅಂತ ಹೇಳ್ಬೋದು ಸರ್. ಕರೆಕ್ಟಾ ಸರ್ ಶಶಿಕಾಂತ್ ಸರ್? ಕರೆಕ್ಟ್ ಸರ್. ಕರೆಕ್ಟ್ ಸರ್. ಈಗ ನಾವು ಎಲ್ಲರೂ ಕೂಡ ಆ ವಾಸ್ತು ಈ ವಾಸ್ತು ಅಂತ ಹೇಳ್ಬಿಟ್ಟು ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಅಂತಾನೆ ಕಲ್ತ್ಕೊಂಡು ಎಲ್ಲೋ ನಾವೇ ಒಂದು ತರ ಮಿಕ್ಸರ್ ಆಗ್ಬಿಟ್ಟಿದೀವಿ ಅನ್ಸ್ಬಿಡುತ್ತೆ. ಹಾ ಸರ್, ಕರೆಕ್ಟ್ ಸರ್. ಮತ್ತೆ ನನ್ನ ಅಭಿಪ್ರಾಯದ ಪ್ರಕಾರ ಯಾರೇ ವಾಸ್ತು ನೋಡಕ್ ಹೋದ್ರು ಸಹ ಸೊ ಅವರು ಆ ಮನೆಯ ಒಂದು ಪರಿಸ್ಥಿತಿನ ಹೇಳ್ಬೇಕು. ಈಗ ನಾವು ಜಾತಕ ಬಂದ್ರೆ ಇವಾಗ ಹೆಂಗ್ ಹೇಳ್ತೀವಿ, ಒಂದು ಇಂತ ಹಾರೋಸ್ಕೋಪ್ ಅಲ್ಲಿ ಈ ತರ ಪ್ರಾಬ್ಲಮ್ ಇದೆ ಅಂತ. ಸೊ ಅದೇ ತರ ಒಂದು ಮನೆ ನೋಡಿ ಒಂದು ಅವ್ರದ್ದು ಮನೇಲಿ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ, ಅವಾಗ ಯಾರೇ ಆಗಿರ್ಲಿ ವಾಸ್ತು ನೋಡಕ್ಕೆ ಹೋದವ್ರದ್ದು ಒಂದು ಅಂದ್ರೆ ಮನೇಲಿ ಇರೋರಿಗೆ ಒಂದು ಬರುತ್ತೆ. ಅಂದ್ರೆ ಓಕೆ, ಇವ್ರು ನಮ್ ಮನೆ ನೋಡಿ ವಾಸ್ತು ಹೇಳ್ತಾರೆ, ಸೊ ಇವ್ರು ಹೇಳಿದ್ದಕ್ಕೆ ನಾವು ಫಾಲೋ ಮಾಡ್ಬೋದು ಅಂತ ಒಂದು ಅಭಿಪ್ರಾಯ ಬರುತ್ತೆ. ಅವ್ರಿಗೂ ಒಂದು ನಂಬಿಕೆ ಅನ್ನೋದು ಬರುತ್ತೆ ಸರ್ ನಮ್ಮ ಮೇಲೆ. ಕರೆಕ್ಟ್ ಸರ್, ಕರೆಕ್ಟ್. ಸೊ ಯಾವಾಗ ಒಬ್ಬ ವಾಸ್ತು ಕನ್ಸಲ್ಟೆಂಟ್ ಹೋಗ್ಬಿಟ್ಟು ಒಂದು ಮನೆದು ಹೇಳ್ತಾನೆ, ನೋಡಿ ಈ ಮನೇಲಿ ಈ ತರನೇ ಪ್ರಾಬ್ಲಮ್ ಆಗ್ತಿದೆ ಅಂತ ಯಾವಾಗ ಹೇಳ್ತಾರೆ, ಆ ಮನೆಯ ವಾಸ್ತು ನೋಡಿ ಅವರು ಕರೆಕ್ಟ್ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ ಸರ್. ಎಸ್ ಸರ್, ಎಸ್. ಥ್ಯಾಂಕ್ ಯು ಸರ್. ನನಗೆ ಮಾತಾಡೋಕೆ ತುಂಬಾ ಥ್ಯಾಂಕ್ಸ್ ಸರ್. ಇರ್ಲಿ ಸರ್, ಇರ್ಲಿ. ಪಂಕಜ ಮೇಡಮ್ ಏನಾದ್ರು ಹೇಳೋದಿದ್ರೆ ಹೇಳ್ಬೋದು, ಅನ್ಮ್ಯೂಟ್ ಮಾಡ್ಕೊಂಡು. ಇಲ್ಲ ಸರ್, ಕರೆಕ್ಟ್ ಆಗಿ ಹೇಳಿದ್ರು ಸರ್. ಅವ್ರು ಏನ್ ಲಾಸ್ಟ್ ಅಲ್ಲಿ ಹೇಳಿದ್ರಲ್ಲ ಅದನ್ನ ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ ಸರ್. ಅವ್ರ ಪ್ರಾಬ್ಲಮ್ಸ್ ಮೆಸೇಜ್ ಮಾಡ್ತಿದೆ, ಅದೇ ಮ್ಯೂಟ್ ಆಗ್ತಿರ್ಲಿಲ್ಲ, ಅನ್ಮ್ಯೂಟ್ ಮಾಡ್ಕೊಳಕ್ಕೆ. ಅವ್ರ ಪ್ರಾಬ್ಲಮ್ ನಾವ್ ಏನು ಕೇಳ್ದೇನೆ ನಾವೇ ಹೇಳ್ದಾಗ ಅದು ನಂಬ್ತಾರೆ ಸರ್. ಅದ್ರ ಅವ್ರದ್ದು ಏನಿದೆ, ನಿಮ್ ಪ್ರಾಬ್ಲಮ್ ಏನಿದೆ ಅಂತ ಕೇಳಿ ನಾವ್ ಹೇಳೋದಕ್ಕಿಂತ ಮನೆ ನೋಡಿದ ತಕ್ಷಣ ನಿಮ್ ಇಂತಿಂತ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀರಾ, ಈ ತರ ಎಲ್ಲ ಇದೆಯಾ ಅಂತೆಲ್ಲ ಕೇಳಿದಾಗ, ಓ ಹೌದು ಇವ್ರು ಕರೆಕ್ಟ್ ಹೇಳ್ತಿದ್ದಾರೆ ಅಂತ ಅವ್ರಿಗೆ ಅನ್ಸಿದಾಗ ಅದು ನಿಜವಾಗ್ಲೂ ನಂಬ್ತಾರೆ. ನಾವು ಈಗಿನವರೆಲ್ಲ ಏನ್ ಆತರ ಕೇಳಲ್ಲ, ಏನ್ ಪ್ರಾಬ್ಲಮ್ ಅಂತಾರೆ. ಫಸ್ಟ್ ಅವ್ರ ಹೆಸರೇ ಪ್ರಾಬ್ಲಮ್ ಹೇಳಿಸ್ಬಿಟ್ಟು, ಹೌದು ಹೇಳಿಸ್ಬಿಟ್ಟು ಆಮೇಲೆ ಇದ್ ಮಾಡ್ತಾರೆ, ಸೊಲ್ಯೂಷನ್ಸ್ ಹುಡುಕ್ತಾರೆ. ಸರ್ ಹೇಳಿದ್ದು ನಾನು ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ತೀನಿ ಸರ್. ಅವ್ರು ಏನ್ ಹೇಳಿದ್ರು ಅದು ಕರೆಕ್ಟ್ ಮೆಥಡ್ ಸರ್. ಅದು ಯಾವುದೇ ವಾಸ್ತು ವ್ಯಕ್ತಿ ಆಗ್ಲಿ ಅವ್ರು ಬಂದು ನೋಡಿ ಅವ್ರಿಗೆ ಹೇಳ್ಬೇಕು, ನೀವು ಈ ತರ ಫೇಸ್ ಮಾಡ್ತಿದ್ದೀರಾ ಅಂತ ಹೇಳಿದಾಗ ಅವಾಗ ಅವ್ರ ಅಭಿಪ್ರಾಯ ನಮಗೂ ಗೊತ್ತಾಗತ್ತೆ. ಅವಾಗ ಮನೇಲಿ ಇರೋರು ಕೂಡ ನಂಬಕ್ ಸ್ಟಾರ್ಟ್ ಮಾಡ್ತಾರೆ, ಹೌದು ಇವ್ರು ಹೇಳ್ತಿರೋದು ಕರೆಕ್ಟ್ ಅಲ್ವಾ, ನಮ್ದು ಹೀಗೆ ಇದೆ ಪ್ರಾಬ್ಲಮ್ಸ್ ಅಂತ ಇದ್ ಮಾಡ್ತಾರೆ. ಇದಕ್ಕೆ ಹೇಳಿ ಸರ್. ಏನು ಸಾರಿ ಸರ್. ಸೊ ಕರೆಕ್ಟ್ ಮೇಡಮ್, ಥ್ಯಾಂಕ್ ಯು ಮೇಡಮ್ ಅಪ್ರಿಶಿಯೇಟ್ ಮಾಡಿದ್ಕೆ. ಸೊ ನನ್ನ ಅಂದ್ರೆ ನನಗೆ ತಿಳಿದಿರೋ ಮಟ್ಟಿಗೆ ತಕ್ಕ ಮಟ್ಟಿಗೆ ನಾನು ಹೋದಾಗ ನಾನು ಮಾಡೋದು ಫಸ್ಟ್ ಕೆಲ್ಸನೇ ಅದು. ಯಾಕಂದ್ರೆ ಫಸ್ಟ್ ನಮ್ಮ ಜನರಿಗೆ ನಮ್ಮ ಮೇಲೆ ನಂಬಿಕೆ ಬಂದ್ರೆ ನಾವು ಮುಂದಿನ ಮಾಡ್ಬೋದು. ಜನಗಳಿಗೆ ನಾವ್ ಹೇಳೋದ್ರ ಮೇಲೆ ನಂಬಿಕೆನೆ ಬಂದಿಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. ಮತ್ತೆ ಮೇಡಮ್ ಏನು ಹೇಳ್ತಾ ಇದ್ರಿ? ಸೂರ್ಯನ್ ಹೇಳ್ತಿದ್ರಲ್ಲ, ದೇವ್ರ ತರ ನೋಡ್ತಾರೆ ಸೂರ್ಯನ ಅಂತ. ಆಗಿನವ್ರೆಲ್ಲ ಕೈಕಾಲ್ ಮುಖ ತೊಳೆದು ಬಂದ ತಕ್ಷಣ ಫಸ್ಟ್ ಮಾಡ್ತಿದ್ದೆ ಸೂರ್ಯನ್ ನಮಸ್ಕಾರ ಮಾಡ್ತಿದ್ವಿ ಸರ್. ಆಮೇಲೆ ಬೇರೆ ಕೆಲ್ಸಗಳು ಮಾಡಕ್ ಹೋಗ್ತಿದ್ದು. ಅವಾಗಿನ ಕಾಲದಲ್ಲಿ ಕೈಕಾಲ್ ಮುಖನು ತೊಳಿತಾ ಇರಲಿಲ್ಲ, ಎದ್ದ ತಕ್ಷಣ ಬಂದ್ ನೋಡ್ತಾ ಇದ್ದೆ ಸೂರ್ಯನ್ ಅವರು. ಅವ್ರು ಸೂರ್ಯನ್ ನೋಡ್ತಿದ್ರು ಸರ್. ನೋಡ್ಬಿಟ್ಟು ಆಮೇಲೆ ಆಗೇನ್ ಸ್ನಾನ ಡೈಲಿ ಎಲ್ಲ ಮಾಡ್ತಿರ್ಲಿಲ್ಲ ಯಾರು. ಮುಖ ಕೈಕಾಲ್ ತೊಳೆದ್ರು ಫಸ್ಟ್ ಸೂರ್ಯನ್ಗೆ ಒಂದ್ ನಮಸ್ಕಾರ ಮಾಡ್ತಿದ್ರು ಸರ್. ಕರೆಕ್ಟ್ ಮೇಡಮ್. ಈಗ್ಲೂ ನೀವು ಅಂದ್ರೆ ಈಗೂ ಕೆಲವೊಂದು ಹಳ್ಳಿಗಳಲ್ಲಿ ಅದು ಆ ಪದ್ಧತಿ ಇದೆ. ಆಮೇಲೆ ಈ ಹಕ್ಕಿಗಳು ಗೂಡ್ ಕಟ್ತಾವಲ್ಲ ಮೇಡಮ್, ಅದನ್ನು ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡಿ, ಯಾವ ಡೈರೆಕ್ಷನ್ ಅಲ್ಲಿ ಕಟ್ತವೆ, ಯಾವ ಕಡೆಯಿಂದ ಎಂಟ್ರಿ ಇರುತ್ತೆ. ಈಗ ಬರೋ ಮಾರ್ಚ್ 31ನೇ ತಾರೀಕಿಂದ ರೆಗ್ಯುಲರ್ ಆಗಿ ಶನಿವಾರ ಭಾನುವಾರ ಬಿಟ್ಟು ಝೂಮ್ ಅಲ್ಲೇನೆ ದಿನಾಲು 1.5 ಗಂಟೆ ಕಾಲ ಹತ್ತತ್ರ ಒಂದು 30 ದಿನಗಳ ಕಾಲ ಈ ಒಂದು
ವಾಸ್ತು ರಿಲೇಟೆಡ್ ಅಂತಾನೆ ಈ ಒಂದು ಕಾರ್ಯಕ್ರಮ ಅಂತಾನೆ ಮಾಡ್ತಾ ಇದೀವಿ. ಇದು ಫಸ್ಟ್ ಪಾರ್ಟ್ ಬಂದ್ಬಿಟ್ಟು ಥಿಯರಿ ಆಗಿರುತ್ತೆ, ಸೆಕೆಂಡ್ ಪಾರ್ಟ್ ಬಂದ್ಬಿಟ್ಟು ಪ್ರಾಕ್ಟಿಕಲ್ ಅಂತಾನೆ ಪಾರ್ಟ್ ಆಗಿರುತ್ತೆ. ನಿಮ್ಮನ್ನೇ ಒಂದು ಬೇರೆ ಬೇರೆ ಪ್ಲೇಸಸ್ಗೆ ಅಂತ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಂದು ಮನೆ ಅಂದಿದ ತಕ್ಷಣ ಯಾವ ರೀತಿ ನೋಡ್ಬೇಕು, ಯಾವ ರೀತಿ ಅಂತಾನೆ ಇರುತ್ತೆ, ಅಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಯಾವ ರೀತಿ ಚೆಕ್ ಮಾಡ್ಬೇಕು ಅನ್ನೋದೆಲ್ಲಾನು ಕೂಡ ನಿಮ್ಗೆ ತಿಳಿಸ್ಕೊಡ್ಲಾಗುತ್ತೆ. ಇನ್ಕ್ಲೂಡಿಂಗ್ ಈ ಒಂದು ಸ್ಕ್ಯಾನರ್ ಏನೈತೆ, ಸ್ಕ್ಯಾನರ್ ಅಲ್ಲಿ ಯಾವ ರೀತಿ ಚೆಕ್ ಮಾಡ್ಬೇಕು, ಸ್ಕ್ಯಾನರ್ ಅಂದ ತಕ್ಷಣ ಅದ್ರ ಬೇರೆ ಬೇರೆ ಪರ್ಪಸ್ಗೆ ಬೇರೆ ಬೇರೆ ರೀತಿಯಲ್ಲೆಲ್ಲಾನು ಕೂಡ ಯೂಸ್ ಮಾಡ್ಬೋದು. ಎಲ್ ರಾಡ್ಸ್ ಇರ್ಬೋದು, ಸೈಂಟಿಫಿಕ್ ಜೊತೆಗೆ ವೇದಿಕ್ ವಾಸ್ತುನಲ್ಲಿ ಯಾವ ರೀತಿ ಚೆಕ್ ಮಾಡ್ಬೇಕು. ಹಿಂದಿನ ಕಾಲದಲ್ಲಿ ಯಾಕಂದ್ರೆ ಈ ಒಂದು ಎಲ್ ರಾಡ್ಸ್ ಇರ್ಬೋದು, ಸ್ಕ್ಯಾನರ್ಸ್ ಇರ್ಬೋದು, ಅವೇನು ಇರ್ಲಿಲ್ಲ. ಅವೇನು ಇಲ್ದಿರೋನೆ ಹಿಂದಿನ ಕಾಲದಲ್ಲಿ ಏನನ್ನು ಕೂಡ ಅಂತ ಚೆಕ್ ಮಾಡ್ತಾ ಇದ್ರು ಆಯ್ತಾ. ಅದನ್ನ ಯಾವ ರೀತಿ ನೋಡೋದು, ಅದನ್ನೇ ನಾವು ಈಗ ಪ್ರೆಸೆಂಟ್ಲಿ, ಹಿಂದಿನ ಕಾಲದಲ್ಲಿ ಅಷ್ಟು ಟೆಕ್ನಾಲಜಿ ಡೆವಲಪ್ ಆಗಿರಲಿಲ್ಲ, ಅದನ್ನ ಏನು ಯೂಸ್ ಮಾಡ್ತಾ ಇಲ್ಲ. ಇವಾಗ ಟೆಕ್ನಾಲಜಿ ಡೆವಲಪ್ ಆಗಿರೋದ್ರಿಂದ ನಾವ್ ಇದನ್ನೆಲ್ಲಾನು ಯೂಸ್ ಮಾಡ್ಕೊಂಡು ಯಾವ ರೀತಿ ನೋಡೋದು ಅನ್ನೋದೆಲ್ಲಾನು ಕೂಡ ತಿಳಿಸ್ಕೊಡ್ಲಾಗುತ್ತೆ. ಅದು ಪಾರ್ಟ್ ಅದು ಬೇರೆ ಇರುತ್ತೆ. ಈ ಒಂದು ರೆಗ್ಯುಲರ್ ಕ್ಲಾಸ್ ಯಾರು ಬಂದಿರ್ತಾರೆ ಅವ್ರಿಗೆ ಮತ್ತೆ ಅದನ್ನ ಕರ್ಕೊಂಡು ಹೋಗಲಾಗುತ್ತೆ ಆಯ್ತಾ. ಈ ರೀತಿ ನಾವು ಡಿವೈಡ್ ಮಾಡಿ ಒಂದು ಪೂರ್ಣ ಒಂದು ಪ್ರಾಕ್ಟಿಕಲ್ ಥಿಯರಿ ಕಮ್ ಪ್ರಾಕ್ಟಿಕಲ್ ಎರಡು ಮಾಡ್ಬೇಕಂತ ಹೇಳ್ಬಿಟ್ಟು ಒಟ್ಟಿರುವಂತದ್ದು. ಅದಕ್ಕೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಆಯ್ತೋ ಅವರೆಲ್ಲರೂ ಕೂಡ ರಿಜಿಸ್ಟರ್ ಮಾಡ್ಬೋದು. ಇದು ಕಂಪಲ್ಸರಿ ಏನಿಲ್ಲ. ನೆಕ್ಸ್ಟ್ ಮುಂದೆ ಬರುವಂತ ಒಂದು ಕ್ಲಾಸ್ಗಳಲ್ಲಿ, ಫ್ರೀ ಕ್ಲಾಸ್ಗಳಲ್ಲೂ ಕೂಡ ಕೆಲವೊಂದು ಒಂದು ಟಿಬೇಟಿಯನ್ ವಾಸ್ತು ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ತಿಳಿಸ್ಕೊಡ್ಲಾಗುತ್ತೆ. ನಮ್ಮ ಈ ಒಂದು ಗ್ರೂಪ್ಗಳಲ್ಲಿ ಯಾರಿದಾರೋ ಅವರು ಅಲ್ಲೇ ಇರ್ಬೋದು, ಅದನ್ನ ನಿಮ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ಲಾಗುತ್ತೆ. ಜೊತೆಗೆ ಡೈಲಿ ಕೂಡ ನಾವು ಕೋಡ್ಸ್ ಅಂತಾನೆ ಹೀಲಿಂಗ್ ಕೋಡ್ಸ್, ಎನರ್ಜಿ ಕೋಡ್ಸ್ ಕೂಡ ಮೆಸೇಜ್ ಮಾಡ್ತೀವಿ. ಅದನ್ನು ಕೂಡ ಎಲ್ಲಾ ಗ್ರೂಪ್ಗಳಲ್ಲೂ ಸಿಗುತ್ತೆ, ಅವರು ಕೂಡ ಯೂಸ್ ಮಾಡ್ಕೋಬಹುದು. ಅದನ್ನು ಬರ್ಕೊಂಡು ಬೆನಿಫಿಟ್ ಅಂತ ತಗೋಬಹುದು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇನ್ನು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು, ಇಲ್ಲ ಅಂದ್ರೆ ಕೊನೆಗೆ ಒಂದು ವಾಸ್ತು ರಿಲೇಟೆಡ್ ಯಾವ ರೀತಿ ನೋಡ್ಬೇಕು ಅನ್ನೋದಕ್ಕೆ ಪ್ರೈಮರಿ ನೋಡ್ಬೇಕಾದಂತ ಪ್ರೈಮರಿ ಫಸ್ಟ್ ಅಂತ ನೋಡ್ಬೇಕಾದಂತದ್ದು ಅದು ಕೆಲವೊಂದು 5 ನಿಮಿಷ ಹೇಳ್ಬಿಟ್ಟು ಅಲ್ಲಿಗೆ ಈ ಕ್ಲಾಸ್ ಅಂತಾನೆ ಕ್ಲೋಸ್ ಮಾಡುತ್ತೆ. ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹಲೋ ಸರ್. ಸರ್ ಹೇಳಿ ಸರ್. ಮಂಜುನಾಥ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಇದು ನೀವ್ ಹೇಳಿದ್ರಲ್ಲ ಇದು ಕೆಲವು ಪಿರಮಿಡ್ ಎಲ್ಲ ಹಾಕ್ತಾರೆ ಅಂತ, ಅದು ಹಾಕೋದ್ ಸರಿಯಾ ಇಲ್ಲ? ಸರ್ ಅವ್ರಿಗೆ ಮಣ್ಣು ಸರಿ ಹೇಳ್ತಾ ಇದ್ ನೋಡಿ ಸರ್. ಈಗ ಯಾವ್ದೇ ಒಂದು ಸೈಟು ಅಲ್ಲಿ ಮಣ್ಣು ಚೇಂಜ್ ಮಾಡ್ಬೇಕು ಅಂತ ಬಂದಾಗ ಒಂದು ಕೆಳಗಡೆಗೆ ಆಳ 3 ಇಂದ 4 ಅಡಿ ಅಂತಾನೆ ಮಣ್ಣೆಲ್ಲಾನು ಅದನ್ನ ಮಣ್ಣು ಅಂತಾನೆ ರಿಪ್ಲೇಸ್ಮೆಂಟ್ ಮಾಡ್ಬೇಕು. ರಿಪ್ಲೇಸ್ಮೆಂಟ್ ಮಾಡಿದ್ರೆ ಅಲ್ಲಿರೋ ತಗೊಂಡೋಗಿ ಬೇರೆ ಕಡೆ ಹಾಕ್ಬೇಕು. ಬೇರೆ ಕಡೆ ಇರುವಂತ ಒಂದು ಒಳ್ಳೆ ಮಣ್ಣಿ ಅಂತಾನೆ ಅಲ್ಲಿ ಹಾಕಿದಾಗ ಆಟೋಮೆಟಿಕಲಿ ಅರ್ತ್ ಎನರ್ಜಿ ಅನ್ನೋದು ಡೆವಲಪ್ ಆಗುತ್ತೆ, ಅರ್ತ್ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅದಾದ್ಮೇಲೆ ಹಿಂದಿನ ಕಾಲದಲ್ಲಿ ಕೆಲವೊಂದು ಕ್ರಿಸ್ಟಲ್ಸ್ ಅಂತಾನೆ ಹಾಕ್ತಾ ಇದ್ರು. ಕ್ರಿಸ್ಟಲ್ಸ್ ಹಾಕ್ಬಿಟ್ಟು ಅಲ್ಲಿ ಎನರ್ಜಿ ಅಂತಾನೆ, ನ್ಯಾಚುರಲ್ ಎನರ್ಜಿ ಅಂತಾನೆ ಬರ್ತಾ ಇತ್ತು. ಯಾಕಂದ್ರೆ ಕ್ರಿಸ್ಟಲ್ಸ್ ನಮ್ಮ ಒಂದು ಅರ್ತ್ ಇಂದಾನೆ ಬರ್ತಾ ಇದ್ದು. ಅದೇ ಕ್ರಿಸ್ಟಲ್ಸ್ ಅಂತಾನೆ ಅಲ್ಲಿ ಹಾಕ್ಬಿಟ್ಟು ಒಂದು ಎನರ್ಜಿ ಅಂತಾನೆ ಬರಂಗಿ ಅಂತಾನೆ ಮಾಡ್ತಾ ಇದ್ರು ಆಯ್ತಾ. ಆ ರೀತಿ ಅಂತಾನೆ ಅವ್ರು ಒಪ್ಕೊಳೋದಾದ್ರೆ ಆ ರೀತಿ ಮಾಡ್ಬೋದು. ಇವಾಗಿನ ಇದ್ರಲ್ಲಿ ಆ ರೀತಿ ಮಾಡೋದಕ್ಕೆ ಯಾರು ಒಪ್ಕೊಳಲ್ಲ. ಅವಾಗ ನಾವ್ ಏನ್ ಮಾಡ್ತೀವಿ, ಈ ಒಂದು ಆರ್ಟಿಫಿಷಿಯಲ್ ಅಂತಾನೆ ಈ ಒಂದು ಎನರ್ಜಿ ಪಿರಮಿಡ್ಸ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತೀವಿ. ಆ ಎನರ್ಜಿ ಪಿರಮಿಡ್ಸ್ ಯೂಸ್ ಮಾಡ್ಬೋದು, ಬಟ್ ಲೈಫ್ ಇರಲ್ಲ. ಏನ್ಷಿಯಂಟ್ ಪ್ರಕಾರ ಹೋದ್ರೆ ಲೈಫ್ ಇರುತ್ತೆ, ಈ ರೀತಿ ಹೋದಾಗ ಅಷ್ಟು ಎನರ್ಜಿ ಇರಲ್ಲ. ಮಂಜುನಾಥ್ ಸರ್ ಮಾಡ್ತಾರೆ ಸರ್ ಈ ಕಡೆ ಈ ಕಡೆ ಇನ್ನೊಂದ್ ಮಾಡ್ತಾರೆ, ಶಂಕುಸ್ಥಾಪನೆ ಅಂತ ಮಾಡ್ತಾರೆ. ಅದು ಕರೆಕ್ಟಾ ಹೇಗೆ ಅದು ಸರ್? ಶಂಕುಸ್ಥಾಪನೆ ಅಂತ ಬಂದಾಗ ರೆಡಿಮೇಡ್ ಇರುವ ಸರಿ ಹೇಳ್ತೀನಿ ನೋಡಿ ಸರ್. ಶಂಕುಸ್ಥಾಪನೆ ಅಂತ ಬಂದಾಗ ರೆಡಿಮೇಡ್ ಇರುವಂತದ್ದು ಶಂಕುನ ತಗೊಂಡೋಗ್ಬಿಟ್ಟು ಸ್ಥಾಪನೆ ಮಾಡಿದಾಗ ಅದು 50% ರಿಸಲ್ಟ್ ಮಾತ್ರ ಕೊಡ್ಬೇಕಾಗತ್ತೆ. ಶಂಕು ಅಂತ ಬಂದಾಗ ಅದಕ್ಕೆ ಆದಂತ ಸಪರೇಟ್ ಅಂತಾನೆ ಮೆಜರ್ಮೆಂಟ್ ಐತೆ. ಆ ಮೆಜರ್ಮೆಂಟ್ ಯಾರು ಯಜಮಾನ್ರು ಇದ್ದಾರೋ ಅವ್ರು ಇದ್ರಲ್ಲೇನೆ ಅಂತ ನೋಡಿ ಅದನ್ನ ನಾವು ತಗೊಂಡು ಹೋಗ್ಬೇಕಾಗತ್ತೆ. ಅದ್ರ ಪ್ರಕಾರ ಅಂತಾನೆ ಸಪರೇಟ್ ಆಗಿ ಅಂತಾನೆ ಮಾಡಿಸ್ಬೇಕಾಗತ್ತೆ. ಮಾಡಿಸ್ಬಿಟ್ಟು ಅವಾಗ ಹಾಕಿದ್ರೆ ಅದು 100% ಅಂತಾನೆ ರಿಸಲ್ಟ್ ಕೊಡುತ್ತೆ ಅಂತ. ಸುಮ್ನೆ ನಾವು ರೆಡಿಮೇಡ್ ಯಾವ್ದೋ ಒಂದು ಮೆಜರ್ಮೆಂಟ್ ಅಂತಾನೆ ಮಾಡಿರ್ತಾರೆ, ಬಟ್ ಶಂಕು ಅಂತಾನೆ ಸೈಜು, ಶಂಕು ಶೇಪು ಅದೆಲ್ಲಾನು ಇದ್ದೇ ಇರುತ್ತೆ. ಅದನ್ನ ತಗೊಂಡೋಗಿ ಅಂತ ಹಾಕಿದ್ರೆ ಇಟ್ರೆ ಫಲ ಸಿಗಲ್ಲ ಅಂತಲ್ಲ, ಫಲ ಸಿಗುತ್ತೆ, ಬಟ್ 100% ಸಿಗಲ್ಲ.
ಸ್ವಲ್ಪ ಏನಂತಾನೆ ಫಲ ಮಾತ್ರ ಸಿಗುತ್ತೆ. ಬಟ್ ಯಾವ ನಾವು ಮನೆಗೆ ಮಾಡ್ತಾ ಇದೀವಿ ಆ ಮನೆ ಅವ್ರೇನಂತ ಯಜಮಾನನ ಅಳತೆಗೆ ತಕ್ಕನಾಗೆ ಅವರು ಒಂದು ಹಲೋ ಅಳತೆಗೆ ತಕ್ಕನಾಗೆ ನಾವು ಮಾಡಿಸ್ಬೇಕು ಸರ್, ಸಪರೇಟ್ ಮಾಡಿಸ್ಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಶೇಪ್ ಸೈಜ್ ಅಂತಾನೆ ಬರುತ್ತದೆ. ಹೇಳಿ ಸರ್. ಈಗ ಹೌದೌದು ಅದೇ ನಮ್ಮ ಇದರಲ್ಲಿ ನಮ್ಮ ಇದರಲ್ಲಿ ಇನ್ನೊಬ್ರು ವಾಸ್ತವರು ಅವರು ಹೇಳ್ತಾ ಇದ್ರು, ಅದೇ ಅವ್ರು ನೋಡ್ಕೊಂಡು ಅದೇ ಯಾವ್ದೋ ನಕ್ಷತ್ರದ ಆ ಟೈಮಲ್ಲಿ ಮಾಡಿ ಅದೇನೋ ಅಕ್ಕಿಲಿ ಇಟ್ಬಿಟ್ಟು ಆಮೇಲೆ ತೆಗ್ದು ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಅವ್ರು ಮಧ್ಯ 3 ಅಡಿ ಏನೋ ತೆಗಿಬೇಕು, ತೆಗೆದ್ಬಿಟ್ಟು ಆ ಮಣ್ಣು ರೀಪ್ಲೇಸ್ ಮಾಡ್ಬಿಟ್ಟು ಆಮೇಲೆ ಅದರಲ್ಲಿ ಶಂಕುಸ್ಥಾಪನೆ ಮಾಡ್ಬೇಕು. ನೀವು ಹೇಳ್ದಂಗೆ ಒಳ್ಳೆ ಮಣ್ಣು, ಈ ಕುದುರೆದು ಇದೋ ಇಲ್ಲಾಂದ್ರೆ ಉತ್ತದು ಈ ಮಣ್ಣು ಅದು ಇರುತ್ತಲ್ಲ ಆ ರೀತಿ ತಂದು ಹಾಕ್ಬೇಕು ಅಂತಿದ್ರು. ಆ ಪ್ರೊಸೀಜರ್ ಕರೆಕ್ಟಾ ಅಂತ ಕೇಳಿದ್ರು ಸರ್. ಅದರಲ್ಲಿ ಸ್ವಲ್ಪ ಕರೆಕ್ಟ್ ನೀವ್ ಹೇಳಿದ ಪ್ರೊಸೀಜರ್ ಅಲ್ಲಿ ಕೇಳಿಸ್ತು ಸರ್. ಹೇಳ್ತೀನಿ ನೋಡಿ. ನೀವ್ ಹೇಳಿದ ಪ್ರೊಸೀಜರ್ ಅಲ್ಲಿ ಕರೆಕ್ಟ್ ಇರ್ಬೋದು. ಬಟ್ ಆಕ್ಚುಲಿ ಶಂಕು ಬಂದ್ಬಿಟ್ಟು ಯಜಮಾನ ಯಾರು ಇರ್ತಾರೋ ಅವ್ರಿಗೆ ಅಥವಾ ಯಾವ ಮನೆಗೆ ಅಂತ ನೀವು ಮಾಡಕ್ ಹೋಗ್ತಾರೋ ಆ ಮನೆಯಲ್ಲಿ ಇರೋ ಒಂದು ಸದಸ್ಯರಿಗೆ ಅಂತಾನೆ ಮೆಜರ್ಮೆಂಟ್ ಗೆ ತಕ್ಕನಾಗಿ ಅಂತಾನೆ ಮಾಡಿಸ್ಬೇಕು. ಮತ್ತೆ ಸ್ಥಾಪನೆ ಮಾಡುವಂತದ್ದು ನೀವ್ ಹೇಳಿದ್ರಲ್ಲ ಆ ರೀತಿನೂ ಕೂಡ ಮಾಡ್ಬೋದು. ಆ ರೀತಿ ಮಾಡದೇ ಇದ್ರು ಕೂಡ ಶಂಕು ಸ್ಥಾಪನೆ ಮಾಡೋದಕ್ಕೆ ಮುಹೂರ್ತ ಭಾಗದಲ್ಲಿ ಮುಹೂರ್ತ ಅಂತಾನೆ ಕರೆಕ್ಟ್ ಆಗಿ ಅಂತ ನೋಡ್ಬೇಕು. ಮುಹೂರ್ತ ಅಂತಾನೆ ಕರೆಕ್ಟ್ ಆಗಿದ್ರೆ ಅದರಿಂದ ಏನು ಕೂಡ ದೋಷ ಬರಲ್ಲ. ಅದರಿಂದ ಎಲ್ಲಾನು ಕೂಡ ಅಭಿವೃದ್ಧಿ ಆಗುತ್ತೆ. ಅಲ್ಲಿಂದಾನೇ ಅಭಿವೃದ್ಧಿ ಅಂತಾನೆ ಸಿಕ್ಬಿಡುತ್ತೆ. ಈಗ ನಾವು ಹೆಂಗೆ ಅಂದ್ರೆ, ಈಗ ನಾವು ಸ್ವಂತ ಮನೆ ಆದ್ರೆ ಪರವಾಗಿಲ್ಲ, ಬಾಡಿಗೆ ಮನೆ ಆ ರೀತಿ ಬಂದಾಗ ಅದೇ ಯಾವ ರೀತಿ ಎಫೆಕ್ಟ್ ಬರ್ತದೆ? ಅದು ಬಾಡಿಗೆ ಮನೆ ಅಂತ ಬಂದಾಗ ಬಾಡಿಗೆ ಮನೆಗೆ ಅದು ಯಜಮಾನ ಯಾರು ಇರ್ತಾರೆ ನೋಡಿ ಸರ್, ಆ ಯಜಮಾನಿಗೆ ಆ ಮನೆ ಅಂತಾನೆ ಕರೆಕ್ಟ್ ಆಗಿ ಕಟ್ಟಿಲ್ಲ ಅಂತಂದ್ರೆ ಯಜಮಾನ್ರಿಗೂ ಕೂಡ ಆ ಮನೆ ಓನರ್ಸ್ ಅಂತಾನೆ ಸ್ವಲ್ಪ ತೊಂದರೆ ಆಗ್ತಾ ಇರುತ್ತೆ. ಇನ್ ಸ್ವಲ್ಪ ತೊಂದರೆ ಅಂತಾನೆ ಅಲ್ಲಿ ವಾಸ ಮಾಡೋರ್ಗೂ ಕೂಡ ಅಂತಾನೆ ತೊಂದರೆ ಆಗ್ತಾ ಇರುತ್ತೆ. ಅವಾಗ ನೀವೇನ್ ಮಾಡ್ಬೇಕಂತಂದ್ರೆ ಅಲ್ಲಿ ಮಸಿ ಯಂತ್ರ ಅನ್ನೋದು ಅಂತಾನೆ ಬರುತ್ತೆ. ಮಸಿ ಯಂತ್ರನ ಎನರ್ಜೈಸ್ ಮಾಡ್ಕೊಂಡು ಅದಕ್ಕೆ ಆದಂತ ಸಪರೇಟ್ ಬೇರೆ ಬೇರೆ ಆದಂತ ವಿಧಿವಿಧಾನಗಳೆಲ್ಲ ಇದೆ ಆಯ್ತಾ. ಆ ವಿಧಿವಿಧಾನಗಳು ಯಾರ್ಯಾರು ಗೊತ್ತಿರುತ್ತೋ ಅವ್ರ ಹತ್ರ ಅಂತಾನೆ ಮಾಡಿಸ್ಕೋಬೇಕಾಗುತ್ತೆ. ಮಾಡಿಸ್ಕೊಂಡು ಹಾಕೊಳೋದ್ ಮುಖಾಂತರ ಕೂಡ ಬರುತ್ತೆ. ಮಸಿ ಯಂತ್ರಗೆ ನಮ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ಅಂತಾನೆ ವಿಧಾನ ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಯಂತ್ರ ಪೂಜೆ ಮಾಡ್ಬೇಕು. ಅದಕ್ಕೆ ಕೆಲವೊಂದು ಇದಕ್ಕೆ ಬಲಿ ಕೊಡ್ಬೇಕಂತ ಇರುತ್ತೆ, ಅದನ್ನ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಯಂತ್ರ ಕಟ್ಟು, ದಶಕಟ್ಟು, ಈ ರೀತಿ ಬೇರೆ ಬೇರೆದಾದಂತ ಒಂದೆಲ್ಲಾನು ಕೂಡ ವಿಧಾನಗಳೈತೆ. ಅದೆಲ್ಲ ಮಾಡಿ ಅದೆಲ್ಲಾನು ಕೂಡ ಬೆನಿಫಿಟ್ ಆಗಿದ್ರೆ ಮಾತ್ರ ಎಲ್ಲರೂ ಕೊಡ್ತಿರೋರ ಹತ್ರ ಮಾತ್ರ ನಾವೇನ್ ಮಾಡ್ಕೋ ಅದ್ ಮಾಡಿಸ್ಕೋಬಹುದು. ಸುಮ್ನೆ ಅಂತಾನೆ ತಂದಿಟ್ಕೊಂಡ್ರು ಕೂಡ ಅದನ್ನ ಸ್ವಲ್ಪ ಎನರ್ಜೈಸ್ ಆಗಿರುತ್ತೆ. ಅದಕ್ಕೆ ದಿನಾವಳು ಅಂತಾನೆ ಪೂಜೆ ಮಾಡೋದ್ರಿಂದ ಸ್ವಲ್ಪ ಬೆನಿಫಿಟ್ ಬರುತ್ತೆ. ಬಟ್ ಫುಲ್ ಬೆನಿಫಿಟ್ ಬರ್ಬೇಕಂದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಷೋಡಶೋಪಚಾರ ಅಂತ ಏನ್ ಕರಿತೀವಿ ಒಂದ್ ಯಂತ್ರಕ್ಕೆ ಅದೆಲ್ಲಾನು ಕೂಡ ಮಾಡಿರ್ಬೇಕು. ಅವಾಗ ಅದು ಫುಲ್ ಎನರ್ಜಿ ಅನ್ನೋದು ಕೊಡುತ್ತೆ. ಇದು ಆಗ್ಲಿಲ್ಲ ಅಂತಂದ್ರೆ ಹಲಸಿನ ಮರದಲ್ಲಿ ಒಂದು 45 ಡಿಗ್ರೀಸ್ ಅಲ್ಲೇ ಪಿರಮಿಡ್ ತರ ಮಾಡ್ಕೋಬೇಕು, ಅಥವಾ ಸ್ಕ್ವೇರ್ ಬಾಕ್ಸ್ ಅಂತ ಮಾಡ್ಕೊಂಡು ಆ ಸ್ಕ್ವೇರ್ ಬಾಕ್ಸ್ ಗೆ ತಕ್ಕನಾಗೆ 4 ಮೂಲೆಗಳಲ್ಲೂ ಕೂಡ ಅದರದೇ ಆದಂತ ಒಂದು ಸ್ಟೋನ್ಸ್ ಅಂತಾನೆ ಬರುತ್ತೆ. ಆಯಾ ಝೋನ್ಸ್ಗೆ ಆ ಒಂದು ಗ್ರಹ, ಆ ಮೂಲೆಯಲ್ಲಿ ಬರುವಂತ ಗ್ರಹಗಳಿಗೆ ನಾವು ಕೆಲವೊಂದು ಸ್ಟೋನ್ಸ್ ಅಂತಾನೆ ಹಾಕ್ಬಿಟ್ಟು ಆ ಬಾಕ್ಸ್ ಅಲ್ಲಿ ಇಟ್ಬಿಟ್ಟು ಅಲ್ಲೇನೆ ಮೇಲೇನೆ ಇಡ್ಬೋದು. ಮೂಲೆಗಳಲ್ಲಿ ಇಟ್ಟು ಆ ಡೈರೆಕ್ಷನ್ ಸರಿ ಇಟ್ಟಾಗ ನಾವು ಆರ್ಟಿಫಿಷಿಯಲ್ ಆ ಒಂದು ಮನೆಯಲ್ಲಿ ನಾವು ವೇದಿಕ್ ಮುಖಾಂತರ ಎನರ್ಜೈಸಿಂಗ್ ಅಂತಾನೆ ಮಾಡ್ಕೋಬಹುದು. ಅದು ಅವಾಗ ನಾವು ವಾಸ ಎಷ್ಟು ದಿನ ಮಾಡ್ತೀವಿ ಅಷ್ಟು ದಿನ ಅಲ್ಲಿ ಇಟ್ಬಿಟ್ಟು ಅದಾದ್ಮೇಲೆ ನಾವು ಬೇರೆ ಮನೆಗಳಿಗೆ ಹೋದಾಗ ಬೇರೆ ಮನೆಗಳಲ್ಲೂ ತಗೊಂಡು ಹೋಗ್ಬೋದು. ಇದಕ್ಕೂ ಕೂಡ ಈ ರೀತಿ ವೇದಿಕ್ ಅಲ್ಲಿ ಒಂದು ಪರಿಹಾರ ಐತೆ ಸರ್. ಅದಾದ್ಮೇಲೆ ಬೇರೆ ಬೇರೆ ಕಾಳುಗಳನ್ನ ಅಂತಾನೆ ಇಟ್ಬಿಟ್ಟು ಮಾಡ್ಕೊಳೋದು ಪರಿಹಾರವನ್ನು ಕೂಡ ಐತೆ. ಬೇರೆ ಬೇರೆ ಒಂದು ಮಂತ್ರೋಪಚಾರಗಳಿಂದನೂ ಕೂಡ ಅಲ್ಲಿ ಎನರ್ಜೈಸಿಂಗ್ ಅಂತಾನೆ ಮಾಡ್ಕೊಳೋದೊಂದು ಬೇರೆ ಒಂದು ಕೆಲವೊಂದು ವರ್ಡ್ಸ್ ಅಂತಾನೆ ಆ ಮೂಲೆಗಳಲ್ಲಿ ಅಂತಾನೆ ಬರೆಯೋದ್ರ ಮುಖಾಂತರನು ಕೂಡ ಅಲ್ಲಿ ನಾವು ಎನರ್ಜೈಸಿಂಗ್ ಅಂತಾನೆ ಮಾಡ್ಕೋಬಹುದು ಅಂತ ಹೇಳ್ಬೋದು ಸರ್. ಅದಕ್ಕೂ ಕೂಡ ವೇದಿಕ್ ಅಲ್ಲಿ ಪರಿಹಾರಗಳು ಉಂಟು. ಮತ್ತೆ ನಮ್ಮ ಈ ಒಂದು ಕ್ಲಾಸ್ ಅಲ್ಲಿ ಈ ಒಂದು 28 ಅಥವಾ 30 ದಿನಗಳು ಏನ್ ಮಾಡ್ತೇವೆ ಅದರಲ್ಲಿ ಡಿಗ್ರೀಸ್ ಬಗ್ಗೆನೂ ಕೂಡ ನಿಮ್ಗೆ ತಿಳಿಸ್ಕೊಡ್ಲಾಗುತ್ತೆ. ಅದಾದ್ಮೇಲೆ ಈ ಒಂದು ಡೈರೆಕ್ಷನ್ಸ್, ಈ ಒಂದು ಮಾಡರ್ನ್ ವಾಸ್ತು ಡೈರೆಕ್ಷನ್ ವಾಸ್ತು ಏನೈತೆ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ಲಾಗುತ್ತೆ. ಅದನ್ನು ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಸರ್. ಇಷ್ಟು ಸರ್. ಮಂಜುನಾಥ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ನಾನು ಸ್ವಲ್ಪ ಅಥವಾ ಯಾವುದೇ ಒಂದು ಮನೆ ಅಂತ ನೋಡಕ್ ಹೋದಾಗ ಫಸ್ಟ್ ಪ್ರೈಮರ್ಲಿ ನಾವು ನೋಡ್ಬೇಕಾದಂತದ್ದು ಏನು,
ಯಾವ ಒಂದು ಊರ್ಗ್ ಹೋಗ್ತಾ ಇದೀವಿ, ಯಾವ ಒಂದು ಪ್ಲೇಸ್ಗೆ ನಾವು ಹೋಗ್ತಾ ಇದೀವಿ, ಅಲ್ಲಿ ನಾವ್ ಏನ್ ನೋಡ್ಬೇಕು. ಏನ್ ನೋಡ್ಬೇಕಂತ ಬಂದಾಗ ನೀವು ಯಾವ ಪ್ಲೇಸ್ಗೆ ಹೋಗ್ತಾ ಇದೀರಾ ಫಸ್ಟ್ ನೋಡಿ. ಯಾವ ಪ್ಲೇಸ್ಗೆ ಹೋಗ್ತಾ ಇದೀರಾ ಆ ಪ್ಲೇಸ್ ಅಲ್ಲಿ ಆ ಊರ್ಗೇನೆ ನೀವು ಮನೆಗೆಲ್ಲ ನೋಡ್ಬೇಕಾರಂತದ್ದು ಆ ಊರ್ಗೆ. ಸಪೋಸ್ ಏನಂತಾನೆ ಸಿಟಿನಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ ಯಾವ ಒಂದು ಏರಿಯಾಗೆ ಹೋಗ್ತಾ ಇದೀವಿ, ಯಾವ ವಾರ್ಡ್ಗೆ ಅಂತ ಹೋಗ್ತಾ ಇದ್ರೆ ನೀವು ಅದನ್ನ ನೋಡ್ಕೋಬೇಕು. ಆ ವಾರ್ಡ್ ಇರ್ಬೋದು ಅಥವಾ ಹಳ್ಳಿ ಅಂತಂದ್ರೆ ಆ ಏರಿಯಾ, ಆ ಒಂದು ವಿಲೇಜ್. ಆ ವಿಲೇಜ್ಗೆ ಮೇನ್ ಅಂತಾನೆ ಮೇನ್ ರೋಡ್ ಎಲ್ಲಿ ಬಂದೈತೆ ಅದು ತುಂಬಾನೇ ಮುಖ್ಯ ಆಗುತ್ತೆ. ತುಂಬಾನೇ ಮುಖ್ಯ, ಮುಖ್ಯದಲ್ಲಿ ಮುಖ್ಯ ಅಂತಾನೆ ಕಾರಣ ಆಗುತ್ತೆ. ಮೇನ್ ರೋಡ್ ಆ ಊರ್ಗೆಲ್ಲಾನು ಕೂಡ ಒಂದೇ ಇರುತ್ತಲ್ಲ ಅಂತ ನೀವು ಕೇಳ್ಬೋದು. ಒಂದೇ ಇರುತ್ತೆ. ಆ ಒಂದೇನೆ ಆ ಒಂದು ಮನೆಗೆ ಸ್ಪೆಸಿಫಿಕ್ ಆದಂತ ಮನೆಗೆ ಎಲ್ಲಿಂದ ಎಲ್ಲಿಗೆ ಅಂತಾನೆ ಕನೆಕ್ಟೆಡ್ ಆಗೈತೆ. ಅದೊಂದು ತುಂಬಾನೇ ಅಂತಾನೆ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದ್ಸತಿ ಮೈನ್ ರೋಡ್ಗೆನೆ ಅಂತಾನೆ ಮನೆಗಳು ಅಂತಾನೆ ಬಂದಿರುತ್ತೆ. ಮೈನ್ ರೋಡ್ ಇರೋ ಮನೆಗಳಿಗೂ ನೋಡಿ ನೀವು ಅಬ್ಸರ್ವ್ ಮಾಡಿ. ಮೈನ್ ರೋಡ್ ಬಿಟ್ಟು ಹಿಂದೆ ಇರುವಂತ ಮನೆಗಳು ಕೂಡ ಅಂತಾನೆ ಅಬ್ಸರ್ವ್ ಮಾಡಿ. ಅದೇ ಮೈನ್ ರೋಡ್ ಇಂದ ಲಾಸ್ಟ್ ಡೆಡ್ ಎಂಡ್ ಗೆ ಇರುವಂತ ಮನೆಗಳು ಕೂಡ ನೀವು ನೋಡ್ಬೇಕಾಗುತ್ತೆ. ಅಲ್ಲಿ ಒಂದೇ ಎಲ್ಲಾನು ಕೂಡ ನಾರ್ತ್ಗೆನೆ ಬಾಗಿಲು ಇಟ್ಟಿರ್ಬೋದು. ನಾರ್ತ್ಗೆನೆ ಬಾಗಿಲು ಇಟ್ಟಿದ್ರು ಕೂಡ ಅಥವಾ ಈಸ್ಟ್ಗೆ ಬಾಗಿಲು ಇಟ್ಟಿದ್ರು ಕೂಡ ಒಂದೊಂದು ಮನೆಗಳಲ್ಲಿ ಒಂದೊಂದ್ ತರ ಫಲಗಳಿರುತ್ತೆ. ಆಯ್ತಾ? ಇದು ಎಲ್ಲರೂ ಕೂಡ ಅಂತಾನೆ ನೋಡುವಂಥದ್ದೇ. ಎಲ್ಲರೂ ಕೂಡ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಎಲ್ಲಾ ಮನೆಗಳು ಕೂಡ ಎಂತ ನಾರ್ತ್ಗೆ ಬಾಗಿಲು ಇರುತ್ತೆ. ಒಂದೇ ಊರಲ್ಲಿ ನಾರ್ತ್ ಅಂದಿದ ತಕ್ಷಣ ಒಬ್ಬರು ಬಾಗಿಲು ಇಟ್ಟಿದ್ರು ಅಂತಂದ್ರೆ ನಾರ್ತ್ಗೆ ಅದೇ ರೀತಿ ಎಲ್ಲರೂ ಇಟ್ಟಿರ್ತಾರೆ. ಅವಾಗ ಡಿಗ್ರೀಸ್ ಅಲ್ಲಿ ಏನು ಹೆಚ್ಚು ಕಮ್ಮಿ ಆಗಿರಲ್ಲ. ಎಲ್ಲಾನು ಕೂಡ ಸೇಮ್ ಡಿಗ್ರೀಸ್ ಇರುತ್ತೆ. ನಾವು ಡಿಗ್ರೀಸ್ ಅಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಕೆಲವೊಬ್ರು ಡಿಗ್ರೀಸ್ ಅಲ್ಲಿ ಏನು ಕೂಡ ಹೆಚ್ಚು ಕಮ್ಮಿ ಆಗಲ್ಲ, ಎಲ್ಲಾನು ಕೂಡ ಸೇಮೇ ಇರುತ್ತೆ. ಆ ರೀತಿ ಇದ್ದಾಗ ಒಂದೊಂದು ಮನೆಗಳಲ್ಲಿ ಒಂದೊಂದು ರೀತಿ ಫಲಗಳು ಅಂತಾನೆ ಇರುತ್ತೆ. ಅದು ಮೇನ್ ಆ ಒಂದು ನಾವು ನೋಡ್ಬೇಕಾಗುತ್ತೆ. ಸೆಕೆಂಡ್ ಅಂತ ನೋಡ್ಬೇಕಾದಂತದ್ದು ಹಳ್ಳಿಗಳಲ್ಲಾದ್ರೆ ಆ ಒಂದು ಹಳ್ಳಿಗೆ ಎಲ್ಲಿ ಯಾವ ಏರಿಯಾ ಕಡೆ ಯಾವ ಸೈಡು ಈ ಒಂದು ಕೆರೆ ಕುಂಟೆ ಬೆಟ್ಟಗಳು ಅಂತಾನೆ ಐತೆ ನೋಡ್ಕೋಬೇಕು. ಇದ್ರಲ್ಲೂ ಇದಕ್ಕೂ ಕೂಡ ನೀವು ಕೆಲವೊಬ್ರು ಏನ್ ಹೇಳ್ತೀರಿ ಅಂದ್ರೆ ಎಲ್ಲಾ ಮನೆಗಳು ಕೂಡ ಈಗ ಯಾವ್ದೋ ಒಂದು ಹಳ್ಳಿಗೆ ಉತ್ತರ ಕಡೆ ಒಂದು ಕೆರೆ ಐತಂದ್ರೆ ಆ ಊರಿಗೆಲ್ಲಾನು ಕೂಡ ಉತ್ತರಗೆ ಅಂತಾನೆ ಕೆರೆ ಐತಂದ್ರೆ ಎಲ್ಲಾ ಮನೆಗಳಿಗೂ ಕೂಡ ಉತ್ತರಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಬಟ್ ಆ ಒಂದು ಮನೆ ಸ್ಪೆಸಿಫಿಕ್ ಆದಂತ ಮನೆಗೆ ನಾವು ನೋಡಿದಾಗ ಸ್ಪೆಸಿಫಿಕ್ ಆದಂತ ಮನೆಗೆ ಸ್ವಲ್ಪ ಅಂತಾನೆ ಡೈರೆಕ್ಷನ್ ಅಲ್ಲಿ ಚೇಂಜ್ ಆಗಿರುತ್ತೆ. ಆಯ್ತಾ? ಅದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಆ ಒಂದು ಫಲನೂ ಕೂಡ ಅಂತಾನೆ ಸಿಗ್ಬೇಕಂದ್ರೆ ಆ ಒಂದು ಫಲದಲ್ಲಿ ನಾವು ಆ ಮನೆ ಒಳಗಡೆ ಯಾವ ರೀತಿ ಐತೆ ಅಂತ ನೋಡ್ಬೇಕು. ಸಪೋಸ್ ವೆಸ್ಟ್ಗೆ ಅಂತಾನೆ ಆ ಊರ್ಗೆನೆ ವೆಸ್ಟ್ಗೆ ಬೆಟ್ಟ ಐತಂದ್ರೆ ಆ ಊರಲ್ಲಿರೋ ಎಲ್ಲಾ ಮನೆಗಳಿಗೂ ಕೂಡ ವೆಸ್ಟ್ಗೆ ಬೆಟ್ಟ ಇರುತ್ತೆ. ಆ ಬೆಟ್ಟ ಯಾವ ಮನೆಗಳಿಗೆ ಅಂತಾನೆ ಎಫೆಕ್ಟ್ ಆಗುತ್ತೆ, ಯಾವ ಮನೆಗಳಿಗೆ ಎಫೆಕ್ಟ್ ಆಗಲ್ಲ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಸಪೋಸ್ ಊರಿನ ಮಧ್ಯ ಭಾಗದಲ್ಲಿ ಒಂದ್ ಮನೆ ಐತೆ. ಆ ಮನೆಗೆ ಬೆಟ್ಟನು ಕೂಡ ವೆಸ್ಟ್ಗೆ ಐತಂದಾಗ ಆ ಮನೆಗೆ ವೆಸ್ಟ್ಗೆ ಇರುವಂತ ಒಂದು ಬೆಟ್ಟ ಯಾವ ರೀತಿ ಎಫೆಕ್ಟ್ ಕೊಡಲ್ಲ ಅನ್ನೋದು ಕೂಡ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಅವಾಗ ಕನ್ಸಿಡರ್ ಮಾಡ್ಬೇಕಂತಂದ್ರೆ ಇದನ್ನ ನಾವು ಅಂತಾನೆ ಅರ್ಥೈಸ್ಕೊಂಡು ಅಂತಾನೆ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಯಾವುದೇ ಒಂದು ಊರಿಗೆ ಯಾವುದೇ ಒಂದು ಊರಲ್ಲಿರುವಂತ ಒಂದು ಮನೆಗೆ ನಾವು ಹೋಗ್ತಾ ಇದೀವಿ ಅಂತಂದ್ರೆ ಅಲ್ಲಿ ದೇವಸ್ಥಾನ ಎಲ್ಲೈತೆ, ಈ ಒಂದು ನಾವು ನೋಡಕ್ ಹೋಗಿರುವಂತ ಮನೆಗೆ ಆ ದೇವಸ್ಥಾನ ಯಾವ ಸೈಡ್ ಐತೆ, ಯಾವ ಒಂದು ಝೋನಲ್ಲಿ ಬರುತ್ತೆ ಅದನ್ನು ಕೂಡ ಅಂತಾನೆ ನೋಡ್ಕೋಬೇಕು. ಇದು ಕೂಡ ನೀವು ಯಾರ್ಯಾರು ವಾಸ್ತು ಅಂತಾನೆ ಪ್ರಾಕ್ಟೀಸ್ ಮಾಡಕ್ ಹೋಗ್ತಿರೋ ಅಥವಾ ನೋಡಕ್ ಹೋಗ್ತಿರೋ ಇದನ್ನು ಕೂಡ ಅಂತಾನೆ ಸ್ವಲ್ಪ ಅರ್ಥೈಸ್ಕೊಳ್ಳಿ. ಸ್ವಲ್ಪ ಅಂತ ನೋಡಿ. ಸ್ವಲ್ಪ ಅಂತ ನೋಡಿದಾಗ ಅವ್ರಿಗೆ ಮನೆಯಲ್ಲಿ ನಮ್ಗೆ ಚೆನ್ನಾಗಿಲ್ಲ ಅಥವಾ ನಮ್ಗೆ ಈ ಮನೆಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಬಟ್ ಆದ್ರೂ ಕೂಡ ಇವು ಚೆನ್ನಾಗಿದ್ರೆ, ಇವೆಲ್ಲಾನು ಕೂಡ ಚೆನ್ನಾಗಿದ್ರೆ ಆ ಮನೆಯಲ್ಲಿ ಸ್ವಲ್ಪ ಅಂತಾನೆ ಪ್ರಾಬ್ಲಮ್ಸ್ ಇರುತ್ತೆ. ಸ್ವಲ್ಪ ಅಂತಾನೆ ಸರ್ಟೆನ್ ಪ್ಲೇಸ್ಮೆಂಟ್ಸ್ ಅಂತಾನೆ ಸ್ವಲ್ಪ ರಾಂಗ್ ಇರುತ್ತಷ್ಟೇ. ಅದನ್ನ ರೆಕ್ಟಿಫೈ ಮಾಡಿದ್ರೆ, ಅದನ್ನ ಚೇಂಜಸ್ ಮಾಡಿದ್ರೆ ಆಟೋಮೆಟಿಕಲಿ ಅವ್ರಿಗೆ ಫಲಗಳು ಅಂತಾನೆ ಬರುತ್ತೆ. ಅದ್ ಬಿಟ್ಬಿಟ್ಟು ಅವರೇ ಹೇಳ್ತಾ ಇದ್ರೆ ನಮ್ಗೆ ಈ ಮನೆಯಲ್ಲಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಅವಾಗ ನಾವು ಅದನ್ನೇ ಒಂದು ಪಾಯಿಂಟ್ ಇಟ್ಕೊಂಡು ಅದೇ ಇದ್ರಲ್ಲಿ ನೀವು ಅಲ್ಲಿ ಹೋಗ್ಬೇಕು, ನೀವು ಇಲ್ಲ ಅದ್ ಮಾಡ್ಕೋಬೇಕು, ಇದ್ ಮಾಡ್ಕೋಬೇಕಂತ ಏನು ಕೂಡ ಹೇಳೋ ಅವಶ್ಯಕತೆ ಇಲ್ಲ. ಆಯ್ತಾ? ಇದು ಫಸ್ಟ್ ಅಲ್ಲಿ ನಾವು ಅಂತಾನೆ ಮಾಡ್ಬೇಕಾದಂತದ್ದು. ಸೆಕೆಂಡ್ ಅಂತಾನೆ ಎಲ್ಲಾರು ನೋಡ್ಬೇಕಾದಂತದ್ದು ಮನೆಯಲ್ಲಿ ಮೈನ್ ಡೋರು ಮತ್ತೆ ಮೈನ್ ಡೋರ್ ಆದ್ಮೇಲೆ ಬೇರೆ ಬಾಗಿಲು ಏನೈತೆ, ಎಷ್ಟು ಬಾಗಿಲಿಗೆ ಹೊಸ್ಲಿಟ್ಟಿದ್ದಾರೆ, ಎಷ್ಟು ಬಾಗಿಲಿಗೆ ಹೊಸ್ಲಿಟ್ಟಿಲ್ಲ ಅನ್ನೋದು ಅಂತಾನೆ ಕೌಂಟ್ ಮಾಡ್ಬೇಕು. ಹೊಸ್ಲಿರೋ ಬಾಗಿಲು ಕೂಡ ಈಕ್ವಲ್ ಬರಬೇಕು, ಹೊಸ್ಲಿಲ್ದೇ ಇರೋ ಬಾಗಿಲು ಕೂಡ ಈಕ್ವಲ್ ಬರಬೇಕು, ಬಾತ್ರೂಮ್ ಅಂತಾನೆ ಈಕ್ವಲ್ ಬರಬೇಕು. ಇದು ಕೂಡ ನಾವು ಕಣ್ಣಿಗೆ ತಗೋಬೇಕಾದಂತದ್ದು. ಎಲ್ಲಾನು ಕೂಡ ಈವನ್ ನಂಬರ್ ಅಲ್ಲೇ ಡೋರ್ಸ್ ಇರ್ಲೇಬೇಕು.
ಈವನ್ ನಂಬರ್ ಅಲ್ಲಿ ಐತಾ ಇಲ್ಲ ಅದನ್ನ ಕೊಡಿ ಅಂತ ಫಸ್ಟ್ ಕೌಂಟ್ ಮಾಡ್ಬೇಕು. ಮತ್ತೆ ವಿಂಡೋಸ್ ಅಷ್ಟೇನೆ ಈವನ್ ನಂಬರ್ ಅಲ್ಲೇ ಬರಬೇಕು. ಈವನ್ ನಂಬರ್ ಅಲ್ಲಿ ಐತಾ ಇಲ್ಲ ಅದನ್ನು ಕೊಡಿ ಅಂತ ನಾವು ಕೌಂಟ್ ಮಾಡ್ಬೇಕಾಗುತ್ತೆ. ಅದನ್ನ ಕೌಂಟ್ ಮಾಡಿದ್ರೆ ಅದು 2ನೇ ಭಾಗದಲ್ಲಿ ನಮ್ಗೆ ಒಂದಷ್ಟು ಅಂತಾನೆ ನಿಜಾಂಶಗಳು ಅಲ್ಲಿಂದ ಸಿಗುತ್ತೆ. 3ನೇದು ಬಂದ್ಬಿಟ್ಟು ಪ್ಲೇಸ್ಮೆಂಟ್. ಈ ಒಂದು ಡೋರ್ಸ್ ಏನ್ ಇಟ್ಟಿರ್ತಾರೆ, ಡೋರ್ಸ್ ಒಂದೇ ಗೋಡೆ ಕೆಳಗಡೆ 3 ಬಾಗ್ಲಿ ಅಂತ ಬಂದಿದ್ರೆ ಅವಾಗ ಅದು ಅಷ್ಟು ಚೆನ್ನಾಗಿರಲ್ಲ. ಅದನ್ನು ಕೂಡ ನಾವು ನೋಡ್ಬೇಕು. 4 ಬಾಗಿಲು ಬಂದಿದ್ರೆ ಸ್ವಲ್ಪ ಪರವಾಗಿಲ್ಲ. 5 ಬಾಗಿಲು ಯಾವ ಮನೆಗೆ ಇರುತ್ತೆ, ಒಂದೇ ಡೋರ್ ಕೆಳಗಡೆಗೆ 5 ಬಾಗಿಲು ಏನ್ ಬಂದಿರುತ್ತೆ, ಆ ಮನೆ ತುಂಬಾನೇ ಅಭಿವೃದ್ಧಿ, ತುಂಬಾನೇ ಶ್ರೇಯಸ್ಸಿ ಅಂತಾನೆ ಗಳಿಸ್ತಾ ಇರುತ್ತೆ. ಅಂದ್ರೆ ಒಂದೇ ಲೈನ್ ಅಲ್ಲೇ ಇರ್ಬೇಕು, ಎದುರು ಬರೋದ್ರಲ್ಲ ಪಕ್ಕದಲ್ಲೇನೆ ಡೋರ್ಗಳು. ಆ ರೀತಿ ಇದ್ದಾಗ ಅದನ್ನು ಕೂಡ ತುಂಬಾನೇ ಅಂತಾನೆ ಬೆನಿಫಿಟ್ ಕೊಡುತ್ತೆ. ಅದನ್ನು ಕೂಡ ನಾವು ಸ್ವಲ್ಪ ನೋಡ್ಬೇಕಾಗುತ್ತೆ. ನೆಕ್ಸ್ಟ್ 5ನೇದು ನೋಡ್ಬೇಕಾಗಿರುವಂತದ್ದು, ಒಂದು ಡೋರು ಮತ್ತೆ ಇನ್ನೊಂದು ಡೋರ್ ಏನತ್ತೆ, ಒಂದು ಡೋರು ಇನ್ನೊಂದು ಡೋರು ಟಚ್ ಆಗುತ್ತಾ ಅದನ್ನು ಕೂಡ ಅಂತ ಅದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಅದಾದ್ಮೇಲೆ ಒಂದು ಬಾಗಿಲಿಗೆ ಇಟ್ಟಿರುವಂತ ಒಂದು ಫ್ರೇಮ್ ಏನಿರುತ್ತೆ, ಇನ್ನೊಂದು ಬಾಗಿಲು ಕೂಡ ಟಚ್ ಆಗ್ತಾ ಇರುತ್ತೆ ಕೆಲವೊಂದ್ಸತಿ. ಅದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಅದನ್ನು ಕೂಡ ನಾವು ಗಣನೆಗೆ ತಗೊಂಡು ಅದರಲ್ಲೂ ಕೂಡ ನಾವು ನೋಡಿ ಅದು ಯಾವ ರೀತಿ ಎಫೆಕ್ಟ್ ಕೊಡುತ್ತೋ ಕೊಡಲ್ಲ ಅನ್ನೋದು ಕೂಡ ಹೇಳಿ ಅಂತ ಕೇಳ್ತೀವಿ. ಮತ್ತೆ ಮೇನ್ ಡೋರ್ ಅಂತಾನೆ ತೆಗೆದಿದ ತಕ್ಷಣ ಮೇನ್ ಡೋರು ಮೇನ್ ಡೋರ್ ತೆಗೆದಿದ ತಕ್ಷಣ ಅಡಿಗೆ ಮನೆ ಏನಾದ್ರು ಕಾಣಿಸಿದ್ರೆ ಅಲ್ಲಿ ಫಲಗಳು ಅಂತಾನೆ ಬೇರೆ ಇರುತ್ತೆ. ಅದನ್ನು ಕೂಡ ಏನ್ಷಿಯಂಟ್ ರೂಪದಲ್ಲಿ ಅಂತ ನೋಡಿ ಹೇಳಿ ಅಂತ ಹೇಳ್ಬಿಟ್ಟು ಹೇಳಿ, ಇಷ್ಟೊಂದು ಇದು ಈ ಒಂದು ಟಿಪ್ಸ್ ಅಂತಾನೆ ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿ ಇವತ್ತಿನ ಕ್ಲಾಸು. ಈ ಒಂದು ಕ್ಲಾಸ್ಗೆ ನೀವೆಲ್ಲನೂ ಕೂಡ ನಮ್ಮ ಜೊತೆ RN ಮ್ಯಾಜಿಕಲ್ ಟೀಚಿಂಗ್ಸ್ ವತಿಯಿಂದ ಮಾಡ್ತಾ ಇದ್ದಂತ ಈ ಒಂದು ವಾಸ್ತು ವರ್ಕ್ಶಾಪ್ಗೆ ಅಂತ ನೀವೆಲ್ಲ ಜಾಯಿನ್ ಆಗಿದ್ರೆ ನಿಮ್ಗೆಲ್ಲ ಧನ್ಯವಾದಗಳು ತಿಳಿಸ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಎಂಡ್ ಮಾಡ್ತೀವಿ. ಶುಭ ದಿನ. ಗುಡ್ ನೈಟ್ ಎಲ್ಲರಿಗೂ.